ನಮಸ್ಕಾರ. ಎಲ್ಲಕ್ಕಿಂತ ಮೊದಲಿಗೆ ಗೋರಖ್ಪುರದ ಸಮಸ್ತ ಜನತೆಗೆ ನನ್ನ ಅನಂತಾನಂತ ಪ್ರಣಾಮಗಳು. ನಾನು ಬಾಬಾ ಗೋರಖ್ನಾಥರ ಈ ನಗರದಲ್ಲಿ ನೀವೇನು ಪ್ರೀತಿ ಕೊಟ್ಟಿದ್ದೀರೋ, ನನಗೆ ಗೌರವ ಕೊಟ್ಟಿದ್ದೀರೋ, ಅದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೇನೆ. ಮತ್ತೆ ನಿಮಗೆ ಗೊತ್ತಿದೆ, ನಾನಿಲ್ಲಿಗೆ ಬಂದಿರೋದು ನಿಮ್ಮ ನಗರದ ಹೀರೋ, ಈ ರಾಜ್ಯದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ ಕೆಲವು ಪ್ರಶ್ನೆಗಳನ್ನ ಕೇಳೋದಕ್ಕೆ. 5 ವರ್ಷಗಳಲ್ಲಿ ಅವರು ಏನೇನ್ ಕೆಲಸ ಮಾಡಿದ್ದಾರೋ ಅದರ ಲೆಕ್ಕಾಚಾರವನ್ನ ತಗೊಳ್ಳೋದಕ್ಕೆ. ಯಾರು ಮುಖ್ಯಮಂತ್ರಿ ಆಗಿರ್ತಾರೋ ಇದು ಅವರ ಜವಾಬ್ದಾರಿಯಾಗಿರುತ್ತೆ. ಅತಿ ಹೆಚ್ಚು ಆರೋಪಗಳು ಅವ್ರ ಮೇಲೆ ಬರೋದು ಮತ್ತೆ ಪ್ರಶ್ನೆಗಳನ್ನ ಅವರಿಗೆ ಜಾಸ್ತಿ ಕೇಳ್ತಾರೆ. ಹಾಗಾಗಿ ನಾನು ಆಹ್ವಾನಿಸ್ತಾ ಇದ್ದೇನೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರನ್ನ. ಗೋರಖ್ಪುರದ ಭವ್ಯ ನಗರ ಏನಿದೆ ಇದು ನಿಮ್ಮ ಕರ್ಮಭೂಮಿಯಾಗಿದೆ. ಮತ್ತೆ ಜನರ ಪ್ರೀತಿ ಇಲ್ಲಿ ಎದ್ದು ಕಾಣ್ತಾ ಇದೆ. ಮತ್ತೆ ಈ ನಗರ ಎಲ್ಲಿಂದ ಘೋಷಣೆ ಶುರುವಾಯ್ತಲ್ಲ, ಗೋರಖ್ಪುರದಲ್ಲಿ ಇರಬೇಕಾದ್ರೆ ಯೋಗಿ ಯೋಗಿ ಅಂತ ಅನ್ಲೇಬೇಕು. ಹಾಗಾಗಿ ಎಲ್ಲಕ್ಕಿಂತ ಮೊದಲು ನಾನು ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ, ನೀವು ಗೋರಖ್ಪುರದಿಂದನೇ ಚುನಾವಣೆಗೆ ಸ್ಪರ್ಧಿಸೋ ನಿರ್ಧಾರ ಯಾಕೆ ಮಾಡಿದ್ರಿ? ಗೋರಖ್ಪುರ್, ನಾನು ಎಲ್ಲಕ್ಕೂ ಮೊದಲು ರಜತ್ಜಿ ನಿಮ್ಮನ್ನ ಮತ್ತು ನಿಮ್ಮ ಇಡೀ ತಂಡವನ್ನ, ನಿಮ್ಮ ಪರಿವಾರವನ್ನ ಹೃತ್ಪೂರ್ವಕವಾಗಿ ನಮ್ಮ ಗೋರಖ್ಪುರಕ್ಕೆ ಸ್ವಾಗತಿಸ್ತೀನಿ. ಮತ್ತೆ ಇದು ಶಿವನ ನಗರ. ನಿಮ್ಮ ಈ ಆಗಮನ ನಿಮಗೂ ಮತ್ತು ನಿಮ್ಮ ಇಡೀ ಚಾನೆಲ್ಗೂ, ಇಡೀ ರಾಜ್ಯಕ್ಕೆ ಹಾಗೂ ದೇಶಕ್ಕೆ ಮಂಗಳ ತರಲಿ ಅನ್ನೋದು ನನ್ನ ಹಾರೈಕೆ. ಗೋರಖ್ಪುರ ನನ್ನ ಕರ್ಮಭೂಮಿ. 5 ಬಾರಿ ಗೋರಖ್ಪುರದ ಜನತೆ ನನ್ನನ್ನ ಗೋರಖ್ಪುರದಿಂದ ಸಂಸದನನ್ನಾಗಿ ಆರಿಸಿ ಕಳಿಸಿದ್ದಾರೆ. ಮತ್ತೆ ಯಾವಾಗ ಪಾರ್ಟಿ ಇದ್ರ ಬಗ್ಗೆ ನನ್ನ ಹತ್ರ ಆಯ್ಕೆ ಕೇಳಿತ್ತೋ, ನೀವು ಎಲ್ಲಿಂದ ಚುನಾವಣೆಗೆ ನಿಲ್ಲೋಕ್ ಬಯಸ್ತೀರಾ ಅಂತ ಬೇರೆ ಬೇರೆ ಕಡೆಗಳಿಂದ ಆಫರ್ಗಳಿದ್ವು. ಆಗ ನಾನು ಹೇಳ್ದೆ, ಇಲ್ಲ, ನಾನು ಗೋರಖ್ಪುರದಿಂದಲೇ ಚುನಾವಣೆಗೆ ಸ್ಪರ್ಧಿಸ್ತೀನಿ ಅಂತ. ಯಾಕಂದ್ರೆ ಗೋರಖ್ಪುರದ ಅರ್ಥ ತುಂಬ ಸ್ಪಷ್ಟವಾಗಿದೆ. ಗೋರಖ್ಪುರದಲ್ಲಿ ಇಲ್ಲಿ ಸ್ವಯಂ ಪ್ರೇರಿತರಾಗಿ ಎಲ್ಲರೂ, ಇಲ್ಲಿನ ಪ್ರತಿಯೊಬ್ಬ ನಾಗರಿಕರು ಚುನಾವಣೆಯ ಪ್ರಕ್ರಿಯೆ ಜೊತೆ ಕೈಜೋಡಿಸ್ತಾರೆ. ಮತ್ತೆ ಅವರು ಚುನಾವಣೆಯ ಫಲಿತಾಂಶವನ್ನು ತಾವೇ ನಿರ್ಧಾರ ಮಾಡಿಬಿಡ್ತಾರೆ. ಅದಕ್ಕೆ ನಾನು ಗೋರಖ್ಪುರದ ಜನತೆಯ ಭರವಸೆಯ ಮೇಲೆ ಈ ಚುನಾವಣೆಯನ್ನು ಬಿಟ್ಟು ಸ್ವತಃ ಇಡೀ ರಾಜ್ಯಾದ್ಯಂತ ಪ್ರಚಾರ ಮಾಡೋದಕ್ಕೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳ ಬೆಂಬಲಕ್ಕಾಗಿ ಖುದ್ದಾಗಿ ಹೊರಟಿದ್ದೀನಿ. ಆ ನಂಬಿಕೆ ನನಗಿದೆ. ನನಗನ್ಸುತ್ತೆ ಇದಕ್ಕಿಂತ ಹೆಚ್ಚಾಗಿ ಏನನ್ನು ಹೇಳೋ ಅವಶ್ಯಕತೆ ಗೋರಖ್ಪುರದ ಜನತೆ ಬಗ್ಗೆ ಇಲ್ಲ ಅನ್ಕೋತೀನಿ. ಯೋಗಿಜಿ, ಗೋರಖ್ಪುರದ ಜನತೆ ನಿಮ್ಮನ್ನ ಸನ್ಯಾಸಿಯ ರೂಪದಲ್ಲಿ ನೋಡಿದ್ದಾರೆ. ಆದ್ರೆ ನಿಮ್ಮ ವಿರೋಧಿಗಳು ಹೇಳ್ತಾರೆ, ಸನ್ಯಾಸಿ ಆಗ್ಬಿಟ್ರು, ಪರಿವಾರ ಇಲ್ಲ, ಪರಿವಾರದ ಕಷ್ಟ ಸುಖ ಏನು ಅಂತ, ಯಾರಿಗೆ ಪರಿವಾರ ಇರುತ್ತೋ ಅವರ ನೋವು ಏನು ಅಂತ ಈ ಸನ್ಯಾಸಿಗೆ ಹೇಗ್ ಗೊತ್ತು? ಈಗ ಪರಿವಾರದವರ ವಿಷಯವನ್ನ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನೋಡಿದಾನೆ. ಅವರಿಗೆ ಯಾವಾಗ ಪರಿವಾರದ ವಿಷಯ ಬರುತ್ತೋ ಅದು ಕೇವಲ ವಂಶದವರೆಗಷ್ಟೇ ಸೀಮಿತವಾಗಿರುತ್ತೆ. ಅಷ್ಟನ್ನು ಬಿಟ್ಟು ಬೇರೆಲ್ಲೂ ನೋಡಲ್ಲ. ಮತ್ತೆ ಯಾವಾಗ ನನ್ನ ವಿಷಯ ಬರುತ್ತೋ, ನಾನು ಉತ್ತರ ಪ್ರದೇಶದ 25 ಕೋಟಿ ಜನತೆಯನ್ನೇ ನನ್ನ ಕುಟುಂಬ ಅಂತ ಭಾವಿಸ್ತೀನಿ. ಅವರ ಸುಖ ದುಃಖದಲ್ಲಿ ಸಹಭಾಗಿಯಾಗ್ತೀನಿ. ನೀವು ನೆನಪು ಮಾಡ್ಕೊಳ್ಳಿ, ಯಾವಾಗ ಕೊರೋನಾದ ಸೆಕೆಂಡ್ ವೇವ್ ಬಂದಿತ್ತೋ ಆಗ ನಾನು ಕೂಡ ಕರೋನಾದ ಸುಳಿಗೆ ಸಿಲುಕ್ಬಿಟ್ಟಿದ್ದೆ. ಯಾವಾಗ ನನ್ನ ರಿಪೋರ್ಟ್ ನೆಗೆಟಿವ್ ಬಂತೋ, ನೆಗೆಟಿವ್ ಬಂದ ತಕ್ಷಣ ಆ ಸಮಯದ ಪರಿಸ್ಥಿತಿಯನ್ನು ನೋಡಿ ನಾನು ನಿರ್ಧಾರ ಮಾಡಿದೆ, ನಾನು ಫೀಲ್ಡ್ಗೆ ಇಳಿಲೇಬೇಕು ಅಂತ. ಮತ್ತೆ ನಾನು ಹೊರಟೆ. ಬೇರೆ ಬೇರೆ ಜಿಲ್ಲೆಗಳಿಗೆ ಭೇಟಿ ಕೊಟ್ಟೆ. ನಾನೊಂದು ಜಿಲ್ಲೆಗೆ ಹೋದೆ.
ನಾನು ಅಲ್ಲಿನ ರಿಪೋರ್ಟ್ ಕೇಳಿದೆ. ನಾನು ಇಲ್ಲಿ ಎಷ್ಟು ಜನ ಕೋವಿಡ್ ಪಾಸಿಟಿವ್ ಇದ್ದಾರೆ ಅಂತ. ನನಗೆ ಹೇಳಿದ್ರು. ನಾನು ಕೇಳಿದೆ. ಕೆಲವು ಮೊಹಲಾಗಳ ಹೆಸರು ಕೂಡ ನನ್ನ ಹತ್ರ ಬಂದವು. ನಾನು ಅದರಲ್ಲಿ ಒಂದು ಜಾಗ ಗುರುತು ಮಾಡಿದೆ. ಯಾಕಂದರೆ ಆಗ್ತಾನೆ ನನ್ನ ರಿಪೋರ್ಟ್ ನೆಗೆಟಿವ್ ಬಂದಿತ್ತು. ಹಾಗಿದ್ರೂ ಗೌರವಾನ್ವಿತ ಪ್ರಧಾನಮಂತ್ರಿಯವರು ನನಗೆ ಇದರ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ರು. ನೀವು ಹೊರಗಡೆ ಹೋಗಬಾರ್ದು, ಯಾಕಂದರೆ ಪೋಸ್ಟ್ ಕೋವಿಡ್ ಕಾಂಪ್ಲಿಕೇಶನ್ಸ್ ಆಗ್ಬೋದು ಮತ್ತು ಅದರಿಂದಾಗಿ ದೀರ್ಘಕಾಲದವರೆಗೆ ಸಮಸ್ಯೆಗಳು ಬರ್ಬೋದು ಅಂತ. ಆದರೆ ನಾನು ನೋಡ್ತಾ ಇದ್ದೆ ಬೇರೆ ಬೇರೆ ಸಂಸ್ಥೆಗಳಿಂದ ಎಂತಹ ನಕಾರಾತ್ಮಕತೆಯನ್ನು ಹರಡಲಾಗ್ತಾ ಇತ್ತು ಅಂತ. ಆ ಸಮಯದಲ್ಲಿ ನನಗೆ ಮಥುರಾದ ಒಂದು ಹಳ್ಳಿಗೆ ಹೋಗೋ ಅವಕಾಶ ಸಿಕ್ತು. ಹಳ್ಳಿ ಮತ್ತು ನಗರ ಸೇರೋ ಪ್ರದೇಶವಾಗಿತ್ತದು. ನಾನು ಅಲ್ಲಿ ಒಂದು ಮನೆ ಬಾಗಿಲು ತಟ್ಟಿದೆ. ನನಗೆ ಹೇಳಿದ್ರು ಅಲ್ಲಿ 2 ಕೋವಿಡ್ ಪಾಸಿಟಿವ್ ಇದ್ದಾರೆ ಅಂತ. ಅಲ್ಲಿ ನಾನು ಬಾಗಿಲು ತಟ್ಟಿದಾಗ ಅವರು ಗೇಟ್ ಹತ್ರ ಬಂದರು. ಅವ್ರು ನನ್ನ ನೋಡಿದ್ರು. ಆದರೆ ನೋಡ್ತಿದ್ದ ಹಾಗೆ, ಯಾಕಂದರೆ ಆ ಸಮಯದಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂದರೆ ನನ್ನ ಜೊತೆಗೆ ಹೆಚ್ಚು ಜನರು ಕೂಡ ಬರೋ ಹಾಗಿರಲಿಲ್ಲ. ಎಲ್ಲರೂ ದೂರದಲ್ಲೇ ನಿಂತಿದ್ರು. ಆಗ ಗೇಟನ್ನು ಆ ಪರಿವಾರದ ಮಹಿಳೆಯೊಬ್ಬರು ತೆಗೆದ್ರು. ಅವ್ರು ನನ್ನನ್ನು ನೋಡಿದ್ರು. ಅರೆ, ನೀವು ಯೋಗಿಜಿನಾ ಅಂದರು. ನಾನು ಹೌದು ಅಂದೆ. ನಿಜವಾಗ್ಲೂ ನೀವೇನಾ ಅಂದರು. ನಾನು ಯಾಕೆ ಅಂತ ಕೇಳಿದೆ. ನೀವಿಲ್ಲಿ ಹೇಗೆ ಬಂದ್ರಿ ಅಂದರು. ಅದಕ್ಕೆ ನಾನು ಹೇಳಿದೆ, ನೋಡಿ ನನಗೆ ಮಾಹಿತಿ ಸಿಕ್ತು ನೀವು ಇಲ್ಲಿ ಕೋವಿಡ್ ಸುಳಿಗೆ ಸಿಲುಕಿದ್ದೀರಾ ಅಂತ, ಅದಕ್ಕೆ ಯೋಗಕ್ಷೇಮ ವಿಚಾರಿಸೋಕೆ ಬಂದೆ ಎಂದೆ. ತಕ್ಷಣ ಅವರು ತಮ್ಮ ಮನೆಯೊಳಗಡೆ ಹೋದ್ರು. ತಮ್ಮ ಪತಿಯನ್ನು ಕರ್ಕೊಂಡು ಬಂದರು. ಹೇಳಿದ್ರು, ನೋಡಿ ಯೋಗಿಜಿ ಇಲ್ಲಿಗೆ ಬಂದಿದ್ದಾರೆ, ಅವ್ರು ಬರಬಾರ್ದಾಗಿತ್ತಲ್ವಾ ಅಂತ. ನಾನು ಯಾಕೆ ಅಂತ ಕೇಳಿದೆ. ಸಾಹೇಬ್ರೆ, ನೀವಿದ್ರೆ ಇಡೀ ರಾಜ್ಯವನ್ನೇ ಉಳಿಸ್ಬೋದು, ಮತ್ತೆ ನಮ್ಮ ಯೋಗಕ್ಷೇಮ ವಿಚಾರಿಸೋಕೆ ಬಂದಿದ್ದೀರಾ, ನೀವು ಈ ಸಮಯದಲ್ಲಿ ಇನ್ಫೆಕ್ಷನಿಂದ ದೂರ ಇರಬೇಕಿತ್ತಲ್ವಾ ಅಂತ. ನಾನು ನೋಡಿದೆ. ಆಗ ನಾನು ಅವ್ರಿಗೆ ಹೇಳಿದೆ, ನೋಡಿ ನೀವು ಕೂಡ ಇದೇ ರಾಜ್ಯದವರಲ್ವಾ, ರಾಜ್ಯದ ಪ್ರತಿಯೊಬ್ಬರ ಯೋಗಕ್ಷೇಮ ವಿಚಾರಿಸೋದು ನಮ್ಮ ಜವಾಬ್ದಾರಿ ಎಂದೆ. ಸಾಹೇಬ್ರೆ, ನೋಡಿ ನೀವು ಚಿಂತೆ ಮಾಡಬೇಡಿ. ಪ್ರತಿದಿನ ನಿಮ್ಮ ಕಾರ್ಯಾಲಯದಿಂದ ಫೋನ್ ಬರುತ್ತೆ ನಮಗೆ. ಯೋಗಕ್ಷೇಮ ವಿಚಾರಿಸೋಕೆ ಫೋನ್ ಬರುತ್ತೆ. ಡಾಕ್ಟರ್ ಟೀಮ್ ನಮ್ಮ ಕ್ಷೇಮ ವಿಚಾರಿಸ್ತಾ ಇದ್ದಾರೆ. ಜಿಲ್ಲೆಯ ಟೀಮ್ ನಮ್ಮ ಕ್ಷೇಮ ವಿಚಾರಿಸ್ತಾರೆ. ಮತ್ತೆ ಇಷ್ಟೊಂದು ಕಾಳಜಿಯನ್ನ ಒಂದು ಕುಟುಂಬದಲ್ಲಿ ಯಾರಾದರೂ ಕಾಯಿಲೆ ಬಿದ್ದರೆ ಇಷ್ಟೊಂದು ಮುತುವರ್ಜಿಯನ್ನು ಸ್ವಂತ ಕುಟುಂಬದವರು ತಗೊಳ್ಳೋದಿಲ್ಲ. ಇಷ್ಟೊಂದು ಸಮಯ ನಮಗೆ ಕೊಡ್ತಾ ಇದ್ದೀರಲ್ಲ ಅಂದರು. ಆದರೆ ಅದು ನನ್ನ ಹೊಣೆಗಾರಿಕೆ ಆಗಿತ್ತು. ನಾನು ಇಡೀ ರಾಜ್ಯದ ಯೋಗಕ್ಷೇಮ ವಿಚಾರಿಸಬೇಕು. ನಾವೊಂದು ಸಿಸ್ಟಮ್ನ ಸಿದ್ಧಪಡಿಸಿದ್ವಿ. ಪ್ರತಿಯೊಬ್ಬರಿಗೂ ಅವರವರ ಅಗತ್ಯಕ್ಕೆ ತಕ್ಕ ಹಾಗೆ ಎಲ್ಲ ರೀತಿಯ ಸೌಲಭ್ಯಗಳು ಸಿಗಬೇಕು ಅಂತ. ಆ ಕಾರ್ಯಕ್ರಮಗಳ ಜೊತೆ ನಾವು ಕೈ ಜೋಡಿಸಿದ್ವಿ. ಮತ್ತೆ ಅದಕ್ಕಾಗಿಯೇ ಆ ನೋವನ್ನು ಒಬ್ಬ ಯೋಗಿ ಮಾತ್ರ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ಆ ಪರಿವಾರದವರಿದ್ರಲ್ಲ, ಅದೇ ರಾಜ್ಯವನ್ನು ಮೊದಲು ಆಳ್ವಿಕೆ ಮಾಡಿದವರು. ಅವರಲ್ಲಿ ಎಷ್ಟು ಜನ ಈ ಕರೋನಾ ಕಾಲಘಟ್ಟದಲ್ಲಿ ಅಥವಾ ಅದಕ್ಕಿಂತ ಮುಂಚೆ ಯಾವ ಆಪತ್ತಿನಲ್ಲಿ ರಾಜ್ಯದ ಜನರ ಜೊತೆ ಬಂದು ನಿಂತಿದ್ರು? ಯಾವತ್ತೂ ನಿಂತಿಲ್ಲ, ಯಾವತ್ತೂ ಇಲ್ಲ. ನೋಡಿ, ಇವರ ಸಂವೇದನೆ, ನಾನು ನಿಜವಾದ ಮಾತನ್ನು ಹೇಳ್ತಾ ಇದ್ದೀನಿ. ಇವತ್ತು 5 ವರ್ಷ ಆಡಳಿತ ನಡೆಸಿದ ಮೇಲೆ ಭಾರತೀಯ ಜನತಾ ಪಾರ್ಟಿಯ ಮೇಲೆ, ಮೋದಿಜಿಯವರ ಮೇಲೆ, ಯೋಗಿಜಿ ಮೇಲೆ ಜನತೆಗೆ ಏನು ಸಂವೇದನೆ ಇದೆ? ಈ ಪರಿವಾರವಾದಿಗಳು ಮತ್ತು ವಂಶ ರಾಜಕಾರಣಿಗಳ ಮೇಲೆ ಜನತೆಗೆ ಯಾವುದೇ ಸಂವೇದನೆ ಖಂಡಿತ ಇಲ್ಲ. ಯಾಕಂದರೆ ಜನತೆಗೆ ಚೆನ್ನಾಗಿ ಗೊತ್ತಿದೆ. ಉತ್ತರ ಪ್ರದೇಶದ ಜನತೆಗೆ ಈ ವಿಷಯ ಗೊತ್ತಿದೆ. ಇವರ ಸಂವೇದನೆ ಉತ್ತರ ಪ್ರದೇಶದ ಜನರ ಕಡೆಗೆ ಎಂದಿಗೂ ಇರಲಿಲ್ಲ. ಇವರ ಸಂವೇದನೆ ಏನಿದ್ರೂ ತಮ್ಮ ಸ್ವಂತ ಪರಿವಾರದವರ ಕಡೆಗಿತ್ತು, ಅಥವಾ ಮಾಫಿಯಾಗಳ ಕಡೆಗಿತ್ತು, ವೃತ್ತಿಪರ ಮಾಫಿಯಾ ಅಪರಾಧಿಗಳ ಕಡೆಗಿತ್ತು, ಅಥವಾ ಉಗ್ರಗಾಮಿಗಳ ಕಡೆಗಿತ್ತು. ರಾಜ್ಯದ ಜನತೆಯ ಕಡೆಗೆ ಎಂದಿಗೂ ಇರಲಿಲ್ಲ. ಆದ್ರೆ ರಾಜಕೀಯದಲ್ಲಿ ನಾವು ನೋಡ್ತೀವಿ, ಪರಿವಾರ ಇರೋದ್ರಿಂದ ಖಂಡಿತ ಲಾಭ ಆಗತ್ತೆ. ಈಗ ಕರಹಲಲ್ಲಿ ಅಖಿಲೇಶ್ ಯಾದವ್ ಯಾವಾಗ ಕ್ಯಾಂಪೇನ್ ಮಾಡೋದಕ್ಕೆ ಹೋದ್ರೋ, ಆಗ ಮುಲಾಯಂ ಸಿಂಗ್ ಇದ್ರು, ಅವರ ಚಿಕ್ಕಪ್ಪ ಇದ್ರು, ಅಳಿಯಂದ್ರಿದ್ರು, ಬಹಳಷ್ಟು ಜನ ಇದ್ರು. ನೋಡಿ, ಅದನ್ನೇ ನಾನು ಹೇಳ್ತಿರೋದು. ಅವರಿಗಾಗಿ ಅವರ ಪರಿವಾರ ಪ್ರಚಾರ ಮಾಡ್ತಾ ಇದೆ, ನನಗಾಗಿ ನನ್ನ ಪರಿವಾರ ಪ್ರಚಾರ ಮಾಡ್ತಿದೆ. ರಾಹುಲ್ ಗಾಂಧಿಯವರು ತಮ್ಮ ತಂಗಿಯನ್ನ ಉತ್ತರ ಪ್ರದೇಶದಲ್ಲಿ ಕಣಕ್ಕಿಳಿಸಿದ್ದಾರೆ. ಮತ್ತೆ ನಿಮ್ಮ ತಂಗಿಯ ಕೆಲವು ಫೋಟೋಸನ್ನ ನಾನು ನೋಡಿದ್ದೀನಿ. ನಾನು ನಿಮ್ಗೆ ತೋರಿಸ್ತೀನಿ ಅವರು ಹೇಗೆ ಇರ್ತಾರೆ ಅಂತ, ಯಾವ ಪರಿಸ್ಥಿತಿಲಿ ಇರ್ತಾರೆ ಅಂತ. ಮತ್ತೆ ನನಗೆ ತಿಳಿದು ಬಂತು, ಯಾವಾಗ ಜನ ಅಲ್ಲಿಗೆ ಹೋಗ್ತಾರೋ ಅವ್ರನ್ನ ಕೇಳ್ತಾರೆ ಉತ್ತರ ಪ್ರದೇಶದ ಸ್ಥಿತಿ ಹೇಗಿದೆ ಅಂತ. ಈ ಫೋಟೋಸ್ ನೋಡಿ.
ಸಾಕಷ್ಟು ಕಿಲೋಮೀಟರ್ಗಳು ನಡೆದು ಮನೆಯಿಂದ ಬರ್ತಾರೆ, ಒಂದು ಟೀ ಅಂಗಡಿ ನಡೆಸ್ತಾರೆ, ಪ್ರಸಾದದ ಅಂಗಡಿ ನಡೆಸ್ತಾರೆ. ಆಗ ನಿಮ್ಗನ್ಸಲ್ವಾ, ನೀವು ಎಲ್ರೂ ತಮ್ಮ ಪರಿವಾರದ ಕಾಳಜಿ ವಹಿಸ್ತಾರೆ, ನೀವು ಸ್ವಲ್ಪ ಕಾಳಜಿ ವಹಿಸಿದ್ರೆ? ನೋಡಿ, ನಾನು ಒಬ್ಬ ಯೋಗಿ ಮತ್ತು ನಾನು ಇಡೀ ರಾಜ್ಯದ ಬಗ್ಗೆ ಕಾಳಜಿ ಮಾಡಬೇಕಾಗತ್ತೆ. ಮತ್ತೆ ನನಗನ್ಸುತ್ತೆ ಒಬ್ಬ ಮುಖ್ಯಮಂತ್ರಿಯ ರೂಪದಲ್ಲಿ ನಾನು ನನ್ನ ರಾಜಧರ್ಮದ ಪ್ರಮಾಣವಚನ ಸ್ವೀಕರಿಸಿದ್ದೀನಿ, ಪರಿವಾರದಲ್ಲ. ಇದು ಸರಿ ಇದೆ ಯೋಗಿಜಿ, ನೀವು ಕುಟುಂಬದ ಕಡೆ ಗಮನ ಕೊಡದೆ ಒಬ್ಬ ಸನ್ಯಾಸಿಯಾಗಿ ಇಡೀ ರಾಜ್ಯದ ಕಾಳಜಿ ಮಾಡ್ತಾ ಇದ್ದೀರಾ. ನೀವು ನಿಮ್ಮ ತಂಗಿಯ ಕಡೆ ಗಮನ ಹರಿಸದೆ ಉತ್ತರ ಪ್ರದೇಶದ ಸಹೋದರಿಯರ ಕಾಳಜಿ ವಹಿಸಿದ್ದೀರಾ. ಆದ್ರೆ ಕೆಲವು ಸಹೋದರಿಯರು ನನಗೆ ಸಿಕ್ಕಿದ್ರು, ಮುಸ್ಲಿಂ ಸೋದರಿಯರು. ಅವರು ಹೇಳ್ತಿದ್ರು ಯೋಗಿಜಿ ಅವರಿಗಿಷ್ಟವಾದ ಉಡುಪನ್ನ ಅವರು ಧರಿಸ್ತಾರೆ, ಆದ್ರೆ ನಮಗೆ ಹಿಜಾಬ್ ಧರಿಸೋದಕ್ಕೆ ಬಿಡಲ್ಲ ಅಂತ. ನೋಡಿ, ನನಗೆ ಯಾರ ಬಟ್ಟೆಯ ಬಗ್ಗೆನೂ ಯಾವುದೇ ಆಕ್ಷೇಪಣೆ ಇಲ್ಲ. ಮನೇಲಿ ಯಾರೇನು ಧರಿಸ್ತಾ ಇದ್ದಾರೆ, ಮಾರ್ಕೆಟಲ್ಲಿ ಯಾರೇನು ಧರಿಸ್ತಾ ಇದ್ದಾರೆ, ಸಾರ್ವಜನಿಕ ಸ್ಥಳಗಳಲ್ಲಿ ಯಾರೇನು ಧರಿಸ್ತಾ ಇದ್ದಾರೆ, ಅದ್ರ ಬಗ್ಗೆ ಆಕ್ಷೇಪಣೆ ಮಾಡೋ ಯಾವುದೇ ಅಧಿಕಾರ ನಮಗಿಲ್ಲ. ಆದರೆ ಒಂದು ವಿಷಯದಲ್ಲಿ ನನ್ನ ನಂಬಿಕೆ ಇದೆ, ಈ ದೇಶದ ವ್ಯವಸ್ಥೆ ಸಂವಿಧಾನದ ಪ್ರಕಾರ ನಡಿಬೇಕು. ಇದು ಎಲ್ಲರ ಹಿತಕ್ಕಾಗಿ. ದೇಶದ ಸಂವಿಧಾನವೇ ಇಲ್ದಿದ್ರೆ ಏನಿವತ್ತು ಈ ತ್ರಿವಳಿ ತಲಾಕ್ನಂಥ ಕೆಟ್ಟ ಪದ್ಧತಿಯನ್ನ ನಾವು ತಡೆಯೋಕ್ಕಾಗ್ತಿತ್ತಾ? ಖಂಡಿತ ಇಲ್ಲ. ಮತ್ತೆ ಅದಕ್ಕೆ ವೈಯಕ್ತಿಕ ನಂಬಿಕೆ, ಹಾಗಂತ ಭಾರತದ ಒಳಗೆ ನಮ್ಮ ಪಂಥ ಸಂಪ್ರದಾಯಗಳು ಇಲ್ಲ ಅಂತಲ್ಲ. ಕುಂಭಮೇಳದಂತಹ ಮಹಾಪರ್ವಗಳು ನಡೀತಾ ಇವೆ. ಮತ್ತೆ ಕುಂಭ ಮಹಾಪರ್ವದ ಸಂದರ್ಭದಲ್ಲಿ ಒಂದು ಕಾಲ ಹೀಗೂ ಇತ್ತು. ಆಗ ಅಖಾಡಗಳು ಮೊದಲು ಸ್ನಾನ ಮಾಡೋಕೆ ಸಂಘರ್ಷ ಮಾಡ್ತಾ ಇದ್ವು, ಜಗಳ ಆಡ್ತಾ ಇದ್ವು, ಮುಖಾಮುಖಿ ಆಗ್ತಿದ್ವು, ರಕ್ತಸಿಕ್ತ ಸಂಘರ್ಷ ನಡೀತಾ ಇತ್ತು. ಆದರೆ ರಾಷ್ಟ್ರೀಯ ಏಕತೆಯನ್ನ ಗಮನದಲ್ಲಿಟ್ಟುಕೊಂಡು ಎಲ್ಲರೂ ತಮ್ಮ ಅಹಮ್ಮನ್ನು ಶಾಂತಗೊಳಿಸಿದ್ರು. ಮತ್ತೆ ಎಲ್ಲರೂ ಒಂದಾಗಿ ಪರಸ್ಪರ ಸಮ್ಮತಿಯ ಆಧಾರದ ಮೇಲೆ ಈ ಕಾರ್ಯಕ್ರಮವನ್ನು ಮುನ್ನಡೆಸ್ತಾರೆ. ಆದರೆ ನಮ್ಮ ವೈಯಕ್ತಿಕ ನಂಬಿಕೆ ನಮ್ಮ ಜಾಗದಲ್ಲೇ ಇರಬೇಕು. ನಾವು ನಮ್ಮ ನಂಬಿಕೆಯನ್ನ ದೇಶದ ಮೇಲೆ ಹೇರೋಕ್ಕಾಗಲ್ಲ. ಅಂತಿಮವಾಗಿ ನಮ್ಮೆಲ್ಲರ ಸುರಕ್ಷತೆ, ನಮ್ಮೆಲ್ಲರ ಗೌರವ ಒಂದೇ ಧರ್ಮದೊಂದಿಗೆ, ಅದು ರಾಷ್ಟ್ರಧರ್ಮ. ರಾಷ್ಟ್ರಧರ್ಮ ಇಲ್ಲದೆ ಯಾವುದೇ ವ್ಯಕ್ತಿ ಅಥವಾ ಯಾವುದೇ ಸಮುದಾಯ ತಾವು ಸುರಕ್ಷಿತವಾಗಿರ್ತೀವಿ, ಸಮೃದ್ಧವಾಗಿರ್ತೀವಿ ಅಂದ್ಕೊಂಡ್ರೆ ಅದು ಅವರ ತಪ್ಪು ತಿಳುವಳಿಕೆ ಅನ್ಸುತ್ತೆ. ನಾವು ನಮ್ಮ ರಾಷ್ಟ್ರಧರ್ಮವನ್ನ ಎಂತಹ ಪರಿಸ್ಥಿತಿಲೂ ಪಾಲಿಸಲೇಬೇಕು. ನೋಡಿ, ಸಂಸ್ಥೆ ಅಂತಿದ್ದಾಗ ಒಬ್ಬ ಬಾಲಕಿ ಶಾಲೆಗೆ ಹೋಗ್ತಾಳೆ. ಆಗ ಶಾಲೆ ನಿಗದಿಪಡಿಸಿದ ಡ್ರೆಸ್ ಏನಿದೆ ಆ ಡ್ರೆಸ್ಸಲ್ಲೇ ಹೋದ್ರೆ ಅದು ತುಂಬಾ ಒಳ್ಳೆಯದು. ಒಬ್ಬ ಬಾಲಕ ಶಾಲೆಯ ನಿಗದಿಪಡಿಸಿದ ಡ್ರೆಸ್ನಲ್ಲೇ ಹೋದ್ರೆ ಒಳ್ಳೆಯದು. ಇಲ್ಲ ಅಂದ್ರೆ ಇವತ್ತು ನೀವು ಒಂದು ಶಾಲೆ ಕಾಲೇಜ್ಗಾಗಿ ಹೇಳ್ತಾ ಇದ್ದೀರಾ, ನಾಳೆ ಫೋರ್ಸ್ನಲ್ಲೂ ಇದೇ ಮಾತನ್ನೇ ಹೇಳ್ತೀರಾ? ನೀವು ನೋಡಿರ್ಬೋದು, ಮಾನ್ಯ ನ್ಯಾಯಾಲಯ ಕೂಡ ಸಾಕಷ್ಟು ಬಾರಿ ಇದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದೆ. ನಾವು ಎಲ್ಲೂ ಕೂಡ ನಮ್ಮ ಫೋರ್ಸ್ನಲ್ಲಿ ಇಂತಹ ಅನುಮತಿಯನ್ನು ಕೊಡೋಕೆ ಸಾಧ್ಯ ಇಲ್ಲ ಅಂತ. ಯಾವುದರಿಂದ ಅದು ಒಂದು ನಿರ್ದಿಷ್ಟ ಸಮುದಾಯವನ್ನ ಪ್ರತಿನಿಧಿಸೋ ಹಾಗೆ ಕಾಣುತ್ತೋ, ನಿಜವಾದ ಅರ್ಥದಲ್ಲಿ ಅಲ್ಲಿ ಒಂದು ಸೆಕ್ಯುಲರ್ ಸ್ಟೇಟಸ್ ಕಾಣಿಸ್ಬೇಕು. ಮತ್ತೆ ಆ ಭಾವನೆಗೆ ನಾವು ಗೌರವ ಕೊಡಲೇಬೇಕು. ಸಂಸ್ಥೆಯ ಶಿಸ್ತನ್ನ ಗಾಳಿಗೆ ತೂರೋ ಅನುಮತಿಯನ್ನ ಮತ್ತೆ ಅದರಲ್ಲಿ ಅಶಿಸ್ತನ್ನ ಹರಡೋ ಸ್ವಾತಂತ್ರ್ಯವನ್ನ ಯಾರಿಗೂ ಕೊಡಬಾರ್ದು. ನೀವು ಶಾಲೆ ಬಗ್ಗೆ ಮಾತಾಡ್ತಾ ಇದ್ದೀರಾ. ಅಸಾದುದ್ದೀನ್ ಓವೈಸಿ ಸಾಹೇಬ್ರು ಕರ್ನಾಟಕದ ಇಶ್ಯೂನ ಇಲ್ಲಿಗೆ ತಗೊಂಡ್ ಬಂದ್ರು. ಮತ್ತೆ ಅವ್ರು ಹೇಳಿದ್ರು, ಒಂದು ದಿನ ಹಿಜಾಬ್ ಧರಿಸೋ ಒಬ್ಬ ಮಹಿಳೆ ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ. ನೋಡಿ, ನಾನು ಶ್ರೀಮಾನ್ ಓವೈಸಿ ಅವ್ರಿಗೆ ಒಂದು ಮಾತನ್ನು ಹೇಳ್ತೀನಿ. ಅವರು ಇದ್ರ ಬಗ್ಗೆ ಮಾತಾಡ್ಲಿ. ಅವರು ನಿಜವಾಗ್ಲೂ ಮುಸ್ಲಿಂ ಮಹಿಳೆಯರ ಸ್ವಾವಲಂಬನೆ ಬಯಸೋದಾದ್ರೆ, ಅವರ ಹಿತಕ್ಕಾಗಿ ಕೆಲಸ ಮಾಡೋಕ್ ಬಯಸಿದ್ರೆ
ಆಗ ಅವರು ತ್ರಿವಳಿ ತಲಾಕ್ನಂತಹ ಕೆಟ್ಟ ಪದ್ಧತಿಯನ್ನ ತಡೆಯೋ ಆ ಕಾನೂನನ್ನ ಬೆಂಬಲಿಸಬೇಕು. ಒಂದ್ವೇಳೆ ಅವ್ರು ಬೆಂಬಲಿಸಿದ್ರೆ ಆಗ ನಾವು ಒಪ್ತೀವಿ ನಿಜವಾಗ್ಲೂ ಅವರು ಮುಸ್ಲಿಂ ಮಹಿಳೆಯರ ಒಳಿತನ್ನ ಬಯಸ್ತಾರೆ ಅಂತ. ಆದ್ರೆ ಅರ್ಧ ಜನಸಂಖ್ಯೆಯನ್ನ ನೀವು ನ್ಯಾಯದಿಂದ ಮತ್ತೆ ಗೌರವದಿಂದ ವಂಚಿಸೋಕೆ ಸಾಧ್ಯ ಇಲ್ಲ. ಈಗ್ಲೂ ಬಹಳಷ್ಟು ಜನ ಇದ್ದಾರೆ, ಅವರು ತ್ರಿವಳಿ ತಲಾಕ್ ವಿರುದ್ಧ ಮಾಡಿರೋ ಕಾನೂನನ್ನ ವಿರೋಧಿಸ್ತಾ ಇದ್ದಾರೆ. ದೇಶದಲ್ಲಿ ತ್ರಿವಳಿ ತಲಾಕ್ ವಿರುದ್ಧ ಯಾವಾಗ ಕಾನೂನು ಜಾರಿಗೆ ಬಂತೋ ಎಲ್ಲರಿಗಿಂತ ಮೊದಲು ಯುಪಿಲಿ ನಾನದನ್ನ ಜಾರಿಗೆ ತಂದಿದ್ದು. ನಾನು ಅದರ ಸಮ್ಮೇಳನವನ್ನೂ ಮಾಡಿದೆ. ಎಷ್ಟು ತಲಾಕ್ ಸಂತ್ರಸ್ತ ಮಹಿಳೆಯರಿದ್ರೋ ನಾನು ಅವರೆಲ್ಲರನ್ನೂ ಲಕ್ನೋಗೆ ಕರೆಸಿ ಅವರ ಸನ್ಮಾನವನ್ನು ಮಾಡಿದೆ. ತ್ರಿವಳಿ ತಲಾಕ್ ವಿರುದ್ಧದ ಈ ಕಾನೂನು ಒಂದು ಐತಿಹಾಸಿಕ ಕಾನೂನು. ಅರ್ಧ ಜನಸಂಖ್ಯೆಯ ಘನತೆ ಮತ್ತು ಅವರ ಗೌರವಕ್ಕೆ ಸಂಬಂಧಿಸಿದ ವಿಷಯ ಇದು. ಆದ್ರೆ ಯಾವಾಗ ಘೋಷಣೆ ಕೂಗ್ತಾರಲ್ಲ, ಉತ್ತರ ಪ್ರದೇಶದಲ್ಲಿ ಬಾಹುಬಲಿಯಲ್ಲ ಬಜರಂಗಬಲಿ, ಆಗ ಜನರ ಹೃದಯ ಮಿಡಿಯುತ್ತೆ. ನೋಡಿ, ಉತ್ತರ ಪ್ರದೇಶದಲ್ಲಿ ಈಗ ಮಾಫಿಯಾವಾದ ಮತ್ತೆ ವೃತ್ತಿಪರ ಅಪರಾಧಿಗಳ ದಿನಗಳು ಮುಗಿದು ಹೋಗಿವೆ. ಮತ್ತೆ ನನಗನ್ಸೋದಿಲ್ಲ ಮಾರ್ಚ್ 10ರ ನಂತರ ಇವರಲ್ಲಿ ಯಾರಾದರೂ ಕಣ್ಣಿಗೆ ಕಾಣಿಸ್ತಾರೆ ಅಂತ. ನನಗಂತೂ ಅನ್ಸಲ್ಲ. ಬಹಳ ಜನ ಹೀಗೂ ಇದ್ದಾರೆ. ಚುನಾವಣೆಯ ಘೋಷಣೆಯ ನಂತರ ರಾಜ್ಯದ ಒಳಗೆ 4.5 ವರ್ಷಗಳಿಂದ ಅಡಗಿ ಕೂತಿದ್ರೋ, ಬಚ್ಚಿಟ್ಕೊಂಡಿದ್ರೋ. ಚುನಾವಣೆಯ ನೋಟಿಫಿಕೇಶನ್ ನಂತರ ಅವರು ಸ್ವಲ್ಪ ಹೊರಗಡೆ ಬಂದು ತೆವಳ್ತಿದ್ರು. ಕೆಲವು ಕಡೆ ಬೆದರಿಕೆ ಹಾಕ್ತಿದ್ರು, ಏನೇನೋ ಮಾತಾಡ್ತಿದ್ರು. ಆದರೆ ಯಾವಾಗ ಮೊದಲ 2 ಹಂತಗಳ ಚುನಾವಣೆ ಮುಗೀತೋ, ಅವರನ್ಕೊಂಡಿರ್ತಾರೆ ಮೊದಲ 2 ಹಂತದ ಚುನಾವಣೆಯ ನಂತರ ಅವರು ಮತ್ತೆ ಮುಖ್ಯವಾಗಿ ವಿಪಕ್ಷ ಸಾಕಷ್ಟು ಮುನ್ನಡೆ ಸಾಧಿಸುತ್ತೆ ಅಂತ. ಅವರಿಗೆ ಆಶ್ಚರ್ಯ ಆಯಿತು. ಎಲ್ಲಿ ಅವರು ಇಡೀ ಸಂಚು, ಅಂದ್ರೆ ದೇಶ ಮತ್ತೆ ವಿದೇಶದ ಎಲ್ಲಾ ಸಂಚುಗಳನ್ನ ಎಲ್ಲಿ ಹೂಡಿದ್ರೋ ಭಾರತೀಯ ಜನತಾ ಪಾರ್ಟಿಯನ್ನ ಸೋಲ್ಸೋದಿಕ್ಕೆ, ಅಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಬಹಳ ಒಳ್ಳೆ ಮುನ್ನಡೆ ಪಡ್ಕೊಂಡಿದೆ. ಹಾಗಾಗಿ ನೀವು ನೋಡಿರ್ಬೋದು, ಬಹಳಷ್ಟು ವಿಪಕ್ಷದ ನಾಯಕರು ಈಗಿಂದೀಗ್ಲೇ ತಮ್ಮ ಟಿಕೆಟ್ ಬುಕ್ಕಿಂಗ್ ಮಾಡೋಕೆ ಶುರು ಮಾಡಿದ್ದಾರೆ ಹೊರಗಡೆ ಹೋಗೋದಿಕ್ಕೆ. ಕೆಲವರು ಇಂಗ್ಲೆಂಡ್ಗೆ ಮಾಡ್ತಾ ಇದ್ದಾರೆ, ಕೆಲವರು ಆಸ್ಟ್ರೇಲಿಯಾಗೆ ಮಾಡ್ತಿದ್ದಾರೆ, ಮತ್ತೆ ಸಣ್ಣ ಪುಟ್ಟ ಜನ ಅವರು ನೇಪಾಳಕ್ಕೆ ಓಡ್ ಹೋಗೋ ಪ್ಲ್ಯಾನಲ್ಲಿದ್ದಾರೆ. ನಾವಂತೂ ನೇಪಾಳದಲ್ಲಿ ಕೂಡ ಬಾರ್ಡರ್ನಲ್ಲಿ ಜಾಯಿಂಟ್ ಪೆಟ್ರೋಲಿಂಗ್ನ ಶುರು ಮಾಡಿಸಿದ್ದೀವಿ SSP ಜೊತೆಗೆ. ಒಂದ್ಸಲ ಇವರ ಬಿಸಿನ ನಾವು ಸ್ವಲ್ಪ ತಣ್ಣಗೆ ಮಾಡಿದ್ಮೇಲೆ ಅದಾದ್ಮೇಲೆ ಅವ್ರ ದಾರಿ ಅವ್ರು ನೋಡ್ಕೋತಾರೆ. ಆದ್ರೆ ಅವರೂ ಸಹ ಬದಲಾಗಿದ್ದಾರೆ. ನೀವು ಸ್ವತಃ ಹೇಳ್ತೀರಾ, ಯಾರು ರಾಮ ಭಕ್ತರ ಮೇಲೆ ಗುಂಡು ಹಾರಿಸ್ತಿದ್ರೋ ಈಗ ಹನುಮಂತನ ಗದೆ ಹಿಡ್ಕೊಂಡು ಓಡಾಡ್ತಿದ್ದಾರೆ. ನೋಡಿ, ಇದೇ ಬದಲಾವಣೆ ಅಲ್ವಾ? ಒಳ್ಳೇದಿದು, ಇದಾಗಬೇಕು. ಮತ್ತೆ ನನಗೂ ಸಂತೋಷ ಇದೆ. ನೀವೇ ನೋಡಿ ಅಂತೂ ಎಷ್ಟು ಬದಲಾವಣೆ ಆಗಿದೆ ಅಂತ. 1990ರಲ್ಲಿ ರಾಮಭಕ್ತರ ಮೇಲೆ ಗುಂಡಿನ ದಾಳಿ ಆಗಿತ್ತು. ಅಯೋಧ್ಯೆಯಲ್ಲಿ ಹಕ್ಕಿ ಸಹ ರೆಕ್ಕೆ ಬಡಿಯೋಕ್ ಸಾಧ್ಯ ಇಲ್ಲ, ಇಂಥ ಮಾತುಗಳನ್ನು ಆಡ್ತಾ ಇದ್ರು. 2005-6ರಲ್ಲಿ ಹೇಳ್ತಾ ಇದ್ರು ರಾಮ ಮತ್ತೆ ಕೃಷ್ಣ ಇರಲೇ ಇಲ್ಲ ಅಂತ. ಅಯೋಧ್ಯೆಯಲ್ಲಿ ದೀಪೋತ್ಸವದ ಆಯೋಜನೆಯನ್ನ 2017ರಲ್ಲಿ ಪ್ರಾರಂಭ ಮಾಡಿದಾಗ ಅದ್ರ ಬಗ್ಗೆ ಕೂಡ ಇವರು ಬೆರಳು ಮಾಡಿ ತೋರಿಸಿದ್ರು. ಪ್ರಧಾನಮಂತ್ರಿಯವರು ಅಯೋಧ್ಯೆಯಲ್ಲಿ ರಾಮಮಂದಿರಕ್ಕೆ ಯಾವಾಗ ಶಂಕುಸ್ಥಾಪನೆ ಮಾಡಿದ್ರೋ ಮತ್ತೆ ಇಡೀ ದೇಶದಲ್ಲಿ ಒಂದು ವಾತಾವರಣ ಸೃಷ್ಟಿಯಾಯಿತೋ, ಆಗ ಇವ್ರ ಧ್ವನಿ ಬದಲಾಗಿ ಹೇಳೋಕ್ ಶುರು ಮಾಡಿದ್ರು ರಾಮ ಎಲ್ರಿಗೂ ಸೇರಿದವನು ಅಂತ. ಮೊದಲು ರಾಮನ ಮೇಲೆ ನಂಬಿಕೆ ಇರಲಿಲ್ಲ. ಈಗ ಯಾವಾಗ ರಾಮನ ನೈಜ ಶಕ್ತಿಯ ಅರಿವು ಆಯ್ತೋ ಆಗ ರಾಮ ಎಲ್ರಿಗೂ ಸೇರಿದವನಾಗ್ಬಿಟ್ಟ. ಮತ್ತೆ ಉತ್ತರ ಪ್ರದೇಶದ ಬಬುವಾನ ಸ್ಥಿತಿ ಏನಾಗಿದೆ ನೋಡಿ. ಈಗ ಅವರು ಪ್ರತಿ ವೇದಿಕೆಗೂ ಹೋಗ್ತಾರೆ. ಅಂದ್ರೆ ಯಾರು ಮೊದಲು ರಾಜ್ಯದಲ್ಲಿ ಅಪರಾಧಿಗಳಿಗೆ ಆಶ್ರಯ ಕೊಡ್ತಿದ್ರೋ, ತಮಂಚಾಗಳ ಫ್ಯಾಕ್ಟ್ರಿ ಹಾಕ್ತಿದ್ರೋ, ಪಿಸ್ತೂಲು ಹಂಚ್ತಾ ಇದ್ರೋ, ದರೋಡೆ ಮಾಡ್ತಿದ್ರೋ, ಈಗ ನೀವು ನೋಡ್ತಿರ್ಬೋದು ಪ್ರತಿಯೊಂದು ಕಡೆ ಹನುಮಂತನ ಗದೆನ ತಿರುಗಿಸ್ತಾರೆ. ಮತ್ ನೋಡ್ತಾ ಇರಿ, ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆ ನಂತರ ಯಾವಾಗ 2024ರಲ್ಲಿ ನಾವು ಲೋಕಸಭಾ ಚುನಾವಣೆಗೆ ಬರ್ತೀವೋ ಅದಕ್ಕೂ ಮುಂಚೆ ಅಯೋಧ್ಯೆಯಲ್ಲಿ ಭಗವಾನ್ ರಾಮನ ಭವ್ಯ ಮಂದಿರ ನಿರ್ಮಾಣವಾಗಿರುತ್ತೆ. ರಾಮಲಲ್ಲ ವಿರಾಜಮಾನರಾಗಿರ್ತಾರೆ. ಇವ್ರು ಎಷ್ಟು ಜನ ಇದ್ರೋ, ಇವ್ರು ಮುಂಚೆ ತಮಂಚವಾದಿಗಳಾಗಿದ್ರೋ, ಈಗ ಅವರು ಬಜರಂಗಬಲಿಯ ಗದೆಯನ್ನ ಹಿಡ್ಕೊಂಡು ತಿರುಗ್ತಿದ್ದಾರೆ. ಆಗ ಇವರು ಅಯೋಧ್ಯೆಯಲ್ಲಿ ಕಾರ್ಯಕರ್ತರ ಲೈನ್ನಲ್ಲಿ ಬಂದು ನಿಲ್ಲೋದನ್ನ ನೀವು ನೋಡ್ತೀರಾ. ಆದ್ರೆ ನೀವು ಕೆಲವೊಮ್ಮೆ ಎಂಥ ಮಾತುಗಳನ್ನ ಆಡ್ತೀರಾ ಅಂದ್ರೆ, ನೀವು ಹೇಳ್ತೀರಾ ಹಿಂದಿನ ಸರ್ಕಾರ ಸ್ಮಶಾನಕ್ಕೆ ಖರ್ಚು ಮಾಡ್ತಿದ್ರು, ನಾವು ತೀರ್ಥಕ್ಷೇತ್ರಗಳಿಗೆ ಖರ್ಚು ಮಾಡ್ತೀವಿ ಅಂತ.
ಹೌದು, ಇದು ನಿಜ. ಸ್ಮಶಾನದ ಅಗತ್ಯ ಕೂಡ ಇದೆ. ನೋಡಿ, ಪ್ರತಿಯೊಬ್ಬರಿಗೂ ಅವ್ರದೇ ಆದ ಅಗತ್ಯ ಇರುತ್ತೆ. ಯಾರ ಆಲೋಚನೆ ಹೇಗಿರುತ್ತೋ ಆ ರೀತಿ ಕೆಲಸ ಮಾಡ್ತಾರೆ. ನನಗೆ ಗೋರಖ್ಪುರದ ಅಭಿವೃದ್ಧಿಯ ಬಗ್ಗೆ ಕೆಲಸ ಮಾಡಬೇಕಿತ್ತು. ಹಾಗಾಗಿ ಇಲ್ಲಿ ನಾವು ಏಮ್ಸ್ನ ಸ್ಥಾಪನೆ ಮಾಡಿಸಿದ್ವಿ. ಮುಚ್ಚಿ ಹೋಗಿದ್ದ ಫರ್ಟಿಲೈಸರ್ ಕಾರ್ಖಾನೆಯನ್ನ ಮತ್ತೆ ಶುರು ಮಾಡಿಸಿದ್ವಿ. ಇಲ್ಲಿನ ಮೂಲ ಸೌಕರ್ಯಗಳ ಬಗ್ಗೆ ಗಮನ ಹರಿಸಿದ್ವಿ. ಜನಸಂಖ್ಯೆ ಹೆಚ್ಚಾದ ಹಾಗೆ ಗೋರಖ್ಪುರದಲ್ಲಿ ಜನ ಪರಿವಾರ ಜೊತೆ ಓಡಾಡ್ಲಿ ಅಂತ. ನೋಡಿ, ಪ್ರಕೃತಿದತ್ತ ಎಷ್ಟು ಅದ್ಭುತವಾದ ಕೊಡುಗೆ ಗೋರಖ್ಪುರದ ಹತ್ರ ಇದೆ. ರಾಮ್ಗಢ ತಾಲ್ ಅಂತ ಸರೋವರ ಇದೆ. ನಾನೊಂದಿನ ನೋಡ್ತಾ ಇದ್ದೆ, ಸಾಕಷ್ಟು ಪರಿವಾರಗಳು. ಯಾರೋ ಬೋಟಿಂಗ್ ಮಾಡ್ತಿದ್ರು, ಯಾರೋ ತಮ್ಮ ಬರ್ಡೇ ಪಾರ್ಟಿ ಆಚರಿಸ್ತಿದ್ರು, ಇನ್ಯಾರೋ ಪರಿವಾರದ ಜೊತೆ ವಿಹಾರಕ್ಕೆ ಹೊರಟಿದ್ರು ಆ ಸರೋವರದಲ್ಲಿ. ಇದನ್ನೆಲ್ಲ ಗಮನಿಸಿದ್ರೆ ಗೋರಖ್ಪುರದ ಜನತೆಗೆ ಕಳೆದ 5 ವರ್ಷಗಳಲ್ಲಿ ಇದೆಲ್ಲ ಸಿಕ್ಕಿರೋದು. ಗೋರಖ್ಪುರದಲ್ಲಿ 2017ಕ್ಕಿಂತ ಮುಂಚೆ ಕರೆಂಟ್ ಇರಲಿಲ್ಲ. ಗೋರಖ್ಪುರ ಏನು ಇಡೀ ರಾಜ್ಯದಲ್ಲೇ ಇರಲಿಲ್ಲ. ವಿದ್ಯುತ್ತೇ ಇರಲಿಲ್ಲ. ಈಗೇನೋ ಫ್ರೀಯಾಗಿ ಕೊಡೋ ಮಾತಾಡ್ತಾ ಇದ್ದಾರಲ್ಲ, ಇವ್ರ ಕಾಲದಲ್ಲಿ ಕರೆಂಟೇ ಇರಲಿಲ್ಲ. ಕತ್ಲಲ್ಲೇ ಅಭ್ಯಾಸ ಆಗೋಗಿತ್ತು. ಯಾಕಂದ್ರೆ ಇವ್ರ ಎಲ್ಲಾ ಕೃತ್ಯಗಳು ಕತ್ಲಲ್ಲೇ ನಡೀತಾ ಇದ್ವಲ್ಲ, ಅದಕ್ಕೆ ಕರೆಂಟೇ ಕೊಡ್ತಿರ್ಲಿಲ್ಲ. ನಾನು ಮುಖ್ಯಮಂತ್ರಿ ಆದಾಗ ನನಗೂ ಹೇಳಿದ್ರು, ಸಾಹೇಬ್ರೆ ಗೋರಖ್ಪುರಕ್ಕೆ 24 ಗಂಟೆ ಕರೆಂಟ್ ಕೊಡಬೇಕು ಅಂತ. ನಾನು ಗೋರಖ್ಪುರಕ್ಕೆ ಮಾತ್ರ ಯಾಕೆ, ಬಾಕಿ ಇಡೀ ರಾಜ್ಯ ವಂಚಿತರಾಗಬೇಕಾ ಅಂದೆ. ಅವರು, ಇಲ್ಲ ಸಾಹೇಬ್ರೆ, ಮೊದಲಿಂದ ಹೀಗೆ ಎಲ್ಲಿಂದ ಸಿಎಂ ಆಗಿರ್ತಾರೋ ಅಲ್ಲಿಗೆ ಸಿಗೋದು ಅಂದ್ರು. ಅದಕ್ಕೆ ನಾನು ಅಲ್ಲಿಯ ಸಿಎಂ ಮಾತ್ರ ಅಲ್ಲ, ಇಡೀ ರಾಜ್ಯದ ಸಿಎಂ ಅಂತ ಹೇಳ್ದೆ. ಹಾಗೆ ಹೇಳ್ದೆ, ಗೋರಖ್ಪುರದ ಯಾವುದೇ ವ್ಯಕ್ತಿ ಒಪ್ಕೊಳ್ಳೋದಿಲ್ಲ ಕೇವಲ ಗೋರಖ್ಪುರಕ್ಕೆ ಮಾತ್ರ ಕರೆಂಟ್ ಸಿಗೋದನ್ನ. ನೋಡಿ, ಗೋರಖ್ಪುರಕ್ಕೆ ಕರೆಂಟ್ ಬರೋದು ಇಡೀ ರಾಜ್ಯಕ್ಕೆ 24 ಗಂಟೆ ಕರೆಂಟ್ ಬಂದಾಗ. ಮತ್ತೆ ನಾವು ಒಟ್ಟಿಗೆ ಏಪ್ರಿಲ್ನಲ್ಲಿ 2017ರಲ್ಲಿ ಇಡೀ ರಾಜ್ಯಕ್ಕೆ ವಿದ್ಯುತ್ತನ್ನು ಕೊಟ್ವಿ. ಗೋರಖ್ಪುರದಲ್ಲಿ ಏನು ಅಭಿವೃದ್ಧಿ ಆಗಿದೆಯೋ ಈ ಅಭಿವೃದ್ಧಿ ಇಡೀ ರಾಜ್ಯದ ಬೇರೆ ಬೇರೆ ನಗರಗಳಲ್ಲೂ ಕೂಡ ಆಗಿದೆ. ಇಡೀ ರಾಜ್ಯದ ಬ್ರ್ಯಾಂಡ್ ಆಗಿದೆ. ರಾಜ್ಯಕ್ಕೆ ಒಂದು ಹೊಸ ಗುರುತು ಸಿಕ್ಕಿದೆ. ಉತ್ತರ ಪ್ರದೇಶದಲ್ಲಿ ನಾವು ಇದನ್ನೇ ಮಾಡ್ತಾ ಇರೋದು. ಈ ವಂಶವಾದಿ ಪರಿವಾರವಾದಿಗಳಿದಾರಲ್ಲ, ಪರಿವಾರ ಇವ್ರ ಜೊತೆಗಿರೋದು ಎಲ್ಲಿವರೆಗೆ ಲೂಟಿಲಿ ಪಾಲ್ ಸಿಗುತ್ತೋ ಅಲ್ಲಿವರೆಗೆ. ಇಲ್ಲ ಅಂದ್ರೆ ನೋಡಿ, ಮಗ ಅಪ್ಪನನ್ನೇ ನೂಕ್ಬಿಡ್ತಾನೆ, ಅಳಿಯ ಚಿಕ್ಕಪ್ಪನನ್ನೇ ತಳ್ಳಿಬಿಡ್ತಾನೆ. ಹಾಗಾಗಿ ಇವರಿಂದ ಏನೂ ನಿರೀಕ್ಷಿಸಬೇಡಿ. ಯಾರು ತಮ್ಮ ಪರಿವಾರಕ್ಕೆ ಗೌರವ ಕೊಡೋದಿಲ್ವೋ, ಪರಿವಾರವಾದಿ ಅನ್ನೋ ನಾಟಕ ಮಾಡ್ತಾರೋ, ಆಮೇಲೆ ಅವರ ಗೌರವವನ್ನ ಸಾಕಿ ಸಲಹೋ ಯೋಗ್ಯತೆ ಇರಲ್ವೋ, ಅವರಿಂದ ನಿರೀಕ್ಷೆ ಮಾಡಲೇಬಾರ್ದು. ಇಡೀ ರಾಜ್ಯವನ್ನ ಹೇಗ್ ನಿಭಾಯಿಸ್ತಾರೆ? ಅವ್ರಿಗೆ ತಮ್ಮ ಪರಿವಾರವನ್ನೇ ನಿಭಾಯಿಸಕ್ಕಾಗಿರಲ್ಲ. ಒಂದು ದೂರಂತೂ ಪದೇ ಪದೇ ಕೇಳ್ಬರುತ್ತೆ, ಯುವಕರಿಗೆ ಉದ್ಯೋಗಾವಕಾಶ. ಮತ್ತೆ ಎಲ್ಲ ಕಡೆ ಮಾತೆದ್ದೇಳುತ್ತೆ, ನೀವು ಎಷ್ಟು ಉದ್ಯೋಗದ ಭರವಸೆ ಕೊಟ್ಟಿದ್ರು ಅಷ್ಟು ಉದ್ಯೋಗ ಕೊಡಕ್ಕಾಗ್ಲಿಲ್ಲ. ರಜಜ್ಜಿ, ನೋಡಿ, ನಾನು ಇದನ್ನ ಒಪ್ಪೋದಿಲ್ಲ. ನೋಡಿ, 5 ವರ್ಷಗಳಲ್ಲಿ 3 ವರ್ಷಗಳು ನಮ್ಮ ರಾಜ್ಯದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋದ್ರಲ್ಲೇ ಕಳೆದೋಯ್ತು. 2 ವರ್ಷ, ಇನ್ನೆರಡು ವರ್ಷ ನಮಗೆ ಕೋವಿಡ್ನ ನಿರ್ವಹಣೆಯಲ್ಲೇ ಕಳೆದೋಯ್ತು. ಆದರೆ ಈ 5 ವರ್ಷಗಳಲ್ಲಿ ನಾವು ಎಷ್ಟು ಸರ್ಕಾರಿ ಕೆಲಸ ಕೊಟ್ಟಿದ್ದೀವೋ ನೋಡಿ, ಕೇವಲ ನೌಕರಿಯ ಆ್ಯಡ್ ಹೊಡ್ಸೋದ್ರಿಂದ ನೌಕರಿ ಸಿಗಲ್ಲ. ನೌಕರಿ ಒಂದು ಪಾರದರ್ಶಕ ವ್ಯವಸ್ಥೆಯ ಮೂಲಕ ಪ್ರತಿಯೊಬ್ಬ ಯುವಕನಿಗೂ ನೌಕರಿ ಸಿಗಬೇಕು. ಅವರಿಗೆ ಪ್ರಾಪರ್ ಟ್ರೈನಿಂಗ್ ಆಗಬೇಕು, ಅವರ ಪ್ಲೇಸ್ಮೆಂಟ್ ಆಗಬೇಕು, ಮತ್ತೆ ಅವನ ಸಂಬಳ ಅವನ ಕುಟುಂಬಕ್ಕೆ ತಲುಪೋಕೆ ಶುರುವಾಗಬೇಕು. ಇದು ಇಡೀ ಪ್ರಕ್ರಿಯೆ. ನಾವು 5 ವರ್ಷದಲ್ಲಿ 5 ಲಕ್ಷಕ್ಕಿಂತ ಹೆಚ್ಚು ಯುವಕರಿಗೆ ಸರ್ಕಾರಿ ಕೆಲಸ ಕೊಟ್ಟಿದ್ದೀವಿ. ನಾನೀ ಮಾತನ್ನು ಹೇಳ್ಬೋದು 2003ರಿಂದ ಹಿಡಿದು 2017ರವರೆಗೆ ಈ 14ರಿಂದ 15 ವರ್ಷಗಳ ಕಾಲ ಸಪಾ ಬಸ್ಪಾ ಸಪಾ ಈ ಸರ್ಕಾರಗಳಿದ್ವು. ಇವರು 14-15 ವರ್ಷಗಳಲ್ಲಿ ಅಷ್ಟೊಂದು ನೌಕರಿ ಕೊಟ್ಟಿರಲಿಲ್ಲ. ಮತ್ತೆ ಯಾವ ನೌಕರಿಯ ಆ್ಯಡ್ ಹೊರಡಿಸಿದ್ರೋ, ಯಾವ ಪ್ರಕ್ರಿಯೆ ಇವರು ಶುರು ಮಾಡಿದ್ರೋ ನೀವು ಸಹ ನೋಡಿರ್ಬೋದು. ಅವುಗಳಲ್ಲಿ ಹೆಚ್ಚಿನವು ವಿವಾದಕ್ಕೀಡಾಯಿತು. ನ್ಯಾಯಾಲಯ ಸ್ಟೇ ನೀಡಬೇಕಾಗಿ ಬಂತು. ನಾವು ಇಲ್ಲಿ ಯಾವ ನೌಕರಿಯ ಆ್ಯಡ್ ಹೊರಡಿಸಿದ್ವೋ ಪೂರ್ತಿ ಪಾರದರ್ಶಕ ರೀತಿಯಿಂದ ನೋಡಿ, ಮೊದಲನೇ ದಿನದಿಂದ ನನ್ನ ನಿಲುವು ಇದಾಗಿತ್ತು. ಒಂದ್ ವೇಳೆ ಎಲ್ಲಾದರೂ ತಾರತಮ್ಯ ಆದ್ರೆ, ಯುಪಿಯ ಯಾವುದೇ ಯುವಕನ ಭವಿಷ್ಯ ಜೊತೆ ಆಟ ಆಡಿದ್ರೆ, ಅವನಿಗೆ ಅನ್ಯಾಯ ಮಾಡಿದ್ರೆ ಅದಕ್ಕೆ ಆ ಸಂಸ್ಥೆಯೇ ಜವಾಬ್ದಾರಿಯಾಗಿರುತ್ತೆ, ಈ ಪರೀಕ್ಷೆ ನಡೆಸೋ ಸಂಸ್ಥೆ. ಹಾಗೂ ನಾವು ಕೆಲವು ಕ್ರಮಗಳನ್ನು ತಗೊಂಡ್ವಿ, ಬಹಳ ಕಠಿಣ ಕ್ರಮ ತಗೊಂಡ್ವಿ. ಒಂದು ಪ್ರಕರಣದಲ್ಲಂತೂ ನಾನು ಇಡೀ ವ್ಯವಸ್ಥೆಯನ್ನೇ ರದ್ದು ಮಾಡಿ ಯಾರೆಲ್ಲ ಆ ಪರೀಕ್ಷೆಯ ಜೊತೆ ಶಾಮೀಲಾಗಿದ್ರೋ ಎಲ್ಲರನ್ನೂ ಕೂಡ ಒಳಗಡೆ ಹಾಕಿಸ್ಬಿಟ್ಟೆ, ಜೈಲ್ ಒಳಗೆ ಹಾಕಿಸ್ದೆ. ನಾನು ಹೇಳ್ದೆ, ಯುಪಿಯ ಯುವಕರ ಜೊತೆ ಆಟ ಆಡೋರ್ಗೆ ಯಾವುದೇ ವಿನಾಯಿತಿ ಇರಬಾರ್ದು ಅಂತ. ಹೌದು, ಈ ಪ್ರಕ್ರಿಯೆಯನ್ನ ಇನ್ನೂ ವೇಗವಾಗಿ ಮುಂದೆ ತಗೊಂಡು ಹೋಗೋ ಅವಶ್ಯಕತೆ ಇದೆ. ಹೇಗ್ ನಾವು
ನಾನ್ ಗೆಜೆಟೆಡ್ ಹುದ್ದೆಗಳಾದ ಅಂದರೆ ಗ್ರೂಪ್ 2 ಮತ್ತು ಗ್ರೂಪ್ 3ಯ ಎಷ್ಟು ಪೋಸ್ಟ್ಗಳಿವೆಯೋ ಇವೆಲ್ಲಕ್ಕೂ ಕಾಮನ್ ಎಲಿಜಿಬಿಲಿಟಿ ಟೆಸ್ಟ್ ಅನ್ನ ನಾವು UPಲಿ ಯಶಸ್ವಿಯಾಗಿ ನಡೆಸಿದ್ದೀವಿ. 25 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು ಅದನ್ನು ಬರೆದಿದ್ದಾರೆ. ರಿಸಲ್ಟ್ ಕೂಡ ಇನ್ನೇನು ಬೇಗ ಬಂದ್ಬಿಡುತ್ತೆ. ಹಾಗೆ ನಾವು ಬೇರೆ ಪ್ರಕ್ರಿಯೆಗಳನ್ನು ಕೂಡ ವೇಗವಾಗಿ ಮುನ್ನಡೆಸ್ತಾ ಇದ್ದೀವಿ. ಕೋವಿಡ್ ಅದಕ್ಕೆ ಅಡ್ಡಿಯಾಗಿ ಬಂದಿತ್ತು. ಇಲ್ದಿದ್ರೆ ಇದಕ್ಕಿಂತಲೂ ಹೆಚ್ಚಿನ ನೇಮಕಾತಿಗಳನ್ನು ಮಾಡ್ತಿದ್ವಿ. ಇವು ಸರ್ಕಾರಿ ಕೆಲಸಗಳು. ನಾವು 70 ಲಕ್ಷ ಉದ್ಯೋಗ ನೀಡೋ ಮಾತಾಡಿದ್ವಿ. ಆದರೆ ಒಂದು ವಿಷಯನ ನಾನು ನಿಮಗೆ ಹೇಳ್ತೀನಿ, ನಾವು 2 ಕೋಟಿಗೂ ಹೆಚ್ಚು ಜನರಿಗೆ ಉದ್ಯೋಗವನ್ನ UP ಒಳಗೆ ಒದಗಿಸಿಕೊಟ್ಟಿದ್ದೀವಿ. ಇದು ಹೇಗೆ ಸಾಧ್ಯ ಆಯಿತು ಅಂದರೆ, ನೋಡಿ, ನಮ್ಮ UPಲಿ ಲಾ ಆ್ಯಂಡ್ ಆರ್ಡರ್ ಪರಿಸ್ಥಿತಿ ಏನಿದೆ ಅದರಲ್ಲಿ ಸುಧಾರಣೆಯಾಗಿದೆ. ಇವತ್ತು ನಾನು ಹೇಳಬಲ್ಲೆ, UP ಒಳಗೆ ದೇಶದ ಮತ್ತು ಪ್ರಪಂಚದ ಪ್ರತಿಯೊಬ್ಬ ದೊಡ್ಡ ಹೂಡಿಕೆದಾರ UPಲಿ ಹೂಡೋದಕ್ಕೆ ಇಷ್ಟಪಡ್ತಾರೆ. 2017ಕ್ಕಿಂತ ಮುಂಚೆ ಯಾರೂ ಬರೋಕೆ ಇಷ್ಟಪಡ್ತಿರಲಿಲ್ಲ, ಇದ್ದವರು ಕೂಡ ಓಡ್ ಹೋಗ್ತಾ ಇದ್ರು. 2017ರ ನಂತರ ಏನು ಬದಲಾವಣೆ ಆಯಿತೋ ನೋಡಿ. ಮೊದಲ 6 ತಿಂಗಳು ಜನ ನೋಡ್ತಾ ಇದ್ರು. ಅವರಿಲ್ಲಿ ನೋಡ್ತಾ ಇದ್ರು ಬದಲಾವಣೆ ಆಗುತ್ತೋ ಇಲ್ವೋ ಅಂತ. ನನಗೆ ನೆನಪಿದೆ, ಯಾವಾಗ ನಾವು ನಮ್ಮ ಮೊದಲ ಇನ್ವೆಸ್ಟರ್ ಸಮಿಟ್ಗಾಗಿ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಆಯೋಜನೆ ಮಾಡೋಕೆ ನಿರ್ಧಾರ ಮಾಡಿದ್ವೋ, ಆಗ ಸ್ವತಃ ರೋಡ್ ಶೋಗಾಗಿ ನನ್ನ ಟೀಮ್ನ ಕಳಿಸಿದ್ದೆ. ಅವ್ರಿಗೆ ದೊಡ್ಡ ಯಶಸ್ಸು ಸಿಗಲಿಲ್ಲ. ಅಹಮದಾಬಾದ್ಗೆ ಟೀಮ್ ಹೋಯಿತು, ಬೆಂಗಳೂರಿಗೆ ಟೀಮ್ ಹೋಯಿತು, ಹೈದರಾಬಾದ್ಗೆ ಹೋಯಿತು, ಕೋಲ್ಕತ್ತಾಗೆ ಹೋಯಿತು. ಒಟ್ಟಾರೆ ಎಲ್ಲ ಸೇರಿ 20,000 ಕೋಟಿ ರೂಪಾಯಿಗಳ ಹೂಡಿಕೆಯ ಪ್ರಸ್ತಾವನೆ ಅವ್ರಿಗೆ ಸಿಕ್ಕಿತ್ತು. ಅವರು ಬಹಳ ನಿರಾಶಾದಾಯಕ ಧ್ವನಿಲಿ ನನಗೆ ಹೇಳಿದ್ರು, ಸಾಹೇಬ್ರೆ, ಸರಿಯಾದ ವಾತಾವರಣ ಇಲ್ಲ ಅಂತ. ನಾನು ಹೇಳಿದೆ, UPಲಿ ಬದಲಾವಣೆ ಆಗಿದೆ, ವಿಷಯವನ್ನು ಸರಿಯಾದ ರೀತಿಯಲ್ಲಿ ಮಂಡಿಸ್ಬೇಕು ಅಂತ. ಅವ್ರು ಆಗಲ್ಲ ಅಂದ್ರು. ಅದಕ್ಕೆ ನಡೀರಿ, ನಾನೇ ಬರ್ತೀನಿ ಅಂತ ಹೇಳಿದೆ. ನಾನು ಮುಂಬೈಗೆ ಸ್ವತಃ ಹೋಗಿದ್ದೆ. ನೀವು ಆಶ್ಚರ್ಯಪಡ್ತೀರಾ, ಮುಂಬೈನ ರೋಡ್ ಶೋನಲ್ಲಿ ದೇಶದ ಪ್ರತಿಯೊಬ್ಬ ಹೂಡಿಕೆದಾರ ಬಂದಿದ್ದ. ನಾನು ಯಾರ ಜೊತೆ ಮಾತಾಡಿದ್ರು ಕೂಡ ಅವ್ರು ಹೇಳ್ತಾ ಇದ್ರು, ನೋಡಿ, ನಾವು UPಯಿಂದ ಪ್ರಮಾಣ ಮಾಡಿ ಬಂದಿದ್ದೀವಿ, UPಗೆ ಯಾವತ್ತೂ ಬರಲ್ಲ ಅಂತ. ನಾನು ಯಾಕೆ ಅಂತ ಕೇಳಿದೆ. ಆಗ ಅವರು, ಸಾಹೇಬ್ರೆ, UPಲಿ ಆ ರೀತಿ ವಾತಾವರಣ ಇಲ್ಲ ಅಂತ ಹೇಳಿದ್ರು. ಆ ವಾತಾವರಣ ನಿರ್ಮಾಣ ಆಗ್ತಿದೆಯಲ್ಲ ಅಂದೆ. ಅದಕ್ಕವರು, ಹೌದು, ನಮಗೂ ಇಲ್ಲಿ ಅದ್ರ ಬಗ್ಗೆ ಒಳ್ಳೆ ವಿಷಯ ಕೇಳಕ್ಕೆ ಸಿಕ್ಕಿದೆ ಅಂದರು. ಇದು ಹೀಗೆ ಕಂಟಿನ್ಯೂ ಆದರೆ ಆಗ ನಾವು ಯೋಚನೆ ಮಾಡ್ತೀವಿ ಅಂದರು. ಅವ್ರಿಗೆ ನಾನು ನಮ್ಮ ಇನ್ವೆಸ್ಟರ್ ಸಮಿಟ್ಗೆ ಬನ್ನಿ ಅಂತ ಕರೆದೆ. ನೀವು ಆಶ್ಚರ್ಯಪಡ್ತೀರಾ, ನಮಗೆ 4,68,000 ಕೋಟಿ ಹೂಡಿಕೆಯ ಪ್ರಸ್ತಾವನೆಗಳು ಬಂದಿದ್ವು. ಅದರಲ್ಲಿ ನಾವು 3 ಲಕ್ಷ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಹೂಡಿಕೆಯ ಪ್ರಸ್ತಾವನೆಗಳನ್ನು ಗ್ರೌಂಡ್ ಲೆವೆಲ್ನಲ್ಲಿ ಜಾರಿಗೆ ತಂದಿದ್ದೀವಿ. ಅದರಲ್ಲಿ ಬಹಳಷ್ಟು ಯೂನಿಟ್ ಪ್ರೊಡಕ್ಷನ್ ಕೂಡ ಶುರು ಮಾಡಿದ್ದಾರೆ. ಕೋವಿಡ್ ಕಾಲಘಟ್ಟದಲ್ಲೇ ಕೋವಿಡ್ ಮ್ಯಾನೇಜ್ಮೆಂಟ್ ಜೊತೆಲೇ 66,000 ಕೋಟಿಗೂ ಹೆಚ್ಚಿನ ಹೂಡಿಕೆಯನ್ನ ನಾವು ಗ್ರೌಂಡ್ ಲೆವೆಲ್ನಲ್ಲಿ ತಂದು ನಿಲ್ಲಿಸಿದ್ದೀವಿ. ದೇಶದ ಮೊದಲ ಡಿಸ್ಪ್ಲೇ ಯೂನಿಟ್ UPಲಿ ಶುರುವಾಗಿದೆ. ಪ್ರೊಡಕ್ಷನ್ ಆರಂಭ ಆಗಿದೆ. ಡೇಟಾ ಸೆಂಟರ್ಗಳು UPಲಿ ಒಂದಲ್ಲ 3 ನಿರ್ಮಾಣ ಆಗ್ತಾ ಇವೆ. ಮತ್ತೆ ಈ ಕೊರೋನಾ ಒಂದ್ ವೇಳೆ ಮಧ್ಯದಲ್ಲಿ ಬ್ರೇಕರ್ ಆಗದೇ ಇದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ನಾವು ದೇಶದಲ್ಲಷ್ಟೇ ಅಲ್ಲ, ಇಡೀ ಪ್ರಪಂಚದ ಅತಿ ದೊಡ್ಡ ಫಿಲ್ಮ್ ಸಿಟಿಯನ್ನ ಉತ್ತರ ಪ್ರದೇಶದಲ್ಲಿ ತಂದು ನಿಲ್ಲಿಸ್ತಾ ಇದ್ವಿ. ಬಹಳ ಚರ್ಚೆ ಮಾಡ್ತಾ ಇದೆ ಇದು. ಚರ್ಚೆ ನಡೀತಿದೆ. ಮುಂಬೈನಲ್ಲೂ ಕೇಳ್ತೀವಿ, ಜನ ಹೇಳ್ತಾರೆ, ನೀವು ಮುಂಬೈ ಫಿಲ್ಮ್ ಇಂಡಸ್ಟ್ರಿನ ಇಲ್ಲಿಗೆ ತಗೊಂಡ್ ಬರ್ತೀರಾ, ಮುಂಬೈ ಜನರಿಗೆ ನಷ್ಟ ಉಂಟು ಮಾಡೋದಕ್ಕೆ ಇಷ್ಟಪಡ್ತೀರಾ? ಇಲ್ಲ, ನಾವು ತಗೊಂಡ್ ಬರೋದಿಲ್ಲ. ನಾವು ನಮ್ಮಲ್ಲಿ ಸ್ಥಾಪನೆ ಮಾಡ್ತಾ ಇದ್ದೀವಿ, ಮತ್ತಿದು ಪ್ರಪಂಚಕ್ಕೆ ಸೇರಿರುತ್ತೆ. ಆದರೆ ನಾವೇನು ಸುರಕ್ಷಿತ ವಾತಾವರಣ ಕೊಟ್ಟಿದ್ದೀವೋ, ಪ್ರತಿಯೊಂದು ಫಿಲ್ಮ್, ಅವರು ಪ್ರೊಡ್ಯೂಸರ್ ಇರಲಿ, ಆಕ್ಟರ್ ಇರಲಿ, ಎಲ್ಲರೂ UP ಜೊತೆ ಸೇರಿ ಕೆಲಸ ಮಾಡೋಕ್ಕೆ ಉತ್ಸುಕರಾಗಿದ್ದಾರೆ. ಒಂದು ಕಾರಣಕ್ಕೆ ಉತ್ಸುಕರಾಗಿದ್ದಾರೆ, ಯಾಕಂದ್ರೆ ಇವತ್ತು ಯಾವುದೇ ಗುಂಡ ಟ್ಯಾಕ್ಸ್ ವಸೂಲಿ ಮಾಡಲ್ಲ, ಯಾರು ಹಫ್ತಾ ವಸೂಲಿ ಮಾಡೋಕ್ಕಾಗಲ್ಲ ಯಾರಿಂದಾನು. ಯಾರಾದರೂ ಒಂದ್ ವೇಳೆ ಇಂಥ ದುಸ್ಸಾಹಸ ಮಾಡಿದ್ರೆ ಅವನಿಗೆ ಗೊತ್ತಿರುತ್ತೆ ಮಾರನೇ ದಿನ ಸ್ಟೇಷನ್ ಮುಂದೆ ಪ್ಲಕಾರ್ಡ್ ಹಿಡ್ಕೊಂಡು ಅಲಿಬೇಕಾಗತ್ತೆ ಅಂತ. ಅದಕ್ಕೆ ಯಾರೂ ಇಂಥ ದುಸ್ಸಾಹಸ ಮಾಡಕ್ ಹೋಗಲ್ಲ. ಮತ್ತೆ ಜನರ ಮನಸ್ಸಿನಲ್ಲಿ ಒಂದು ನಂಬಿಕೆ ಮೂಡಿದೆ. ನಾನು ಆಭಾರಿಯಾಗಿದ್ದೀನಿ. ಯಾವಾಗ ನಾನು ಲಕ್ನೋ ಮುನ್ಸಿಪಲ್ ಕಾರ್ಪೊರೇಷನ್ನ ಬಾಂಡ್ ಜಾರಿ ಮಾಡಿಸೋದಿಕ್ಕೆ ಮುಂಬೈ ಸ್ಟಾಕ್ ಎಕ್ಸ್ಚೇಂಜಿಗೆ ಹೋಗಿದ್ನೋ, ಆಗ ಆ ಸಮಯದಲ್ಲಿ ಮುಂಬೈನ ಎಲ್ಲ ಪ್ರಮುಖರಾದಂಥ ಪ್ರೊಡ್ಯೂಸರ್ಸ್, ಆಕ್ಟರ್ಸ್ ಎಲ್ಲರ ಜೊತೆ ನನ್ನ ಮೀಟಿಂಗ್ ಇತ್ತು. ಎಲ್ಲರೂ ಕೂಡ ಆಸಕ್ತಿ ತೋರಿಸಿದ್ರು. ಎಲ್ಲರೂ ಈ ವಿಷಯದಲ್ಲಿ ಹೇಳಿದ್ದೇನೆಂದ್ರೆ, ಏನಾದರೂ ಮಾಡಲೇಬೇಕು, ಇಲ್ಲಾಂದ್ರೆ ಈ ಫಿಲ್ಮ್ ಇಂಡಸ್ಟ್ರಿ ಮುಳುಗ್ ಹೋಗುತ್ತೆ ಅಂತ. ಅದಕ್ಕೆ ನಾನು, ನೋಡಿ, ಉತ್ತರ ಪ್ರದೇಶ ಸಿದ್ಧವಾಗಿದೆ, ಉತ್ತರ ಪ್ರದೇಶಕ್ಕೆ ಬನ್ನಿ, ಕೆಲಸ ನಡೀತಾ ಇದೆ, ಯುದ್ಧೋಪಾದಿಲಿ ಕೆಲಸ ಮುಂದಕ್ಕೆ ಸಾಗ್ತಾ ಇದೆ ಎಂದೆ. ನನಗೆ ನಂಬಿಕೆ ಇದೆ,
ಇದು ಯುಪಿಗೆ ಒಂದು ಹೊಸ ಅವಕಾಶ ತೆರೆಯಲಿದೆ ಅಂತ. ಯಾವಾಗ ಉತ್ತರ ಪ್ರದೇಶ ಇದಕ್ಕೆ ಕೊಡುಗೆ ನೀಡೋ ಸಾಮರ್ಥ್ಯ ಹೊಂದುತ್ತೋ, ಜನಪದ ಪರಂಪರೆ, ಸಂಸ್ಕೃತಿಯಿಂದ ಹಿಡಿದು ಜಾಗತಿಕ ಮಟ್ಟದ ಅದ್ಭುತ ಫಿಲಂಗಳು ಯುಪಿ ಮೂಲಕ ದೇಶ ಮತ್ತು ಪ್ರಪಂಚಕ್ಕೆ ತಲುಪುತ್ತೆ. ಯುಪಿ ಫಿಲಂ ಸಿಟಿ ಅದನ್ನ ಮಾಡಿ ತೋರಿಸುತ್ತೆ. ಆದ್ರೆ ಮುಂಬೈ ಫಿಲ್ಮ್ ಇಂಡಸ್ಟ್ರಿಯಿಂದ ಅದಕ್ಕೆ ಕೂಡ ನೋಡಿ, ಬಂದಿದ್ದಾರೆ. ಇಲ್ಲಿ ಉತ್ತರ ಪ್ರದೇಶದ ಜನತೆ ಇವರ ಎಲ್ಲಾ ಕೃತ್ಯಗಳನ್ನು ನೋಡಿದ್ದಾರೆ. ಉತ್ತರ ಪ್ರದೇಶದ ನಿವಾಸಿಗಳ ಮೇಲೆ ಯಾವಾಗ ತಾನೇ ದೌರ್ಜನ್ಯ ಮಾಡಿಲ್ಲ. ಮತ್ತು ಕರೋನಾ ಕಾಲಘಟ್ಟವಂತೂ ಇದಕ್ಕೆ ಜೀವಂತ ಉದಾಹರಣೆಯಾಗಿದೆ. ಏನಾಗ್ಲಿಲ್ಲ ಆ ಸಮಯದಲ್ಲಿ. ಯುಪಿ ಬಿಹಾರ ಜನರನ್ನ ಬಲವಂತವಾಗಿ ಓಡಿಸ್ಲಾಯ್ತು. ಅವರ ನೀರಿನ ಕನೆಕ್ಷನ್ ಕಟ್ ಮಾಡಿದ್ರು, ಕರೆಂಟ್ ಕನೆಕ್ಷನ್ ಕಟ್ ಮಾಡಿದ್ರು, ಅವರ ರೇಷನ್ ಕಾರ್ಡ್ ರದ್ದು ಮಾಡಿದ್ರು. ನಾನ್ ನೋಡ್ತಾ ಇದ್ದೆ. ಯಾವಾಗ ಯುಪಿ ಬಾರ್ಡರ್ಗೆ ಭಾರೀ ಜನಸಂಖ್ಯೆಯಲ್ಲಿ ಜನ ಬಂದ್ರು, ಪ್ರಧಾನಮಂತ್ರಿ ಕೂಡ ಚಿಂತಿತರಾಗಿದ್ರು. ಆಗ ಲಾಕ್ಡೌನ್ ಇದೆ, ಕರೋನಾದಲ್ಲಿ ಹೇಗೆ ರಕ್ಷಿಸೋದು ಇಂಥ ಪರಿಸ್ಥಿತಿ ಇದ್ರೆ ಅಂತ ನಾನು ಪರ್ಮಿಷನ್ ಕೇಳ್ದೆ. ನಾನಂದೆ, ನೋಡಿ, ಇವ್ರನ್ನ ರಸ್ತೆಯಲ್ಲಿ ಬಿಡೋಕ್ಕಾಗಲ್ಲ ಅಂತ. ಪ್ರಧಾನಮಂತ್ರಿಗಳು ಏನಾದರೂ ವ್ಯವಸ್ಥೆ ಮಾಡಿ ಇಂದ್ರು. 12,000 ಬಸ್ಗಳನ್ನ ನಾನಲ್ಲಿ ಕಳಿಸ್ದೆ, ಟೀಮ್ ಕಳಿಸ್ದೆ ಒಂದೇ ರಾತ್ರಿಲಿ. ನಾನು ಹೇಳ್ದೆ, ಅವರು ಯಾವ ಜಿಲ್ಲೆಯವರೋ ಆ ಜಿಲ್ಲೆಗೆ ಅವ್ರನ್ನ ತಲುಪಿಸೋ ವ್ಯವಸ್ಥೆ ಮಾಡಿ ಅಂತ. ಆ ಸಮಯದಲ್ಲಿ ಕ್ವಾರಂಟೈನ್ ಪೀರಿಯಡ್ 20-21 ದಿನ ಇತ್ತು. ನಾನು ಹೇಳ್ದೆ, 1 ತಿಂಗಳು ಇವ್ರನ್ನ ಇಟ್ಕೊಳ್ಳಿ, ಊಟದ ವ್ಯವಸ್ಥೆ ಮಾಡಿ, ನಿರಂತರ ಚೆಕಿಂಗ್ ವ್ಯವಸ್ಥೆ ಮಾಡಿ, ಇವರ ಮೆಡಿಕಲ್ ಚೆಕಪ್ ನಡೀತಾ ಇರಲಿ, ಎಲ್ಲ ಸೌಲಭ್ಯಗಳನ್ನ ಇವ್ರಿಗೆ ಕೊಡಿ. ಅದಾದ್ಮೇಲೆ ಇವ್ರು ಹೊರಟಾಗ 15 ದಿನದ ರೇಷನ್ ಇವ್ರ ಜೊತೆ ಹೋಗ್ಬೇಕು, ಇವ್ರ ಮನೆವರೆಗೂ ತಲುಪಬೇಕು. 15 ದಿನದ ನಂತರ ಇವ್ರಿಗೆ ರೇಷನ್ ಕಾರ್ಡಿಂದ ರೇಷನ್ ಸಿಗೋಂಥ ವ್ಯವಸ್ಥೆ ಮಾಡಿದ್ವಿ. ಇವರಲ್ಲಿ ಹೆಚ್ಚಿನ ಸಂಖ್ಯೆ ಯುಪಿಯ ಹೊರಗಿನವ್ರದಾಗಿತ್ತು. ಬಹಳಷ್ಟು ರಾಜ್ಯಗಳು ಸೇರಿಸ್ಕೊಳ್ಳೋಕೆ ನಿರಾಕರಿಸಿದ್ರು. ನಾನು ಹೇಳ್ದೆ, ಇಲ್ಲ, ಈ ಹೋರಾಟ ರಾಜ್ಯಗಳದ್ದಲ್ಲ, ಇದು ಕೊರೋನಾ ವಿರುದ್ಧ ಮಾನವೀಯತೆಯ ಹೋರಾಟ. ಮತ್ತೆ ಯಾರೇ ಯುಪಿಗೆ ಬಂದ್ರೂ ನಾವು ಅವರ ಕಾಳಜಿ ವಹಿಸ್ತೀವಿ, ಅವರ ವಸತಿ ವ್ಯವಸ್ಥೆ ಮಾಡ್ತೀವಿ, ಅವರ ಊಟದ ವ್ಯವಸ್ಥೆ ಮಾಡ್ತೀವಿ. ಮತ್ತೆ ನನ್ನ ಅಧಿಕಾರಿಗಳಿಗೆ ನಾನು ಸ್ಪಷ್ಟವಾಗಿ ಸೂಚಿಸಿದ್ದೆ, ಯಾವಾಗ ಯುಪಿಯಿಂದ ಹೊರಡ್ತಾರೋ ಅವರಿಗೆ ಲಂಚ್ ಪ್ಯಾಕೆಟ್ ಮತ್ತೆ ನೀರಿನ ಬಾಟಲ್ನ ಖಂಡಿತ ಕೊಡಬೇಕು ಅಂತ. ಒಂದ್ ವೇಳೆ ನಮ್ಗೆ ಅಲೋ ಮಾಡಿದ್ರೆ ಆಯಾ ರಾಜ್ಯಗಳ ಬಾರ್ಡರ್ವರೆಗೆ ಅವರ ಮನೆ ತನಕ ತಲುಪಿಸಿ, ಅವರ ಹಳ್ಳಿಯವರೆಗೆ ತಲುಪಿಸಿ ಅಂತ. ಮತ್ತೆ ಒಂದ್ ವೇಳೆ ಅಲ್ಲಿನ ಸರ್ಕಾರ ಅನುಮತಿ ಕೊಡದಿದ್ರೆ ಕನಿಷ್ಠ ಪಕ್ಷ ನಮ್ಮ ಗಡಿಯವರೆಗಾದ್ರೂ ಖಂಡಿತ ಬಿಟ್ಟು ಬನ್ನಿ ಅಂತ. ನೋಡಿ, ಅದೇ ಜನ ಹೋಗ್ತಿದ್ರು. ಇಲ್ಲಿಂದ ಯಾವಾಗ ಹೊರಡ್ತಿದ್ರು, ಊಟ ಅಂತೂ ಮೊದಲೇ ಮಾಡಿರ್ತಿದ್ರು, ಆದ್ರೆ ಆ ಖಾಲಿ ಡಬ್ಬ ಇಡ್ತಾ ಇದ್ರು ತಮ್ಮ ಜೊತೆ. ಮತ್ತೆ ತೋರಿಸ್ತಾ ಇದ್ರು ಅಲ್ಲಿನ ಆಡಳಿತಕ್ಕೆ, ಅಲ್ಲಿನ ಸರ್ಕಾರಕ್ಕೆ, ನೋಡಿ ಇದನ್ನ ಯುಪಿ ನಮಗೆ ಕೊಟ್ಟಿದೆ ಅಂತ. ಈ ಮಾನವೀಯತೆಯನ್ನ ಕಾಪಾಡೋ ಹೋರಾಟ ಏನಿದೆ, ಪ್ರಧಾನಮಂತ್ರಿ ಮೋದಿಯವರ ನೇತೃತ್ವದಲ್ಲಿ ಈ ಹೋರಾಟವನ್ನ ಮಾಡಿದ್ದೀವಿ. ಮತ್ತೆ ಯುಪಿಯ ವಲಸೆ ಕಾರ್ಮಿಕರು ಹಾಗೂ ಶ್ರಮಿಕರಿಗಾಗಿ ಮಾಡಿದ ಕೆಲಸ ಏನಿದೆ, ಇದ್ರ ಬಗ್ಗೆ ಪ್ರಪಂಚದ ಎಲ್ಲಾ ಪ್ರಸಿದ್ಧ ವಿಶ್ವವಿದ್ಯಾಲಯಗಳು, ಪ್ರತಿಷ್ಠಿತ ಸಂಸ್ಥೆಗಳು ಸ್ವತಃ ಕೂಡ ಅಂದ್ರೆ ಕೋವಿಡ್ ನಿರ್ವಹಣೆ ಬಗ್ಗೆ ಮತ್ತು ವಲಸೆ ಕಾರ್ಮಿಕರ, ಶ್ರಮಿಕರ ಮ್ಯಾನೇಜ್ಮೆಂಟ್ ವ್ಯವಸ್ಥೆಯನ್ನ ಹೇಗೆ ಪೂರ್ಣಗೊಳಿಸಿದ್ವಿ ಅಂತ ಕೊಂಡಾಡಿವೆ. ನೀವು ಹೇಳ್ತಾ ಇರೋದು ನಿಜ. ಯಾಕಂದ್ರೆ ಇದನ್ನ ನೋಡಿ ಆಶ್ಚರ್ಯ ಆಗತ್ತೆ. ಉತ್ತರ ಪ್ರದೇಶ ಇಷ್ಟೊಂದು ದೊಡ್ಡ ರಾಜ್ಯ, ಅಷ್ಟಾದ್ರೂ ಇಲ್ಲಿ ಕರೋನಾ ಕೇಸ್ಗಳು ಆ 1-2 ತಿಂಗಳ ಕಾಲಘಟ್ಟವನ್ನ ಬಿಟ್ರೆ ಅಷ್ಟೊಂದು ವೇಗವಾಗಿ ಹೆಚ್ಚಾಗ್ಲಿಲ್ಲ. ನೋಡಿ, ನಾನು ಇವತ್ತಿಗೂ ನನ್ನ ಇಷ್ಟೆಲ್ಲ ಬ್ಯುಸಿ ಶೆಡ್ಯೂಲ್ ಇದ್ರೂ ಕೂಡ ಕೋವಿಡ್ನ ರೆಗ್ಯುಲರ್ ರಿಪೋರ್ಟಿಂಗ್ ತಗೋತೀನಿ. ರೆಗ್ಯುಲರ್. ಮತ್ತಿದು 25 ಮಾರ್ಚ್ 2020ರಿಂದ ಇಲ್ಲಿವರೆಗೆ ಒಂದಿನನೂ ನಾನು ಗ್ಯಾಪ್ ಕೊಟ್ಟಿಲ್ಲ. ಹಾಗೆ ಗೋರಖ್ಪುರದಲ್ಲೂ ನನ್ನ ಹತ್ರ ರಿಪೋರ್ಟ್ ಬಂದ್ಬಿಡುತ್ತೆ ಬೆಳಗ್ಗೆ 8 ಗಂಟೆಗೆ. ಒಂದೊಂದು ವಿಷಯದ ಮೇಲೂ ನಾನು ಚರ್ಚೆ ಮಾಡ್ತೀನಿ. ಎಲ್ಲಾದ್ರೂ ಲೋಪದೋಷ ಇದ್ರೆ ಅದ್ರ ಬಗ್ಗೆ ಅವ್ರಿಗೆ ಹೇಳ್ತೀನಿ, ನೋಡಿ ಇದನ್ನ ಈ ರೀತಿ ಸರಿಪಡಿಸಿ ಅಂತ. ಮತ್ತೆ ನಮ್ಮ ಹತ್ರ ಅನುಭವ ಇತ್ತು. ಈ ಕೋವಿಡ್ ಮ್ಯಾನೇಜ್ಮೆಂಟ್ ಯುಪಿಲಿ ಚೆನ್ನಾಗಾಯ್ತಲ್ಲ, ಅದ್ರ ಹಿಂದೆ ಕಾರಣ ಇದೆ. ಒಂದು, ನಾವು ಇಲ್ಲಿ ಮೆದುಳು ಜ್ವರದ ನಿರ್ಮೂಲನೆ ಕಡೆಗೆ ಬಹಳ ದೊಡ್ಡ ಹೆಜ್ಜೆ ಇಟ್ಟಿದ್ವಿ. ಮೆದುಳು ಜ್ವರ ಇಲ್ಲಿ 1976-77ರಲ್ಲಿ ಬಂದಿತ್ತು. ಪ್ರತಿ ವರ್ಷ ಸಾವಿರಾರು ಮಕ್ಕಳ ಸಾವಾಗ್ತಿತ್ತು. ಗೋರಖ್ಪುರ್, ಕುಶಿನಗರ, ದೇವರಿಯಾ, ಮಹಾರಾಜ್ಗಂಜ್, ಸಿದ್ಧಾರ್ಥನಗರ, ಬಸ್ತಿ, ಸಂತ ಕಬೀರ್ ನಗರ, ಆ ಕಡೆ ಬಲರಾಂಪುರ, ಗೋಂಡಾ, ಶ್ರಾವಸ್ತಿ, ಬಹರೈಚ್, ಮತ್ತೆ ಇದು ಇಲ್ಲಿಂದ ಶುರುವಾಗಿ ಸಹರಾನ್ಪುರದವರೆಗೂ ಹೋಗ್ತಾ ಇತ್ತು. ಆದರೆ ಬರೀ ಗೋರಖ್ಪುರ್ ಕಮಿಷನರಿ ಒಳಗೆ 1500-2000 ಮಕ್ಕಳ ಸಾವು ಪ್ರತಿ ವರ್ಷ ಆಗ್ತಾ ಇತ್ತು. ನೀವು ಊಹೆ ಮಾಡಿ. ಇವ್ರು ಯಾರು?
ಬಡವ್ರ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ, ಇವ್ರು ನಿಜವಾಗ್ಲೂ ಬಡವರ ಹಿತೈಷಿ ಆಗಿರ್ಲಿಲ್ಲ. ಆ ಮಕ್ಕಳು ಸಾಯ್ತಾ ಇದ್ರು. ನಾನ್ ಯಾವತ್ತೂ ಯಾವುದೇ ಮುಖ್ಯಮಂತ್ರಿನ ಇದಕ್ಕೂ ಮೊದಲು ಗೋರಖ್ಪುರದ BRD ಮೆಡಿಕಲ್ ಕಾಲೇಜ್ನಲ್ಲಿ ಪ್ರತಿ ವರ್ಷ ಸಾವು ಸಂಭವಿಸ್ತಾ ಇತ್ತು. ಅತಿ ಹೆಚ್ಚು ಸಾವು BRD ಮೆಡಿಕಲ್ ಕಾಲೇಜ್ನಲ್ಲಿ ಆಗ್ತಿತ್ತು. ಯಾವುದೇ ಚೀಫ್ ಮಿನಿಸ್ಟರ್ ಅಲ್ಲಿ ವಿಸಿಟ್ ಮಾಡೋದನ್ನ ನಾನು ನೋಡೇ ಇಲ್ಲ. ಅವ್ರು ಹೋಗಿ ಆ ಬಡವರ ಬಗ್ಗೆ, ಆ ಮುಗ್ಧರ ಬಗ್ಗೆ ತಮ್ಮ ಸಂವೇದನೆ ವ್ಯಕ್ತಪಡಿಸ್ತಾ ಇರಲಿಲ್ಲ. ಇವರು ಪರಿವಾರ ನಡೆಸ್ತಾರ? ಪರಿವಾರದ ಹೆಸರಲ್ಲಿ ತಮಾಷೆ ಮಾಡ್ತಾರೆ. ಆ ಮಕ್ಕಳು ಸಾಯ್ತಿದ್ರು. ಒಂದೊಂದು ಬೆಡ್ಡಲ್ಲಿ 4 ಮಕ್ಕಳು ಮಲಗ್ತಿದ್ರು. ಭಯಂಕರ ವಾಸನೆ, ಫ್ಯಾನ್ಗಳಿರಲಿಲ್ಲ. ನೀವ್ ಯೋಚ್ಸಿ, ಅಂದ್ರೆ ಜುಲೈನಲ್ಲಿ 3ನೇ ಫ್ಲೋರಲ್ಲಿ ಎನ್ಸೆಫಲೈಟಿಸ್ ವಾರ್ಡ್ ಏನಿತ್ತು, 3rd ಫ್ಲೋರ್ನಲ್ಲಿತ್ತು. ಲಿಫ್ಟ್ ಇರಲಿಲ್ಲ, ಫ್ಯಾನ್ಗಳಿರಲಿಲ್ಲ. ಆ ಭೀಕರ ಉಸಿರುಗಟ್ಟಿಸೋ ಸೆಖೆಯಲ್ಲಿ ಒಂದು ಬೆಡ್ ಮೇಲೆ 4 ಮಕ್ಕಳು. ಒಂದು ಮಗುವಿನ ಜೊತೆ 4ರಿಂದ 5 ಪರಿವಾರದ ಸದಸ್ಯರು. ಮತ್ತೆ ಅಲ್ಲಿ ವಾಸನೆ ಇಷ್ಟೊಂದು ಭಯಂಕರವಾದ ದುರ್ವಾಸನೆ ಅಂದ್ರೆ ಹದಗೆಟ್ಟ ಸ್ಥಿತಿ, ನರಕದ ಸ್ಥಿತಿ ಇತ್ತು ಅಲ್ಲಿ. ಇವತ್ ನಾನ್ ಹೇಳ್ತೀನಿ, ಇಡೀ ವ್ಯವಸ್ಥೆನ ಸುಧಾರಿಸಿದೀವಿ ನಾವು. ಇವತ್ ಯಾರಾದ್ರೂ BRD ಮೆಡಿಕಲ್ ಕಾಲೇಜಿಗೆ ಹೋಗಿ ನೋಡಿದ್ರೆ ಅಲ್ಲಿ ಒಂದ್ ವೇಳೆ ಕಾಯಿಲೆ ಬಂದಿದ್ರೆ ಆಗ ಆ ಮಗುವಿಗೆ ಅಂತ ಸಪರೇಟ್ ಬೆಡ್ ಇರುತ್ತೆ. ಸೆಂಟ್ರಲ್ AC ಸಿಸ್ಟಮ್ ಕನೆಕ್ಟ್ ಆಗಿದೆ. ಮತ್ತೆ ಟೆಂಪರೇಚರ್ 45 ತಲುಪಿದ್ರೂ ರೂಮ್ನ ಟೆಂಪರೇಚರ್ ಅಲ್ಲಿ 20ರಿಂದ 22 ಇರುತ್ತೆ. ಅದಕ್ಕಿಂತ ಯಾವತ್ತೂ ಹೆಚ್ಚಾಗೋದಿಲ್ಲ. ನಾವು AC ಅಳವಡಿಸಿದೀವಿ. ಪ್ರತಿಯೊಂದು ವಾರ್ಡ್ನಲ್ಲೂ ಕೂಡ AC ಅಳವಡಿಸಿದೀವಿ. ಪ್ರತಿಯೊಂದು ಜಾಗದಲ್ಲೂ ನಾವೆಲ್ಲ ಅಲ್ಲಿ ಮಕ್ಕಳ ಸೌಕರ್ಯಕ್ಕಾಗಿ ಯಾವುದೇ ರೀತಿ ಅವಶ್ಯಕತೆಗಳಿದ್ರೂ ಎಲ್ಲ ಸೌಲಭ್ಯಗಳನ್ನ ಕೊಟ್ಟಿದ್ದೀವಿ. ಮತ್ತೆ ಗರಿಷ್ಠ ಪ್ರಮಾಣದಲ್ಲಿ ಅಲ್ಲಿ ಸೌಲಭ್ಯಗಳನ್ನ ಒದಗಿಸಿದೀವಿ. ಆದ್ರೆ ನಾವು ಕೇವಲ ಅಲ್ಲಿಗೆ ಮಾತ್ರ ಕೊಟ್ಟಿಲ್ಲ, ಇನ್ಫ್ರಾಸ್ಟ್ರಕ್ಚರ್ ಮಾತ್ರ ಹೆಚ್ಚು ಮಾಡಿಲ್ಲ. ಪ್ರತಿಯೊಂದು ಜಿಲ್ಲೆಯಲ್ಲೂ ICU ಮಾಡಿದ್ದೀವಿ. ಭಾರತ ಸರ್ಕಾರ ಸಹಕಾರ ನೀಡಿದೆ. ICU ಬೆಡ್ಸ್ನೂ ಹೆಚ್ಚಿದೀವಿ. ಮತ್ತೆ ಸರ್ವೇಲೆನ್ಸ್ ನಾವು ಬಲಪಡಿಸಿದೀವಿ. ಇವತ್ ನಾವು 95% ಕಾಯಿಲೆಯನ್ನು ನಿಯಂತ್ರಣ ಮಾಡಿದೀವಿ. 99% ಸಾವಿನ ಪ್ರಮಾಣವನ್ನ ನಿಯಂತ್ರಿಸಿದೀವಿ ಇಲ್ಲಿ ಎನ್ಸೆಫಲೈಟಿಸ್ಗೆ ಸಂಬಂಧಿಸಿದ್ದು. ಸ್ವಚ್ಛ ಭಾರತ್ ಮಿಷನ್, ಜಲಜೀವನ್ ಮಿಷನ್ಗಳನ್ನ ಪರಿಣಾಮಕಾರಿಯಾಗಿ ಜಾರಿಗೊಳಿಸಿದೀವಿ ಇಲಾಖೆಗಳ ಸಮನ್ವಯತೆಯಿಂದ. ನಾನೇ ಖುದ್ದಾಗಿ ಸಮೀಕ್ಷೆ ಮಾಡ್ತಿದ್ದೆ ಪ್ರತಿ ವಾರ. ಹೇಳಿ, ಗೋರಖ್ಪುರದಲ್ಲಿ ಎಷ್ಟು ವಿಸಿಟ್ಗಳಾಗಿವೆ, ಅವೇರ್ನೆಸ್ನ ಎಷ್ಟು ಕಾರ್ಯಕ್ರಮಗಳಾಗಿವೆ, ಯಾವ ಇಲಾಖೆ ಏನ್ ಕೆಲಸ ಮಾಡ್ತಿದೆ. 1 ಸಲ 2 ಸಲ ಒಂದ್ ವೇಳೆ ಯಾವುದೇ ಇಲಾಖೆಯ ರಿಪೋರ್ಟ್ನಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡ್ರು, ಹೇಗೆ ಅಂದ್ರೆ ಆ ಇಲಾಖೆ ನನ್ಗೆ ಏನ್ ರಿಪೋರ್ಟ್ ಕೊಡುತ್ತೋ ಅಷ್ಟಕ್ಕೆ ನಾನು ಸುಮ್ಮನೆ ಆಗ್ತಿರ್ಲಿಲ್ಲ. ನಾನಿದ್ರಲ್ಲಿ ಯುನಿಸೆಫ್ ಮತ್ತೆ 5 ಅಂತಹ ಸಂಸ್ಥೆಗಳ ಸಹಕಾರ ಕೂಡ ತಗೊಂಡೆ. ಅವರಿಂದಲೂ ಕೂಡ ಪ್ರತ್ಯೇಕವಾಗಿ ರಿಪೋರ್ಟ್ ಕೇಳ್ತಿದ್ದೆ ನಾನು. ನಮ್ಮ ಯಾವ ಇಲಾಖೆ ಕೆಲಸ ಮಾಡ್ತಿದ್ದೆ, ಯಾವ್ದು ಮಾಡ್ತಿಲ್ಲ ಅಂತ. ಯಾವುದೇ ಹಂತದಲ್ಲಿ ನಿರ್ಲಕ್ಷ್ಯ ಆದ್ರೂ ಆಗ ಅವರ ಇಲಾಖೆ ಮುಖ್ಯಸ್ಥನ ಹೊಣೆ ಮಾಡ್ತಾ ಇದ್ದೆ. ನೋಡಿ, ಹೀಗೆಲ್ಲ ಆಗ್ಬಾರ್ದು. ನಮ್ಮ ಮುಗ್ಧ ಮಕ್ಕಳು ಪ್ರಾಣ ಬಿಡ್ತಿದ್ದಾರೆ, ನೀವು ಬರೀ ರಿಪೋರ್ಟಿಂಗ್ನಲ್ಲೇ ಸಮಯ ವೇಸ್ಟ್ ಮಾಡ್ತಿದ್ದೀರಾ. ಹೀಗಾಗ್ಬಾರ್ದು. ಮತ್ತಿವತ್ ನಾನು ಹೇಳ್ಬೋದು, ಯಾವ ಕಾಯಿಲೆ ಸುಮಾರು 40 ವರ್ಷಗಳ ಕಾಲ ಅಂದ್ರೆ ಪೂರ್ವ ಉತ್ತರ ಪ್ರದೇಶದ ಒಳಗೊಳಗೆ 50,000 ಮುಗ್ಧ ಮಕ್ಕಳನ್ನ ಬಲಿ ತಗೊಂಡಿತ್ತು. ನೋಡಿ, ಇವತ್ ನಾನು ಹೇಳಬಲ್ಲೆ, ನಾವು ಆ ಮಕ್ಕಳನ್ನ ಕಾಪಾಡಿದ್ದೇವೆ. ನಿಮ್ಮ ಸಂವೇದನೆಗಳನ್ನ ಅರ್ಥ ಮಾಡ್ಕೋಬಲ್ಲೆ. ನಾವು ಕೂಡ ಚಿತ್ರಗಳನ್ನ ನೋಡಿದಾಗ ಮತ್ತೆ ಟಿವಿನಲ್ಲಿ ತೋರಿಸ್ತಿದ್ದಾಗ ಬಹಳ ನೋವಾಗ್ತಾ ಇತ್ತು. ಮತ್ತೆ ನಿಜವಾಗ್ಲೂ ಅದರಲ್ಲಿ ಸುಧಾರಣೆ ಆಗಿದೆ. ನೀವು ಹೇಳೋದು ಖಂಡಿತ ನಿಜ. ಆದ್ರೆ ನಿಮ್ಮ ಈ ಸಂವೇದನೆ ಏನಿದೆ, ಬಡವರಿಗಾಗಿ ನೀವೇನ್ ಕೆಲಸ ಮಾಡಿದ್ದೀರೋ ನೋಡಿ, ಅವರು ನಿಮ್ಮ ಜೊತೆ ಮಂತ್ರಿಗಳಾಗಿರೋರನ್ನೂ ಕೂಡ ತಲುಪೋದಿಕ್ಕೆ ಆಗ್ಲಿಲ್ಲ. ಪದೇ ಪದೇ ಹೇಳಿದ್ರು, ಹಿಂದುಳಿದ ಮತ್ತೆ ಅತಿ ಹಿಂದುಳಿದವರಿಗೆ ನೀವು ನ್ಯಾಯ ಒದಗಿಸ್ಲಿಲ್ಲ, ಅವರಿಗೆ ಹಕ್ಕು ಸಿಗಲಿಲ್ಲ. ಈ ಮುಗ್ಧ ಮಕ್ಕಳು ಯಾವ ಕುಟುಂಬಕ್ಕೆ ಮತ್ತೆ ಯಾವ ವರ್ಗಕ್ಕೆ ಸೇರಿದವರಾಗಿದ್ರು, ಯಾರಿಗೆ ಸೇರಿದವರಾಗಿದ್ರು? ನನಗನ್ಸುತ್ತೆ ಇದರಲ್ಲಿ ಫಾರ್ವರ್ಡ್ ಜಾತಿಯ ಮಕ್ಕಳು. ಆದರೆ ಮಕ್ಕಳಲ್ಲಿ ಭೇದ ಭಾವ ಮಾಡೋಕ್ಕಾಗಲ್ಲ. ಆದ್ರೆ ನೀವು ಅದ್ರ ಬಗ್ಗೆನೇ ಮಾತಾಡೋದಾದ್ರೆ, ಪ್ರಾಣ ಕಳ್ಕೊಂಡಿರೋ ಮಕ್ಕಳು ಯಾರಿದ್ರೋ ಅವರಲ್ಲಿ 90% ಮಕ್ಕಳು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಕ್ಕೆ ಸೇರಿದವರಾಗಿದ್ರು. ಇವರಲ್ಲಿ ಯಾವುದೇ ವ್ಯಕ್ತಿ ಯಾವತ್ತಾದ್ರೂ ಹಾಸ್ಪಿಟಲ್ಗೆ ಭೇಟಿ ನೀಡಿದಾರಾ? ಬಿಡುವೇ ಇರಲಿಲ್ಲ.
ಯಾಕಂದ್ರೆ ಇವರೆಲ್ಲ ನೋಡಿ, ಅವ್ರು ಬಂದಿದ್ದು ಒಂದು ಉದ್ದೇಶದಿಂದ. ಅವ್ರು ಮರ್ತೋದ್ರು ಭಾರತೀಯ ಜನತಾ ಪಾರ್ಟಿ ಯಾವುದೇ ಪರಿವಾರವಾದಿ ಪಾರ್ಟಿ ಅಲ್ಲ ಅನ್ನೋದನ್ನ. ಅವರು ಭಾರತೀಯ ಜನತಾ ಪಾರ್ಟಿಯನ್ನ ತಮ್ಮ ಪರಿವಾರಕ್ಕೆ ತಕ್ಕಂತೆ ಬದಲಾಯಿಸೋಕ್ ಬಯಸಿದ್ರು. ಆದರೆ ಭಾರತೀಯ ಜನತಾ ಪಾರ್ಟಿ ತನ್ನ ರಾಷ್ಟ್ರವಾದದ ವಿಚಾರಗಳ ಆಧಾರದ ಮೇಲೆ ಅವರು ಭಾರತೀಯ ಜನತಾ ಪಾರ್ಟಿಯ ಅನುಸಾರ ಬದಲಾಗಬೇಕಾಗಿತ್ತು. ತಮ್ಮ ಸಂಕುಚಿತ ಚಿಂತನೆಯಿಂದ ಹೊರಬಂದು ಭಾರತೀಯ ಜನತಾ ಪಾರ್ಟಿಯ ವಿರಾಟ ಚಿಂತನೆಯೊಂದಿಗೆ ಜೊತೆಗೂಡಬೇಕಿತ್ತು. ಯೋಚನೆ ಮಾಡಲಿಲ್ಲ. ಅವರ ಬಹಳಷ್ಟು ಈ ರೀತಿಯ ಕೃತ್ಯಗಳು ನಡೀತಾ ಇರಲಿಲ್ಲ. ನಾನು ಮುಖ್ಯಮಂತ್ರಿ ಆಗಿರೋವರೆಗೂ ಕೂಡ ಅವು ಪೂರ್ತಿ ಆಗೋದಿಲ್ಲ. ಈಗ ನೀವಂತೂ ಹೇಳೋದಕ್ಕೆ ಶುರು ಮಾಡಿದ್ದೀರಾ, ಬುಲ್ಡೋಸರ್ ಮತ್ತೆ ಕೆಲಸ ಶುರು ಮಾಡುತ್ತೆ. ನೋಡಿ, ನಾವು ರಾಜ್ಯದಲ್ಲಿ ಬುಲ್ಡೋಜರ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ದೀವಿ. ಹಾಗಾಗಿ ನನಗನ್ಸುತ್ತೆ ಬುಲ್ಡೋಜರ್ ಕಂಪನಿಗೆ ಉತ್ತರ ಪ್ರದೇಶದ ಪ್ರತಿ ಜಿಲ್ಲೆಗೂ ಒಂದೊಂದು ಬುಲ್ಡೋಜರ್ನ ಕೊಡಬೇಕು ಅಂತ. ಈಗ ನೀವಂತೂ ಹೇಳೋದಕ್ಕೆ ಶುರು ಮಾಡಿದ್ದೀರಾ, ಬುಲ್ಡೋಸರ್ ಮತ್ತೆ ಕೆಲಸ ಶುರು ಮಾಡುತ್ತೆ. ನೋಡಿ, ನಾವು ರಾಜ್ಯದಲ್ಲಿ ಬುಲ್ಡೋಜರ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ದೀವಿ. ಹಾಗಾಗಿ ನನಗನ್ಸುತ್ತೆ ಬುಲ್ಡೋಜರ್ ಕಂಪನಿಗೆ ಉತ್ತರ ಪ್ರದೇಶದ ಪ್ರತಿ ಜಿಲ್ಲೆಗೂ ಒಂದೊಂದು ಬುಲ್ಡೋಜರ್ನ ಕೊಡಬೇಕು ಅಂತ. ಒಂದು ಮಾಡೆಲ್ನ ರೀತಿ ನಿಂತಿರುತ್ತೆ. ಯಾಕಂದ್ರೆ ಎಷ್ಟು ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ನಾವು ಯುಪಿಲಿ ಸೃಷ್ಟಿ ಮಾಡಿದೀವೋ ನೀವು ನೋಡ್ಬೋದು. 70 ವರ್ಷಗಳಲ್ಲಿ ಯುಪಿಯಲ್ಲಿ 1.5 ಎಕ್ಸ್‌ಪ್ರೆಸ್ ವೇ ಆಗಿತ್ತು. ಇವತ್ತು ನಾವು 7 ಎಕ್ಸ್‌ಪ್ರೆಸ್ ವೇ ಮಾಡ್ತಾ ಇದ್ದೀವಿ. ಮುಂಚೆ ಯುಪಿಯ ಗುರುತು ಏನಾಗಿತ್ತು? ಎಲ್ಲಿಂದ ಗುಂಡಿಗಳು ಶುರುವಾಗುತ್ತೋ ಅಲ್ಲಿಂದ ಯುಪಿ ಗಡಿ ಶುರುವಾಯಿತು ಅಂತ. ಎಲ್ಲಿಂದ ಸಂಜೆ ಹೊತ್ತಿಗೆ ಕತ್ಲೆ ಶುರುವಾಗ್ತಿತ್ತೋ ಅದೇ ಯುಪಿಯ ಬಾರ್ಡರ್ ಅಂತ. ಇವತ್ತು ಇಂಟರ್ಸ್ಟೇಟ್ ಕನೆಕ್ಟಿವಿಟಿಯನ್ನ 4 ಲೇನ್ ಮೂಲಕ ನಾವು ಜೋಡಿಸಿದ್ದೀವಿ. ನಾವು ಪ್ರತಿ ಹಳ್ಳಿಯನ್ನ ಬೆಳಗಿಸಿದ್ದೀವಿ. ಪ್ರತಿ ಪಟ್ಟಣಕ್ಕೂ ಕೊಟ್ಟಿದ್ದೀವಿ. ಪ್ರತಿ ಜಾಗಕ್ಕೂ ಅಭಿವೃದ್ಧಿ ಯೋಜನೆಗಳನ್ನು ತಲುಪಿಸಿದ್ದೀವಿ. ಮೊದಲು ಕತ್ಲಿತ್ತು, ಈಗ ಬೆಳಕಿದೆ. ಮತ್ತೆ ನೋಡಿ, ಒಂದು ಮಾತಿದೆಯಲ್ಲ, ಬೆಳೆದಿಂಗಳು ಕಳ್ಳರಿಗೆ ಇಷ್ಟ ಆಗಲ್ಲ ಅಂತ. ಇವರಿದನ್ನ ಹೇಗೆ ಸಹಿಸ್ಕೋತಾರೆ ಹೇಳಿ? ಆದ್ರೆ ಅವರ ದೂರು ಏನು ಅಂದ್ರೆ, ನಿಮ್ಮ ಬುಲ್ಡೋಸರ್ಗಳು ಏನಿದೆ ಸಮಾಜವಾದಿ ಪಾರ್ಟಿಯ ನಾಯಕರು ಇಲ್ಲ ಅವರ ಬೆಂಬಲಿಗರ ಮೇಲೆ ಮಾತ್ರ ಓಡುತ್ತೆ. ನೋಡಿ, ನಾನು ಹೇಳ್ದೆ, ಪ್ರತಿ ಗೂಂಡಾ ಪ್ರತಿ ಮಾಫಿಯಾ ಸಮಾಜವಾದಿ ಪಾರ್ಟಿ ಜೊತೆಗಿದ್ರೆ ನಾನೇನ್ ಮಾಡ್ಲಿ? ಎಷ್ಟು ವೃತ್ತಿಪರ ಮಾಫಿಯಾ ಅಪರಾಧಿಗಳಿದಾರೋ ನೀವಂತೂ ನೋಡಿರ್ಬೋದು. 12ರಿಂದ 17ರ ಮಧ್ಯೆ ನಾನು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದಾಗ್ಲೇ ಈ ಮಾಫಿಯಾದವ್ರಿಗೆ ಗೊತ್ತಿತ್ತು ನಾನು ಏನ್ ಮಾಡ್ತೀನಿ ಅಂತ. ನಿಮ್ಗೆ ಆಶ್ಚರ್ಯ ಆಗತ್ತೆ, ಸಾವಿರಾರು ಅಂತಹ ವೃತ್ತಿಪರ ಮಾಫಿಯಾ ಅಪರಾಧಿಗಳಿದ್ರು. ಅವರು ಮುಂದಿನ 24 ಗಂಟೆಗಳ ಒಳಗೆ ಒಂದ್ ವೇಳೆ ಎಲ್ಲಾದ್ರೂ ಕಬ್ಜಾ ಮಾಡಿದ್ರೆ ಅದರ ಕೀಲಿನ ಮಾಲೀಕರಿಗೆ ವಾಪಸ್ ಕೊಟ್ಟು ಹಣ ತಗೊಳ್ಳಿ, ಇನ್ಮೇಲೆ ನಾವಿದನ್ನ ನಿಭಾಯಿಸೋದಕ್ಕಾಗಲ್ಲ ಅಂತ ಹೇಳಿದ್ರು. ಏನ್ ತೊಂದರೆ ಆಯ್ತಪ್ಪ ಅಂತ ಅವ್ರು ಕೇಳಿದ್ರು. ಅವರು ಇಲ್ಲ ಅಣ್ಣ, ನಮ್ ಸಮಯ ಪೂರ್ತಿಯಾಗಿದೆ, ನಾವು ಯಾತ್ರೆಗೆ ಹೊರಟಿದ್ದೀವಿ ಅಂತ ಹೇಳಿದ್ರು. ಅವ್ರಿಗೆ ಅನ್ಸಿತ್ತು ಈ ಅವಕಾಶವಾದಿ ಮೈತ್ರಿಯನ್ನ ಮಾಡ್ಕೊಂಡು, ಮೊದಲನೇ ಬಾರಿ ಮೈತ್ರಿ ಆಗಿರ್ಲಿಲ್ಲ. ನೋಡಿ, ನಾನು ಆಗ್ಲೂ ಹೇಳ್ತಾ ಇದ್ದೆ, 2017ರಲ್ಲಿ ಇವರು 2 ಹುಡುಗರ ಜೋಡಿನ ಕಟ್ಟಿದ್ರು. ಇಬ್ರು ನೋಡಿ ಕೆಲವೊಮ್ಮೆ ಸಹವಾಸದ ಪ್ರಭಾವ ಇರುತ್ತೆ. ಆ ಸಹವಾಸದ ಪ್ರಭಾವ ಏನಿರುತ್ತೆ, ಆ ಪ್ರಭಾವ ಹೊರಗಡೆ ಕಾಣುತ್ತೆ. ಸಹವಾಸದ ಪ್ರಭಾವ ಆ 2 ಹುಡುಗರ ಮೇಲೆ ಒಬ್ರ ಮೇಲೊಬ್ರು ನೋಡೋಕ್ ಸಿಕ್ತು. ಜನತೆ ಅವರಿಬ್ರನ್ನೂ ಕೂಡ ಸರಿ ಮಾಡಿದ್ರು. 19ರಲ್ಲಿ ಯಾವಾಗ ಮಹಾಗಠಬಂಧನ್ ಮಾಡಿದ್ರೋ, ನಾನು ಆಗ್ಲೂ ಹೇಳ್ತಿದ್ದೆ ಇವ್ರ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂತ. ಯಾಕಂದ್ರೆ ಏನು ಈ ಅವಕಾಶವಾದಿ ಘಟಬಂಧನ ಆಗಿದೆಯೋ, ಚುನಾವಣೆಯ ನಂತರ ಇವರು ಒಬ್ರನ್ನೊಬ್ರು ಬೈತಾರೆ ಅಂತ. ನೋಡಿ, ಈ ಮಾತನ್ನ ವಿಧಾನಸಭೆಯಲ್ಲೂ ನಾನು ಹೇಳಿದ್ದೆ. ಆ ಘಟಬಂಧನ ಮಾಡಿದಾಗ್ಲೂ ಇದೇ ಮಾತನ್ನ ಹೇಳಿದ್ದೆ. ಇನ್ನೊಮ್ಮೆ ಕೂಡ ಇದೇ ಮಾತನ್ನ ನಾನು ಹೇಳ್ತೀನಿ. ನೋಡಿ, ಆ ಮಹಾಗಠಬಂಧನ ಆದಾಗ ನನ್ನನ್ನ ಕೇಳಿದ್ರು, ಪಾರ್ಟಿ ಕಡೆಯಿಂದ ಕೇಳಿದ್ರು ಹೇಗಿರ್ಬೋದು ಅಂತ. 80% ಸೀಟ್ಗಳನ್ನ ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ ಅಂತ ಹೇಳಿದ್ದೆ. 20% ಇವರಲ್ಲೇ ಹಂಚಿಕೊಳ್ತಾರೆ ಅಂತನೂ ಹೇಳಿದ್ದೆ. ಆದ್ರೆ ಈ ಘಟಬಂಧನದ ಅದೃಷ್ಟ ಅಂದ್ರೆ, ನಾವು ಈ ರಾಜ್ಯದ ಅಧಿಕಾರದಲ್ಲಿರೋದ್ರಿಂದ ಯಾವುದೇ ಸ್ಟೇಟ್ ಗೆಸ್ಟ್ ಹೌಸ್ ಪ್ರಕರಣ ಆಗೋದಕ್ಕೆ ಬಿಡ್ಲಿಲ್ಲ. ನೀವು ನೋಡಿ,
ಈ ಸಣ್ಣ ಪುಟ್ಟ ಜನರೆಲ್ಲ ಸೇರ್ಕೊಂಡು ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಒಂದು ಘಟಬಂಧನ ಕಟ್ಕೊಂಡು ಮತ್ತೆ ಜಾತಿ ರಾಜಕಾರಣದ ಮೈತ್ರಿ ಪ್ರದರ್ಶಿಸೋಕೆ ಪ್ರಯತ್ನ ಪಡ್ತಾ ಇದ್ರಲ್ಲ, ಉತ್ತರ ಪ್ರದೇಶದ ಜನತೆ ಈ ಅವಕಾಶವಾದಿ ಮೈತ್ರಿಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದಾರೆ. ಆದರೆ ಯಾವ ಮೈತ್ರಿ ಭಾರತೀಯ ಜನತಾ ಪಾರ್ಟಿ ವಿರುದ್ಧವಾಗಿದೆಯೋ, ಚುನಾವಣೆಯ ನಂತರ ಒಬ್ಬರ ಮೇಲೊಬ್ಬರು ಆರೋಪ ಮಾಡ್ತಾರೆ. ಇವ್ರ ಮಧ್ಯೆನೇ ಒಳಜಗಳಗಳು ಶುರುವಾಗುತ್ತೆ, ಕೆಲವು ಕಡೆ ಹೊಡೆದಾಟಗಳೂ ಆಗತ್ತೆ. ಆಮೇಲೆ ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪಗಳನ್ನು ಕೂಡ ಮಾಡ್ತಾರೆ. ಯಾಕಂದ್ರೆ ಅವರಲ್ಲಿ ಅರ್ಧಂಬರ್ಧ ಕಲ್ತಿರೋ ಕುಸ್ತಿ ಪೈಲ್ವಾನ್ರೆ ತುಂಬ ಹೋಗಿದ್ದಾರೆ. ಮತ್ತೆ ಅವರೆಲ್ಲರೂ ಕೂಡ ಇಂಥ ಕೆಲಸಗಳನ್ನೇ ಮಾಡ್ತಾರೆ. ನೀವು ಯೋಚನೆ ಮಾಡಬೇಡಿ, ನಾವು ಪೂರ್ಣ ಪ್ರಬಲರಾಗಿ ಇವುಗಳನ್ನ ನೋಡ್ತೀವಿ. ನಮ್ಮ ಕ್ರಮ ಎಲ್ಲೂ ನಿಂತಿಲ್ವಲ್ಲ. ನೋಡಿ, ಉತ್ತರ ಪ್ರದೇಶದ ರಾಜಕಾರಣದಿಂದ ಒಂದ್ ವೇಳೆ ದೇಶದ ಅತಿ ದೊಡ್ಡ ಜನಸಂಖ್ಯೆ ಇರೋ ರಾಜ್ಯವನ್ನ ನಂಬರ್ 1 ಆರ್ಥಿಕತೆಯಾಗಿ ಮಾಡಬೇಕಾದ್ರೆ ಉತ್ತರ ಪ್ರದೇಶದ ರಾಜಕೀಯದಿಂದ ಜಾತಿವಾದಿ ರಾಜಕಾರಣವನ್ನ, ಮಾಫಿಯಾವಾದಿ ರಾಜಕಾರಣವನ್ನ ಶಾಶ್ವತವಾಗಿ ತೊಲಗಿಸಲೇಬೇಕು, ಸಂಪೂರ್ಣವಾಗಿ ಮುಗಿಸಲೇಬೇಕು. ಮತ್ತೆ ನನ್ನ ನಂಬಿಕೆ ಏನಂದ್ರೆ, ಭಾರತೀಯ ಜನತಾ ಪಾರ್ಟಿಯ ಮುಂದಿನ ಆಡಳಿತಾವಧಿ ಏನಿದೆ ಅದು ತುಂಬಾನೇ ಮಹತ್ವಪೂರ್ಣದ್ದಾಗಿರುತ್ತೆ. ಒಂದು, ಸಂಪೂರ್ಣವಾಗಿ ಅಪರಾಧವನ್ನ, ಮಾಫಿಯಾವಾದವನ್ನ ಯುಪಿಯಲ್ಲಿ ಮುಗಿಸೋದು ಮತ್ತು ಯುಪಿಯನ್ನ ಅಭಿವೃದ್ಧಿಯ ಎಲ್ಲ ರಂಗಗಳಲ್ಲೂ ಮುಂದುವರಿಸಿ ನಂಬರ್ 1 ಆರ್ಥಿಕತೆಯನ್ನಾಗಿ ಇಲ್ಲಿ ಸ್ಥಾಪನೆ ಮಾಡೋದು. ಆಗ ಉತ್ತರ ಪ್ರದೇಶದ ಪ್ರತಿ ವ್ಯಕ್ತಿಯ ಆದಾಯ ನ್ಯಾಷನಲ್ ಅವರೇಜ್ಗಿಂತ ಹೆಚ್ಚಿರಬೇಕು. ಇದನ್ನ ನಾವು ಮಾಡಲೇಬೇಕು. ಆ ದಿಕ್ಕಿನಲ್ಲೇ ನಾವು ಮುಂದುವರಿತಾ ಇದ್ದೀವಿ. ಯೋಗಿಜಿ, ನಾನು ಸಮಾಜವಾದಿ ಪಾರ್ಟಿಯ ಕ್ಯಾಂಪೇನ್ ಕೂಡ ನೋಡ್ತೀನಿ, ಅಖಿಲೇಶ್ ಜಿ ಅವರ ಮಾತನ್ನು ಕೇಳ್ತೀನಿ. ಅವರು ಹೇಳೋದೇನಂದ್ರೆ, ಈ ಬುಲ್ಡೋಸರ್ ಲಖೀಂಪುರ್ ಖೀರಿನಲ್ಲಿ ಯಾಕೆ ಓಡಲ್ಲ? ಹಾಥ್ರಸ್ನಲ್ಲಿ ಅಮಾನವೀಯತೆ ನಡೆದಾಗ ಅದ್ರ ಬಗ್ಗೆ ಯೋಗಿಜಿ ಹೃದಯ ಯಾಕೆ ಕರಗಲಿಲ್ಲ? ನೋಡಿ, ಹಾಥ್ರಸ್ ಘಟನೆ ಇರಲಿ ಅಥವಾ ಲಖೀಂಪುರ್ ಘಟನೆ ಇರಲಿ, ಎರಡೂ ದುರ್ಭಾಗ್ಯಕರ. ಮತ್ತೆ ಸರ್ಕಾರ ಎರಡರಲ್ಲೂ ಕ್ರಮ ತಗೊಂಡಿದೆ. ಎರಡರಲ್ಲೂ ನಾವು ಸರಿಯಾದ ಸಮಯಕ್ಕೆ ಕ್ರಮ ತಗೊಂಡಿದ್ದೀವಿ. ಹಾಥ್ರಸ್ ಘಟನೆಯಲ್ಲಿ ಎಷ್ಟು ಕೆಲಸ ಉತ್ತರ ಪ್ರದೇಶ ಪೊಲೀಸ್ ಮಾಡಿದ್ರೋ ಅದಕ್ಕಿಂತ ಒಂದು ಹೆಜ್ಜೆನೂ ಸಿಬಿಐ ಮುಂದೆ ಹೋಗ್ಲಿಲ್ಲ. ಮತ್ತೆ ಆ ಸತ್ಯವನ್ನ ಇವತ್ತಿಗೂ ನಾನು ತಿಳ್ಕೋಬೇಕಿದೆ. ಮತ್ತೆ ಜನತೆಯ ಮುಂದೆ ಕೂಡ ಆ ಸತ್ಯ ಹೊರಗೆ ಬರಬೇಕು. ಯುಪಿಗೆ ಕುಖ್ಯಾತಿ ತರೋದಕ್ಕೆ ಎಂತೆಂತಹ ಪಿತೂರಿಗಳು ನಡೀತಾ ಇವೆ ಅದು ಕೂಡ ಹೊರಗೆ ಬರಬೇಕು. ಒಂದು. ಎರಡನೇದು, ಲಖೀಂಪುರ್ ಖೇರಿನಲ್ಲೂ ಕೂಡ ಸರ್ಕಾರ ತನ್ನ ಕ್ರಮವನ್ನ ಸಮಯಕ್ಕೆ ಸರಿಯಾಗಿ ತಗೊಳ್ತು. ಮತ್ತೆ ಯಾರು ಗಲಭೆ ಸೃಷ್ಟಿಸೋಕೆ ಬಯಸಿದ್ರು ಆ ನೆಪದಲ್ಲಿ ಅವ್ರ ಆಕ್ರೋಶ ಇರೋದು ಯಾಕೆ ಅಂದ್ರೆ, ಯಾವ ನೆಪದಲ್ಲಿ ವರ್ಗ ಸಂಘರ್ಷದ ಪರಿಸ್ಥಿತಿ ಸೃಷ್ಟಿಸೋಕೆ ಬಯಸಿದ್ರು ಲಖೀಂಪುರ್ ಖೇರಿನಲ್ಲಿ ಅವರು ಯಶಸ್ವಿ ಆಗ್ಲಿಲ್ಲ. ನಾವದನ್ನ ತಡೆದ್ವಿ. ಈಗ ಪೂರ್ತಿಯಾಗಿ ಅದನ್ನ ಹತೋಟಿಲಿಟ್ಟಿದ್ದೀವಿ. ಆದ್ರೆ ಇವೆರಡೂ ಅಪರಾಧಿಕ ಘಟನೆಗಳಾಗಿರ್ಬೋದು. ಒಂದನ್ನ ಸಿಬಿಐ ತನಿಖೆ ಮಾಡ್ತಾ ಇದೆ, ಇನ್ನೊಂದನ್ನ ಮಾನ್ಯ ಸುಪ್ರೀಂ ಕೋರ್ಟ್ನ ಜುಡಿಷಿಯಲ್ ಕಮಿಷನ್ ಮತ್ತೆ SIT ಅದನ್ನ ತನಿಖೆ ಮಾಡ್ತಿದೆ. ಇದು ಇಡೀ ಒಂದು ಸಮುದಾಯಕ್ಕೆ ತಾತ್ಕಾಲಿಕವಾಗಿ ಖಂಡಿತ ಘಾಸಿ ಮಾಡಿರುತ್ತೆ. ಆದರೆ ಇದು ಶೋಷಣೆಯ ಮಾರ್ಗವಾಗ್ಲಿ ಅಥವಾ ಗೂಂಡಾ ಟ್ಯಾಕ್ಸ್ನ ದಾರಿಯಲ್ಲ. ಉತ್ತರ ಪ್ರದೇಶದಲ್ಲಿ ವೃತ್ತಿಪರ ಮಾಫಿಯಾಗಳು ಅಧಿಕಾರದ ಭಾಗವಾಗಿದ್ರು, ಅರಾಜಕತೆ ಹರಡ್ತಾ ಇದ್ರು, ಗೂಂಡಾಗಿರಿ ಮಾಡ್ತಾ ಇದ್ರು, ಸಾರ್ವಜನಿಕ ಸಂಪತ್ತನ್ನ ಕಬ್ಜಾ ಮಾಡ್ತಿದ್ರು, ಬಲವಂತವಾಗಿ ಬಡವರಿಂದ ಕಸಿದ್ಕೊಳ್ತಿದ್ರು. ಬುಲ್ಡೋಜರ್ ಇರೋದೇ ಅವ್ರಿಗಾಗಿ. ಅದರ ಉಪಯೋಗ ಕೂಡ ಚೆನ್ನಾಗೇ ಆಗತ್ತೆ. ಆದ್ರೆ ನಾನು ಯೋಚಿಸ್ತಾ ಇದ್ದೀನಿ, ಆರೋಪಗಳಲ್ಲಿ, ಯೋಗಿಜಿ ಆತಂಕವಾದಿಗಳು ಅಂತಾರೆ. ನೋಡಿ, ಆತಂಕವಾದಿ ಯಾರು ಯಾರಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ. ಆತಂಕವಾದಿ ಘಟನೆಗಳು ಎಷ್ಟು ನಡೆದಿದೆಯೋ, 2003ರಿಂದ 2007ರವರೆಗಿನ ಸಮಾಜವಾದಿ ಪಾರ್ಟಿಯ ಆಡಳಿತದಲ್ಲಿ ನಡೆದಿದ್ದು. ಮತ್ತೆ ಈ ಆತಂಕವಾದಿಗಳ ಗೋರಖ್ಪುರದಲ್ಲೂ ಕೂಡ 2007-8ರಲ್ಲಿ ಸೀರಿಯಲ್ ಬ್ಲಾಸ್ಟ್ ಒಂದಾಗಿತ್ತು. ಬಾಬಾ ಗೋರಖ್ನಾಥ್ ಅವರ ಕೃಪೆ, ಯಾವುದೇ ವ್ಯಕ್ತಿ ಅದಕ್ಕೆ ಬಲಿ ಆಗ್ಲಿಲ್ಲ. ಇಲ್ಲಾಂದ್ರೆ ಗೋರಖ್ಪುರ್ನ ನಡಗ್ಸೋಕೆ ಎಂಥ ಪಿತೂರಿ ನಡೆದಿತ್ತು ಅಂದ್ರೆ ನೋಡಿ. ಅದೇ ರೀತಿ ಅಹಮದಾಬಾದಲ್ಲೂ ಕೂಡ ಆಗಿತ್ತು. ಸೀರಿಯಲ್ ಬ್ಲಾಸ್ಟಲ್ಲಿ 56 ಜನ ಸಾವನ್ನಪ್ಪಿದ್ರು ಅಹಮದಾಬಾದಲ್ಲಿ. ಕಾಶಿಯ ಸಂಕಟಮೋಚನ ಮಂದಿರದ ಮೇಲೆ ಉಗ್ರಗಾಮಿ ದಾಳಿ ನಡೆದಿತ್ತಲ್ಲ, ಅದರಲ್ಲಿ 12 ಜನ ಸಾವನ್ನಪ್ಪಿದ್ರು. ಕಚೇರಿಗಳ ಮೇಲೇನು ದಾಳಿಯಾಗಿತ್ತು. ಅಯೋಧ್ಯ, ಲಕ್ನೋ, ವಾರಣಾಸಿಯಲ್ಲಿ 15ಕ್ಕೂ ಹೆಚ್ಚು ವಕೀಲರು
ಮತ್ತೆ ದೂರುದಾರರು ಅದಕ್ಕೆ ಬಲಿಯಾಗಿದ್ರು. ಹೀಗೆ ಬೇರೆ ಬೇರೆ ಜಾಗಗಳಲ್ಲಿ ಬ್ಲಾಸ್ಟ್ ಆಗಿತ್ತು. ಎಂಥ ನಾಚಿಗೇಡು ಅಂದ್ರೆ 2013ರಲ್ಲಿ ಸಮಾಜವಾದಿ ಪಾರ್ಟಿ ಎಲ್ಲ ಉಗ್ರಗಾಮಿಗಳ ಮೊಕದ್ದಮೆಗಳನ್ನ ವಾಪಸ್ ತಗೊಳ್ಳೋ ಕುತಂತ್ರ ಮಾಡಿತ್ತು. ಎಲ್ಲರ ಮೊಕದ್ದಮೆಗಳನ್ನ. ಮತ್ತೆ ಈಗ ಒಂದು ಉದಾಹರಣೆ ಅಷ್ಟೇ. ಒಂದು, ಇವರ ಆಡಳಿತಾವಧಿಯಲ್ಲಿ ನಡೆದಂತಹ ಈ ಭಯೋತ್ಪಾದಕ ಘಟನೆಗಳು. ಎರಡನೇದು, ಉಗ್ರಗಾಮಿಗಳ ಮೇಲಿರೋ ಮೊಕದ್ದಮೆಗಳನ್ನ ವಾಪಸ್ ತಗೊಳ್ಳೋ ದುಸ್ಸಾಹಸ. ಮೂರನೇದು, ಅಹಮದಾಬಾದ್ನಲ್ಲಿ ನಡೆದಂತಹ ಸೀರಿಯಲ್ ಬ್ಲಾಸ್ಟ್ನ ಉಗ್ರಗಾಮಿಗಳಿಗೆ ಗಲ್ಲು ಶಿಕ್ಷೆಯಾಗಿದ್ದು ಮತ್ತು ಆ ಗಲ್ಲು ಶಿಕ್ಷೆ ಪಡೆದಿರೋ ಒಬ್ಬ ಉಗ್ರಗಾಮಿಯ ನಂಟು ಸಮಾಜವಾದಿ ಪಾರ್ಟಿಯ ಜೊತೆಗೂ ಕೂಡ ಇದೆ. ನೋಡಿ, ಕೇವಲ ಅಹಮದಾಬಾದ್ನ ಘಟನೆ ಮಾತ್ರ ಅಲ್ಲ, ಜೊತೆಗೆ ದಿಲ್ಲಿಯ ಬಟಾಲಾ ಹೌಸ್ನ ಘಟನೆ ಕೂಡ ನಡೆದಾಗ ಆ ಬಟ್ಲಾ ಹೌಸ್ ಘಟನೆ ವಿಷಯದಲ್ಲೂ ಕೂಡ ನೀವು ನೋಡಿರಬಹುದು. ಅಲ್ಲಿನ ಉಗ್ರಗಾಮಿ ಮೊಹಮ್ಮದ್ ಸೈಫ್ ಏನಿದ್ದ, ಅವನ ಒಬ್ಬ ಸಹೋದರ ಅಲ್ಲಿನ ಘಟನೆಗೆ ಜವಾಬ್ದಾರಿಯಾಗಿದ್ದ. ಆಮೇಲೆ ಅವನು ಸಿರಿಯಾಗ್ ಓಡ್ಹೋದ. ಆಜಂಗಢ್ಗೆ ಸೇರಿದ ಜನ, ಸಂಜರ್ಪುರದ ಜನ, ಅಂದ್ರೆ ಈ ರೀತಿಯ ಪರಿಸ್ಥಿತಿ ಇವರದಾಗಿತ್ತು ಇಡೀ ಪ್ರಕರಣವನ್ನ ಗಮನಿಸಿದ್ರೆ. ನೋಡಿ, 38 ಜನರಿಗೆ ಗಲ್ಲು ಶಿಕ್ಷೆ ಆಯ್ತು. ನೀವು ಒಬ್ಬನ್ನ ಹುಡುಕಿ ಸಮಾಜವಾದಿ ಪಾರ್ಟಿಯವನು ಅಂತ ಹೊರಗೆ ತಂದ್ರಿ. ನೋಡಿ, ಪ್ರಶ್ನೆ ಏನಂದ್ರೆ, ಯಾವುದೇ ರಾಜಕೀಯ ಪಕ್ಷ ರಾಷ್ಟ್ರೀಯ ಭದ್ರತೆಯನ್ನ ಅದು ಕಡೆಗಣಿಸ್ತಾ ತನ್ನ ವೋಟ್ ಬ್ಯಾಂಕ್ ಅನ್ನ ರಾಷ್ಟ್ರೀಯ ಭದ್ರತೆಯನ್ನ ಒತ್ತೆ ಇಟ್ಟು ಮಾಡೋಕ್ ಬಯಸಿದ್ರೆ ನನ್ಗನ್ಸುತ್ತೆ ಈ ದೇಶ ಅದನ್ನ ಒಪ್ಕೋಬಾರ್ದು, ಯಾವತ್ತೂ ಕೂಡ ಒಪ್ಕೋಬಾರ್ದು ಅಂತ. ರಾಜಕಾರಣ ನಡೆಯುತ್ತೆ, ದೇಶ ಉಳಿದ್ರೆ ರಾಜಕಾರಣ ಮಾಡೋಕ್ ಸಾಧ್ಯ. ಆದ್ರೆ ದೇಶನ ಬಲಿಕೊಟ್ಟು ರಾಜಕೀಯ ಮಾಡುವಂಥ ಯಾವುದೇ ಕೃತ್ಯವನ್ನ ಯಾರೂ ಮಾಡಬಾರ್ದು. ದೇಶದ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ. ನೀವು ರೇಷನ್ ಕೊಡ್ತೀರಾ ಅಂದ್ರೆ ಅಖಿಲೇಶ್ ಜಿ ಹೇಳ್ತಾರೆ, ರೇಷನ್ ಜೊತೆಗೆ ನಾನು ತುಪ್ಪನೂ ಕೊಡ್ತೀನಿ, ಸಾಸಿವೆ ಎಣ್ಣೆನೂ ಕೊಡ್ತೀನಿ ಅಂತ. ರೇಷನ್ನೇ ತಿಂತಾ ಇದ್ದವರು ತುಪ್ಪ ಕೊಡ್ತಾರಾ? ಯಾರು ಗೋಮಾತೆಯನ್ನ ಕಸಾಯಿಗಳ ವಶಕ್ಕೆ ಕೊಡ್ತಾ ಇದ್ರೋ ಅವ್ರು ತುಪ್ಪ ಇಲ್ಲಿಂದ ತರ್ತಾರೆ. ಯೋಗಿಜಿ, ಇನ್ನೂ ಕೆಲವು ಆರೋಪಗಳನ್ನ ನೀವು ಮಾಡ್ತೀರಾ ಅಂತ ಪ್ರಶ್ನೆಗಳನ್ನ ನೀವು ಕೇಳ್ತಾ ಇರ್ತೀರಾ. ಉದಾಹರಣೆಗೆ ನೀವು ಹೇಳ್ತೀರಾ, ಅಂದ್ರೆ ಪರಿವಾರವಾದಿಗಳು ಜನರ ರೇಷನ್ ತಿಂದುಬಿಟ್ರು. ಈಗ ಯಾರು ತಿಂದ್ರು? ಯಾರ ರೇಷನ್ ತಿಂದ್ರು? ನೋಡಿ, ನಾನು ನಿಮಗೆ ಹೇಳ್ತೀನಿ, ನಾನು ಗೋರಖ್ಪುರದಿಂದ ಸಂಸದನಾಗಿದ್ದು. ಸ್ವಾಭಾವಿಕವಾಗಿ ಗೋರಖ್ಪುರದ ಜನತೆಯ ಜವಾಬ್ದಾರಿ ನಂದೇ ಆಗಿರುತ್ತೆ. ಡಿಸೆಂಬರ್ 16 ಮತ್ತೆ ಜನವರಿ 17ರಲ್ಲಿ ಉತ್ತರ ಪ್ರದೇಶದ ಹಲವು ಜಿಲ್ಲೆಗಳಲ್ಲಿ ಹಸಿವಿನಿಂದ ಸಾವಾಗಿತ್ತು. ನಾನಲ್ಲಿಗೆ ಹೋಗಿದ್ದೆ. ನಾನು ಕುಶಿನಗರಕ್ಕೆ ಹೋಗಿದ್ದೆ. ಈ ಕಡೆ ನಮ್ಮ ಸೋನ್ಭದ್ರಾ ಮುಂತಾದ ಕಡೆ ಸಾವುಗಳಾಗಿದ್ವು. ನಿಮಗೆ ಆಶ್ಚರ್ಯ ಆಗತ್ತೆ, ನಾನು 2004ರಿಂದ 2007ರ ಮಧ್ಯೆ ಕುಶಿನಗರಕ್ಕೆ ಯಾವಾಗ ಹೋಗಿದ್ನೋ 17ರಲ್ಲಿ ವಿಸಿಟ್ ಮಾಡೋದಕ್ಕೆ, ಅಲ್ಲಿ ಹಸಿವಿನಿಂದ ಸಾವಾಗಿತ್ತಲ್ಲ, ನನ್ನ ವಿಸಿಟ್ನಲ್ಲಿ ಯಾವುದೇ ರಾಜಕೀಯ ಇರಲಿಲ್ಲ, ಮಾನವೀಯತೆಯಿಂದ ವಿಸಿಟ್ ಮಾಡಿದ್ದೆ. ಈ ಸಮಯದಲ್ಲೂ ಹಸಿವಿನಿಂದ ಹೇಗೆ ಸಾವಾಗುತ್ತೆ ಅಂತ. ಸನ್ಯಾಸಿಯಾಗಿ, ಯೋಗಿಯಾಗಿ ನನ್ನ ಕರ್ತವ್ಯ ಕೂಡ ಆಗಿತ್ತು. ಮಾನವ ಕುಲದ ಕಲ್ಯಾಣಕ್ಕಾಗಿ ನಾನು ಸ್ವತಃ ಅಲ್ಲಿ ಜನರ ಮಧ್ಯೆ ಕೆಲಸ ಮಾಡೋದು. ನಾನು ಕುಶಿನಗರಕ್ಕೆ ಹೋದೆ. ನಾನು ನೋಡಿ ಆಶ್ಚರ್ಯಪಟ್ಟೆ. ನಾನು ಈ ಮನೆಗಳಿಗೆ ಮುಂಚೆ ಅಂದ್ರೆ 4ರಿಂದ ಹಿಡಿದು 7ರ ಮಧ್ಯೆ ಕೂಡ ವಿಸಿಟ್ ಮಾಡಿದ್ದೆ ಒಮ್ಮೆ. ಆ ಸಮಯದಲ್ಲಿ ಕೂಡ ಬಂದಿದ್ದೆ ನಾನು. ಅವ್ರಿಗೆ ನಾನು ಎಲ್ಲರೂ ರೇಷನ್ ಕಾರ್ಡು ಆಗಿದ್ಯಾ ಅಂತ ಕೇಳ್ದೆ. ಆಗಿದೆ ಅಂದ್ರು. ಮತ್ತೆ ಯಾಕೆ ರೇಷನ್ ಸಿಕ್ತಿಲ್ವಾ ಅಂತ ಕೇಳ್ದೆ. ನೋಡಿ, ನಾನಿದನ್ನ ಕೇಳಿದ್ದು ಜನವರಿ 17ರ ಸಮಯದಲ್ಲಿ. ಆಗ ಇವರ ರೇಷನ್ ಕಾರ್ಡ್ ಎಲ್ಲಾನು ಜಪ್ತಿ ಮಾಡಿದ್ದಾರೆ ಅಂತ ಹೇಳಿದ್ರು. ಮತ್ತೆ ಮುಸಹರ್ ಜಾತಿಯ ದೊಡ್ಡ ಜನಸಂಖ್ಯೆ ಕುಶಿನಗರ ಜಿಲ್ಲೆಯಲ್ಲಿದೆ. ಅವರೆಲ್ಲರ ಪರಿಸ್ಥಿತಿ ಹದಗೆಟ್ಟಿತ್ತು. ಅದೇ ರೀತಿ ಸೋನ್ಭದ್ರಾ ಜಿಲ್ಲೆಲೂ ಆಗಿತ್ತು. ನಾನು ಒಂದಿನ ಯಾವಾಗ ಚುನಾವಣೆ ನಡೀತಾ ಇತ್ತೋ 17ರಲ್ಲಿ ಫೆಬ್ರವರಿಲಿ ಡೆಲ್ಲಿಯಿಂದ ರೊಟೀನ್ ಫ್ಲೈಟಲ್ಲಿ ಲಕ್ನೋಗೆ ಬರ್ತಾ ಇದ್ದೆ. ನನ್ನ ಕಾರ್ಯಕ್ರಮ ನಿಗದಿಯಾಗಿತ್ತು ಚುನಾವಣೆದು. ಒಬ್ಬ ಸಜ್ಜನರು ನನ್ನ ಪಕ್ಕ ಕೂತಿದ್ರು. ನಾನು ಕೂತ್ಕೊಂಡು ಒಂದು ನ್ಯೂಸ್ ಪೇಪರ್ನ ಓದ್ತಾ ಇದ್ದೆ. ಅವ್ರು ನನಗೆ ಅವರ ಪರಿಚಯವನ್ನ ಮಾಡಿಕೊಟ್ರು. ನಾನು ಉತ್ತರ ಪ್ರದೇಶದ ಆಹಾರ ಕಾರ್ಯದರ್ಶಿ ಅಂತ. ನಾನವರ ಯೋಗಕ್ಷೇಮ ಎಲ್ಲ ವಿಚಾರಿಸ್ದೆ. ಆಮೇಲೆ ಕೇಳ್ದೆ,
UPಯ ಕೆಲವು ಜಿಲ್ಲೆಗಳಲ್ಲಿ ಹಸಿವಿನಿಂದ ಸಾವುಗಳಾಗ್ತಾ ಇವೆ, ನೀವು ನೋಡಬೇಕು ಅಂತ. ಅದಕ್ಕವರು ಇಲ್ಲ ಸಾವುಗಳಾಗಿಲ್ಲ ಅಂದ್ರು. ನಾನು ವಿಸಿಟ್ ಮಾಡಿದ್ದೀನಿ ಅಂತ ಅವ್ರಿಗೆ ಹೇಳಿದೆ. ಈ ವಿಷಯನ ಗಂಭೀರವಾಗಿ ಪರಿಗಣಿಸಬೇಕು. ಆ ಜನರ ಹತ್ರ ರೇಷನ್ ಕಾರ್ಡ್ ಇಲ್ಲ, ಆದರೆ ನಾವೇ ಖುದ್ದಾಗಿ ಅವ್ರಿಗೆ ರೇಷನ್ ಕಾರ್ಡ್ನ ಮಾಡಿಸ್ಕೊಟ್ಟಿದ್ವಲ್ಲ ಅಂತ ಹೇಳಿದೆ. ಮುಂದೆ ನಾನೇ ಮುಖ್ಯಮಂತ್ರಿ ಆದಾಗ ಯಾವಾಗ ಪ್ರಮಾಣ ತಗೊಂಡೋ ತಕ್ಷಣ ನಾನು ಮೊದಲನೇ ಆದೇಶ ಮಾಡಿದೆ. ರಾಜ್ಯದಲ್ಲಿ ಎಷ್ಟು ರೇಷನ್ ಕಾರ್ಡ್ಸ್ ಇದೆಯೋ ಒಂದೇ ದಿನ ಎಲ್ಲ ಪಡಿತರ ಅಂಗಡಿ ಮೇಲೆ ಒಂದೇ ದಿನ ಒಟ್ಟಿಗೆ ಒಂದೇ ಸಮಯದಲ್ಲಿ ರೈಡ್ ಮಾಡಿ ಅಂತ ಹೇಳಿದೆ. ಚೆಕ್ ಮಾಡಿದ್ರೆ ಅವ್ರ ಹತ್ರ 40 ಲಕ್ಷ ಫೇಕ್ ರೇಷನ್ ಕಾರ್ಡ್ಗಳಿದ್ವು. ಅವು ಬಡವ್ರದಾಗಿತ್ತು, ಆದರೆ ಇವ್ರ ಹತ್ರ ಇತ್ತು. ಮತ್ತೆ ಎಲ್ಲಿ ಜಾಸ್ತಿ ಸಿಕ್ತೋ ನಾವು ಕ್ರಮ ತಗೊಂಡ್ವಿ. ಮತ್ತೆ ನಾನು ಒಂದು ಅಭಿಯಾನ ನಡೆಸಿದೆ ಇಡೀ ರಾಜ್ಯದಲ್ಲಿ. ಮತ್ತೆ 1.25 ಕೋಟಿಗೂ ಹೆಚ್ಚು ಜನರಿಗೆ ಹೊಸದಾಗಿ ರೇಷನ್ ಕಾರ್ಡ್ ಮಾಡಿಸ್ಕೊಟ್ವಿ, ಹೊಸ ರೇಷನ್ ಕಾರ್ಡ್ ಮಾಡಿಸ್ಕೊಟ್ವಿ. ನೋಡಿ, ಪ್ರತಿ ಮಹಾಮಾರಿಯ ಇತಿಹಾಸ ಏನಿದೆ, ಎಷ್ಟು ಜನ ಕಾಯಿಲೆಯಿಂದ ಸಾಯ್ತಿದ್ರೋ ಅದಕ್ಕಿಂತ ಎಷ್ಟೋ ಪಟ್ಟು ಸಾವು ಹಸಿವಿನಿಂದ ಆಗ್ತಿತ್ತು. ಇವತ್ತು ನಾನು ಹೇಳಬಲ್ಲೆ, ಕರೋನಾ ಕಾಲಘಟ್ಟದಲ್ಲಿ ಅಥವಾ 2017ರ ನಂತರ ಉತ್ತರ ಪ್ರದೇಶದಲ್ಲಿ ಹಸಿವಿನಿಂದ ಯಾವ ಸಾವು ಆಗಿಲ್ಲ. ಹಸಿವಿನಿಂದ ಒಂದೇ ಒಂದು ಸಾವು ಕೂಡ ಆಗಿಲ್ಲ. ಉತ್ತರ ಪ್ರದೇಶ ಇವತ್ತು ಆ ದಿಕ್ಕಿನಲ್ಲಿ ಮುಂದುವರೆದಿದೆ. ನಮ್ಮ ಸಂವೇದನೆ ಆ ಬಡವರ ಬಗ್ಗೆ ಇದೆ. ಯಾವ ಬಡವರ ಧಾನ್ಯವನ್ನ ಸಮಾಜವಾದಿ ಪಾರ್ಟಿ ಸರ್ಕಾರದ ಸಮಯದಲ್ಲಿ ಅವರ ಗೂಂಡಾಗಳು ತಿಂತಾ ಇದ್ರು. ನಾನು ಕುಶಿನಗರಕ್ಕೆ ಹೋಗಿದ್ದಾಗ ನಿಮ್ಗೆ ಆಶ್ಚರ್ಯ ಆಗತ್ತೆ. ಯಾವ ಕುಟುಂಬದಲ್ಲಿ ಸಾವಾಗಿತ್ತೋ ಆ ಬಡಪಾಯಿ ಒಂದು ಸಣ್ಣ ಗುಡಿಸ್ಲಲ್ಲಿರ್ತಾ ಇದ್ದ. ಹರಕು ಮುರುಕು ಹುಲ್ಲಿನ ಗುಡಿಸ್ಲು ಅದು ಆತ ಇದ್ದಿದ್ದು. ನಾನು ಅವ್ರ ಹತ್ರ ಹೋದೆ, ಮತ್ತೆ ಸಾವು ಹೇಗಾಯ್ತು ಅಂತ ಅವ್ರನ್ನ ಕೇಳಿದೆ. ಅವ್ರಿಗೆ ಕೇಳಿದೆ ನಾನು, ನೋಡಿ ನಿಮಗೆ ರೇಷನ್ ಕಾರ್ಡ್ ಮಾಡಿಸ್ಕೊಟ್ಟಿದ್ದು ನೆನಪಿದೆ, ನಾನು ಬಂದಿದ್ದೆ ಆಗ, ಒಂದು ಆಂದೋಲನಕ್ಕೋಸ್ಕರ ಬಂದಿದ್ದೆ. ನಾನಾಗ ಒಂದು ದೊಡ್ಡ ಆಂದೋಲನ ಮಾಡಿದ್ದೆ ಕುಶಿನಗರ ಜಿಲ್ಲೆಯಲ್ಲಿ ಆ ಸಮಯದಲ್ಲಿ. ಅವ್ರು ಹೇಳಿದ್ರು, ಹೌದು ರೇಷನ್ ಕಾರ್ಡ್ ಆಗಿತ್ತು, ಆದರೆ ನಮ್ಮ ರೇಷನ್ ಕಾರ್ಡ್ ತೊಗೊಂಡು ಹೋಗಿದ್ದಾರೆ ಅಂದ್ರು. ಯಾರು ಅಂತ ಕೇಳಿದೆ. ಅವರ ಹತ್ರದಲ್ಲೇ ಸಮಾಜವಾದಿ ಪಾರ್ಟಿಯ ಒಬ್ಬ ಪದಾಧಿಕಾರಿ ಮನೆ ಇತ್ತು. ಸಾಹೇಬ್ರೆ, ಇವ್ರು ತೊಗೊಂಡು ಹೋದ್ರು ಅಂದ್ರು. ಅವ್ರು ಹೇಗೆ ತೊಗೊಂಡೋಗ್ತಾರೆ ಅಂದೆ. ಅವ್ರೇನು ರೌಡಿನಾ ಅಂತ ಕೇಳಿದೆ. ಅದಕ್ಕವರು ಸಮಾಜವಾದಿ ಪಾರ್ಟಿ ಪದಾಧಿಕಾರಿ, ಅವ್ರದೇ ಸರ್ಕಾರ, ದಬ್ಬಾಳಿಕೆ ಇದ್ದೇ ಇರುತ್ತೆ ಅಂದ್ರು. ಈ ಆಹಾರ ಧಾನ್ಯಗಳ ಹಗರಣ ಏನಾಗಿದೆಯೋ ಅಂದ್ರೆ ಅದೇ ನೋಡಿ, 2005ರಲ್ಲಿ ಬಲಿಯಾ, ಗೋಂಡಾ ಮತ್ತೆ ಸುಮಾರು 1 ಡಜನ್ ಜಿಲ್ಲೆಗಳಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಧಾನ್ಯದ ಹಗರಣ ನಡೆದಿತ್ತು. ಆಗ ಸಮಾಜವಾದಿ ಪಾರ್ಟಿ ಸರ್ಕಾರ ಇತ್ತು. ಹಸಿವಿನಿಂದ ಸಾವುಗಳು ಆಗ್ಲೂ ಆಗ್ತಿದ್ವು. 2012ರಿಂದ 2017ರ ಮಧ್ಯೆಯೂ ಹಸಿವಿನಿಂದ ಸಾವಾಗಿತ್ತು. ಇವತ್ತು ನಾನು ನಿಮಗೆ ಹೇಳ್ಬೋದು, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇಡೀ ದೇಶದಲ್ಲೇ ಎಲ್ಲಕ್ಕಿಂತ ಉತ್ತಮ. ನಾನು ಹೆಮ್ಮೆಯಿಂದ ಹೇಳ್ತೀನಿ, ಉತ್ತರ ಪ್ರದೇಶದ್ದು ನಮ್ದು ಅಂತ. ಪ್ರತಿ ಬಡವನಿಗೂ ರೇಷನ್ ಸಿಗುತ್ತೆ. ಮತ್ತೆ ಭಾರತ ಸರ್ಕಾರ ತನ್ನ ಟೀಮ್ನ ಕಳಿಸಿತ್ತು. ಎಲ್ಲಕ್ಕಿಂತ ಉತ್ತಮ ಪ್ರದರ್ಶನ UPದಾಗಿತ್ತು. ನಾನು ನನ್ನ ಸ್ವಂತ ಅನುಭವದಿಂದ ನಿಮ್ಮ ಮಾತನ್ನ ಒಪ್ಕೊಳ್ತೀನಿ. ಯಾಕಂದ್ರೆ ಜನರ ಜೊತೆ ಮಾತಾಡುವಾಗ ಅವ್ರು ಹೇಳ್ತಾರೆ, ತಿಂಗಳಿಗೆ 2 ಸಲ ರೇಷನ್ ಬಯೋಮೆಟ್ರಿಕ್ಕಿಂದ ಸಿಗುತ್ತೆ. ಮತ್ತವರು ಇನ್ನೊಂದು ಮಾತು ಹೇಳಿದ್ರು, ಒಂದ್ ವೇಳೆ ಯಾರಿಗಾದ್ರೂ ತೊಂದರೆ ಆದ್ರೆ ಒಂದು ನಂಬರ್ ಇದೆ, ಫೋನ್ ಮಾಡಿದ್ರೆ ತಕ್ಷಣ ಕ್ರಮ ತಗೊಳ್ತಾರೆ. ಟೋಲ್ ಫ್ರೀ ನಂಬರ್ ಅದು. ನಾವು ಕೇವಲ ಇಪೋಸ್ ಮಷೀನ್ ಅಷ್ಟೇ ಹಾಕಿಲ್ಲ ಪಡಿತರ ಅಂಗಡಿಯಲ್ಲಿ. ಆ ಇಪೋಸ್ ಮಷೀನನ್ನ ನಾವು ನಮ್ಮ ವಿಡಿಯೋ ವಾಲ್ಗೆ ಕನೆಕ್ಟ್ ಮಾಡಿದ್ದೀವಿ. ಒಂದ್ ವೇಳೆ ಆ ಮಷೀನ್ನ ಇಲ್ಲಿಂದ ಅಲ್ಲಿ ತನಕ ಯಾರಾದರೂ ತಗೊಂಡು ಹೋದ್ರೂ ಕೂಡ ನನಗೆ ಅಲರ್ಟ್ ಬರುತ್ತೆ ಲಕ್ನೋದಲ್ಲಿ. ಮತ್ತೆ ಅಲ್ಲಿಂದ ಕ್ವೆರಿ ಶುರುವಾಗುತ್ತೆ, ಯಾಕೆ ಮಷೀನ ತಗೊಂಡು ಹೋದ್ರಿ ಅಂತ, ಏನಾಗ್ತಿದೆ ಅಂತ. ಟೀಮ್ ಬರುತ್ತೆ, ವಿಸಿಟ್ ಮಾಡುತ್ತೆ, ನೋಡುತ್ತೆ ಏನಾದರೂ ಕೈಚಳಕ ನಡೆದಿದ್ಯಾ ಅಂತ. ಮತ್ತೆ ಪ್ರತಿಯೊಬ್ಬ ನಿರ್ಗತಿಕನಿಗೂ ನಾನಂತೂ ಆದೇಶ ಮಾಡಾಗಿದೆ, ಒಂದ್ ವೇಳೆ ಯಾವುದೇ ಬಡವನ ಹತ್ರ ರೇಷನ್ ಇಲ್ಲದೇ ಇದ್ರೆ ನೀವು ಅವನಿಗೆ ರೇಷನ್ ಕೊಡಿ. ಫಾರ್ಮಾಲಿಟೀಸ್ ಎಲ್ಲ ಆಮೇಲೆ ನೋಡ್ಕೊಳ್ಳೋಣ. ಏನೂ ಆಗ್ಲಿಲ್ಲ ಅಂದ್ರೆ ಆಗ ನನ್ನ ಹತ್ರ ಕಳಿಸ್ಬಿಡಿ, ನನ್ನ ಕಡೆಯಿಂದ ನಾನು ಕೊಡ್ತೀನಿ. ಆದರೆ ಹಸಿವಿನಿಂದ ಯಾರೂ ಸಾಯಬಾರ್ದು. ಹಸಿವಿನಿಂದ ಏನಾದರೂ ಸತ್ರೆ ಆಗ ಹೊಣೆಗಾರರನ್ನಾಗಿ ನಿಮ್ಮನ್ನು ಮಾಡಬೇಕಾಗತ್ತೆ. ಈ ಹೊಣೆಗಾರಿಕೆ ಎಲ್ಲಿ ತನಕ ನಿಗದಿ ಆಗಲ್ವೋ ಆಗ ಬಡವರ ರೇಷನನ್ನ ಈ ಜನಗಳೇ ತಿನ್ಬಿಡ್ತಾರೆ. ಇವತ್ತು ಹೇಗೆ ಸಿಗ್ತಾ ಇದೆ? ಕರೋನಾ ಕಾಲಘಟ್ಟದಲ್ಲಂತೂ ಅಂದ್ರೆ ಹಸಿವಿನಿಂದ ಅತಿ ಹೆಚ್ಚು ಸಾವುಗಳು ಆಗ್ಬೇಕಿತ್ತು, ಆಗ್ಲಿಲ್ಲ. ನಾವು ಆಭಾರಿಯಾಗಿದ್ದೀವಿ ಪ್ರಧಾನಮಂತ್ರಿ. ಆದ್ರೆ ಆಕ್ಸಿಜನ್ ಕೊರತೆ ಅಂತೂ ಇತ್ತಲ್ವಾ? ಹಾಸ್ಪಿಟಲ್ ಬೆಡ್ಸ್ಗಳ ಕೊರತೆ ಇತ್ತು. ಮತ್ತೆ 2 ತಿಂಗಳವರೆಗೆ ತುಂಬಾನೇ ಕಷ್ಟ ಆಯಿತು. ನೋಡಿ, ಉತ್ತರ ಪ್ರದೇಶದ ಒಳಗೆ ಉತ್ತರ ಪ್ರದೇಶ ದೇಶದಲ್ಲೇ ಅತಿ ಹೆಚ್ಚು ಜನಸಂಖ್ಯೆಯ ರಾಜ್ಯ. 10ರಿಂದ 12 ದಿನ ಆಕ್ಸಿಜನ್ನ ಕ್ರೈಸಿಸ್ ಸ್ವಲ್ಪ ಆಗಿತ್ತು. ಒಪ್ಕೊಳ್ತೀವಿ, ಇದಾಗಿಲ್ಲ ಅಂತ ಹೇಳಲ್ಲ. ಆದ್ರೆ ಇದನ್ನ ಪ್ಯಾನಿಕ್ ಮಾಡ್ಲಾಯ್ತು. ಒಂದ್ ವೇಳೆ ಇದನ್ನ ಆ ರೀತಿ ಪ್ಯಾನಿಕ್ ಮಾಡದೇ ಇದ್ದಿದ್ರೆ ಬಹುಶಃ ಆಕ್ಸಿಜನ್ನ ಲಭ್ಯತೆ ಏನಿತ್ತು ಆಗ ಅದನ್ನ ನಾವು ಸರಿಯಾದ ರೀತಿಲಿ ನಿಭಾಯಿಸಬಹುದಾಗಿತ್ತು. ಆದ್ರೆ ಹೇಗೆ ಪ್ಯಾನಿಕ್ ಕ್ರಿಯೇಟ್ ಮಾಡಿದ್ರು ಅಂದ್ರೆ
ಪ್ರತಿ ವ್ಯಕ್ತಿ ತನ್ನ ಹತ್ರ ಸ್ಟೋರ್ ಮಾಡೋಕ್ ಶುರು ಮಾಡ್ಬಿಟ್ಟ. ಯಾರಿಗೆ ಆಕ್ಸಿಜನ್ನ ಅವಶ್ಯಕತೆ ಇರಲಿಲ್ವೋ ಅವನು ಸಹ ಸಿಲಿಂಡರ್ನ ಮನೇಲಿ ಇಡ್ತಾ ಇದ್ದ. ನಾವು ಪ್ರಧಾನಮಂತ್ರಿ ಮೋದಿ ಅವ್ರಿಗೆ ತುಂಬಾ ಆಭಾರಿಯಾಗಿದ್ದೀವಿ. ಅವರು ಏರ್ಫೋರ್ಸ್ನ ವಿಮಾನಗಳನ್ನ ಬಳಸಿದ್ರು ಆ ಸಮಯದಲ್ಲಿ ಆಕ್ಸಿಜನ್ನ ಸಾಗಿಸೋದಿಕ್ಕೆ. ಹಾಗೆ ಸ್ಪೆಷಲ್ ಟ್ರೈನ್ನ ಕೂಡ ನಡೆಸಿದ್ರು. ಆಕ್ಸಿಜನ್ನ UPಗೆ ಹಾಗೂ ದೇಶಾದ್ಯಂತ ತಲುಪಿಸುವಂತ ವ್ಯವಸ್ಥೆ ಮಾಡಿದ್ರು. ಮತ್ತಿವತ್ತು ಉತ್ತರ ಪ್ರದೇಶ ಆಕ್ಸಿಜನ್ನ ಆತ್ಮನಿರ್ಭರತೆಯ ಗುರಿಯನ್ನ ಪೂರ್ಣಗೊಳಿಸಿದೆ. ನೀವು ಹೇಳ್ತಾ ಇದ್ದೀರಾ, ಒಂದು ವೇಳೆ ಭಗವಂತನ ಕೃಪೆಯಿಂದ ಪರಿಸ್ಥಿತಿ ಬರ್ದೇ ಇರಲಿ, ಬಂದ್ರೆ? ನೋಡಿ, ನಮ್ಮ ಹತ್ರ ನಾವು ಕಳೆದ 1 ವರ್ಷದ ಒಳಗೆ, ಅಂದ್ರೆ ಇನ್ನೂ 1 ವರ್ಷ ಕೂಡ ಆಗಿಲ್ಲ, ಏಪ್ರಿಲ್ನಲ್ಲಿ ಈ ಥರದ ಪರಿಸ್ಥಿತಿ ಬಂದಿತ್ತು. ನಾವೀಗ ಈ ಅವಧಿಲಿ 551 ಆಕ್ಸಿಜನ್ ಪ್ಲಾಂಟ್ ಹಾಕಿದೀವಿ UPಲಿ. ಇದು ಅತ್ಯಧಿಕ ಆಕ್ಸಿಜನ್ ಪ್ಲಾಂಟ್ಗಳಾಗಿವೆ. ಇದರಲ್ಲಿ PM ಕೇರಿಂದ ಕೂಡ ಸಿಕ್ಕಿದೆ, CSR ಇಂದ ಕೂಡ ಸಿಕ್ಕಿದೆ, ಹಾಗೆ ಸ್ಟೇಟ್ ಫಂಡಿಂಗ್ ಕೂಡ ಮಾಡಿ ಆಕ್ಸಿಜನ್ ಪ್ಲಾಂಟ್ ಸ್ಥಾಪಿಸಿದೀವಿ. ಮತ್ತಿವತ್ತು ನಾನು ಹೇಳ್ಬೋದು, ಉತ್ತರ ಪ್ರದೇಶದ ಪ್ರತಿ ಜಿಲ್ಲೆಯು ಆಕ್ಸಿಜನ್ ವಿಷಯದಲ್ಲಿ ಸಂಪೂರ್ಣ ಆತ್ಮನಿರ್ಭರವಾಗಿದೆ. ಇನ್ನೆಲ್ಲೂ ಕೂಡ ಈ ರೀತಿಯ ಕ್ರೈಸಿಸ್ ಆಗೋದಿಲ್ಲ. ಯೋಗಿಜಿ, ನೀವು ಕೊರೋನಾ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳಿದ್ರಿ, ರೇಷನ್ ಇದೆ. ಕಳೆದ ಬಾರಿ ನಾವು ಮಾತಾಡುವಾಗ ಫ್ರೀ ಗ್ಯಾಸ್ ಕನೆಕ್ಷನ್ ಉಜ್ವಲ ಯೋಜನೆ ಮೂಲಕ ಜನರಿಗೆ ಸಿಕ್ತು. ಮತ್ತೆ ಇತ್ತೀಚೆಗೆ ನಾವು ರಿಪೋರ್ಟ್ ನೋಡಿದ್ವಿ ಪೇಪರ್ಗಳಲ್ಲಿ, ಉತ್ತರ ಪ್ರದೇಶದಲ್ಲಿ ಫಲಾನುಭವಿಗಳ ಸಂಖ್ಯೆ ಬಹಳ ಹೆಚ್ಚಾಗಿದೆ. ನೋಡಿ, ಪ್ರಧಾನಮಂತ್ರಿ ಮೋದಿಜಿಯವರು ದೇಶದ ಅಜೆಂಡಾವನ್ನ, ಅಂದ್ರೆ ಯಾರು ಇವತ್ತಿಗೂ ಜಾತಿಯ ಲೆಕ್ಕಾಚಾರದಲ್ಲೇ ಮುಳುಗಿದಾರೋ, ಇಂಥವ್ರು ಇಷ್ಟಿದ್ದಾರೆ, ಅಂಥವ್ರು ಅಷ್ಟಿದ್ದಾರೆ, ಇವ್ರನ್ನೆಲ್ಲ ಒಟ್ಟಿಗೆ ಸೇರಿಸಿದ್ರೆ ಇಷ್ಟ ಆಗತ್ತೆ, ಆಮೇಲೆ ನಷ್ಟ BJPಗೆ ಆಗುತ್ತೆ ಅಂತ. ನೋಡಿ, ಇದೆಲ್ಲ ಹಳೆ ಕಾಲದ ಮಾತಾಯ್ತು. ಇವತ್ತೇನಿದೆ, 2014ರಲ್ಲಿ ಪ್ರಧಾನಮಂತ್ರಿ ಮೋದಿಜಿಯವರು ದೇಶದ ಇಡೀ ರಾಜಕೀಯ ಅಜೆಂಡಾವನ್ನೇ ಬದಲಾಯಿಸಿದ್ದಾರೆ. ಯಾವುದು ಮೊದಲು ಜಾತಿ, ಮತ, ಪಂಥ, ಪ್ರಾದೇಶಿಕತೆ, ಭಾಷೆ ಆಧಾರದ ಮೇಲೆ ಆಗ್ತಿತ್ತೋ, ಈಗ ಅದು ಅಭಿವೃದ್ಧಿ, ಬಡವರ ಕಲ್ಯಾಣ ಯೋಜನೆಗಳು, ಸುರಕ್ಷತೆ, ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಮುಂದೆ ಸಾಗ್ತಾ ಇದೆ. ರೈತರಾಗ್ಲಿ, ಯುವಕರಾಗ್ಲಿ, ಮಹಿಳೆಯರಾಗ್ಲಿ, ಅಥವಾ ಕಾರ್ಮಿಕರಾಗ್ಲಿ, ಇಲ್ಲ ಸಮಾಜದ ಯಾವುದೇ ವರ್ಗದವರಾಗಿರಲಿ, ಇವರೆಲ್ಲರ ಉದ್ಧಾರಕ್ಕಾಗಿ ಮಾಡಿರೋ ಕೆಲಸಗಳ ಮೇಲೆ ಕೇಂದ್ರೀಕೃತವಾಗಿ ಯೋಜನೆಗಳು ಮುಂದುವರಿತಾ ಇವೆ. ಮತ್ತೆ ನನಗನ್ಸುತ್ತೆ, ಕೆಲಸದ ಹಿತಾಸಕ್ತಿಯ ವಿಷಯ ಬಂದಾಗ ಯಾವ ವರ್ಗವನ್ನೂ ಸಹ ಕಡೆಗಣಿಸಲಾಗಿಲ್ಲ. ರೈತರ ದೂರು ಏನಂದ್ರೆ ಈ ಬೀಡಾಡಿ ದನಗಳದ್ದು. ಹೊಲಗಳಿಗೆ ನುಗ್ಗಿಬಿಡ್ತವೆ, ಬೆಳೆಯನ್ನ ನಾಶ ಮಾಡ್ತವೆ, ಇಡೀ ರಾತ್ರಿ ಕಾಯ್ಬೇಕಾಗತ್ತೆ. ಮತ್ತೆ ಈ ವಿಚಾರನ ಸಮಾಜವಾದಿ ಪಕ್ಷದವರು ಪ್ರಸ್ತಾಪ ನೋಡಿ, ನಾವೀಗ ಒಂದು ಸಂಕಲ್ಪ ಮಾಡಿದ್ದೀವಿ. ಒಂದು, ಗೋಮಾತೆಯನ್ನ ಕಡಿಯೋದಕ್ಕೆ ಬಿಡಲ್ಲ, ಆದರೆ ಅನ್ನದಾತ ರೈತರ ಬೆಳೆಯನ್ನ ನಾಶ ಆಗೋದಕ್ಕೂ ಸಹ ಬಿಡಲ್ಲ. ನೋಡಿ, ಗೋಮಾತೆನ 2017ಕ್ಕಿಂತ ಮುಂಚೆ ಅಕ್ರಮ ಕಸಾಯಿಖಾನೆಗಳಿಗೆ ತಳ್ತಿದ್ರು. ಅವ್ರು ತಗೊಂಡು ಹೋಗ್ತಿದ್ರು, ಬಲವಂತವಾಗಿ ಬಿಡಿಸ್ಕೊಂಡು ತಗೊಂಡು ಹೋಗ್ತಾ ಇದ್ರು. ಕಳ್ಳಸಾಗಣೆ ಆಗ್ತಿತ್ತು. ಇವತ್ತು ನಾನು ಹೇಳ್ತೀನಿ, ಉತ್ತರ ಪ್ರದೇಶದ ಒಳಗೆ ಕಳ್ಳಸಾಗಣಿಕೆ ಆಗ್ತಿಲ್ಲ, ಅಕ್ರಮ ಕಸಾಯಿಖಾನೆಗಳು ಸಹ ನಡೀತಾ ಇಲ್ಲ. ಆದರೆ ಹೌದು, ಇವುಗಳಿಗೆ ವ್ಯವಸ್ಥೆ ಆಗಲೇಬೇಕು. ಮತ್ತೆ ಅದಕ್ಕಾಗಿ ನಾವೀಗಾಗಲೇ ಪ್ರಯತ್ನವನ್ನ ಶುರು ಮಾಡಿದ್ದೀವಿ. 9 ಲಕ್ಷ ಗೋವಂಶಗಳು ನಮ್ಮ ಸರ್ಕಾರಿ ಗೋಶಾಲೆಗಳಲ್ಲಿ ಪೋಷಣೆ ಪಡಿತಾ ಇವೆ. ಅವುಗಳಲ್ಲಿ 1 ಲಕ್ಷ ಗೋವಂಶಗಳು ಹೇಗಿವೆ ಅಂತ ಅಂದ್ರೆ, ಅವು ರೈತ ಪರಿವಾರಗಳ ಹತ್ರ ಇವೆ. ನಾವು 900 ರೂಪಾಯಿಯನ್ನ ಪ್ರತಿ ಗೋವಂಶಕ್ಕೆ ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ. ಮತ್ತು ನಾನು ಹೇಳ್ತೀನಿ, ಗೋಮಾತೆಯ ಸೇವೆ ಒಂದು ಪುಣ್ಯದ ಕೆಲಸ ಅಂತ. ಪ್ರಾಕೃತಿಕ ಕೃಷಿಯ ಜೊತೆಗೆ ಪ್ರಧಾನಮಂತ್ರಿ ಅವರು ಇದನ್ನ ಜೋಡಿಸಿ, ಮತ್ತೆ ಮುಂಬರುವ ದಿನಗಳಲ್ಲಿ ಮನೆಯ ಇಂಧನ ಸಮಸ್ಯೆಯನ್ನ ಬಗೆಹರಿಸೋದಕ್ಕೂ ಸಹ ನಾವಿದನ್ನ ಉಪಯೋಗಿಸ್ಬೇಕು ಅಂತಿದ್ದೀವಿ. ನಾವು ಸಹಭಾಗಿತ್ವ ಯೋಜನೆ ಅಡಿಯಲ್ಲಿ 1 ಲಕ್ಷ ಗೋವಂಶಗಳನ್ನ ರೈತರಿಗೆ ಹಂಚಿದ್ದೀವಿ. ಅದರಲ್ಲಿ 900 ರೂಪಾಯಿ ಪ್ರತಿ ತಿಂಗಳು ಆ ಪರಿವಾರಕ್ಕೆ ಕೊಡ್ತಾ ಇದ್ದೀವಿ. 1 ಹಸುವಿಗೆ. ಒಬ್ಬ ರೈತ 4 ಹಸು ಸಾಕಿದ್ರೆ ಆಗ 3600 ರೂಪಾಯಿ ಪ್ರತಿ ತಿಂಗಳು ಆ ರೈತನ ಪರಿವಾರಕ್ಕೆ ಕೊಡ್ತಾ ಇದ್ದೀವಿ. ನೋಡಿ, ಇದರಲ್ಲಿ 3ನೇ ಸ್ಕೀಮ್ನು ಸಹ ನಾವು ತಂದಿದ್ದೀವಿ. ನಮ್ಮ ನಿರಾಶ್ರಿತ ಗೋ ಆಶ್ರಯ ಸ್ಥಳದಿಂದ ಜೋಡಿಯಾದ ಹಸುವನ್ನ ಅಪೌಷ್ಟಿಕ ಪರಿವಾರಕ್ಕೆ ಕೊಡೋಂಥದ್ದು. ಇದರಲ್ಲಿ ನಾವು ಹಸುನೂ ಕೊಡ್ತೀವಿ, ಪ್ರತಿ ತಿಂಗಳು 900 ರೂಪಾಯಿನೂ ಸಹ ಕೊಡ್ತಾ ಇದ್ದೀವಿ. ಆದರೆ ಅವರ ಪರಿಶೀಲನೆ ಮಾಡ್ತೀವಿ. ಹಸುವಿನ ಪೋಷಣೆ ಸರಿಯಾಗಿ ನಡೀತಾ ಇದೆಯಾ ಇಲ್ವಾ, ಅದಕ್ಕೆ ಸರಿಯಾಗಿ ಮೇವು ಹಾಕ್ತಾ ಇದ್ದಾರಾ ಇಲ್ವಾ, ಈ ಎಲ್ಲ ಅಂಶಗಳನ್ನು ನಾವು ಪರಿಶೀಲಿಸ್ತೀವಿ. ಇದರ ವ್ಯಾಪಕ ಪ್ರಭಾವ ಎಲ್ಲ ಕಡೆ ಇದೆ. ಆದರೆ ಈಗ ತಪ್ಪಾಯ್ತಾ ಪ್ಲಾನಿಂಗ್ನಲ್ಲಿ? ಯಾಕಂದ್ರೆ ಪ್ಲಾನಿಂಗ್ನಲ್ಲಿ ಏನೂ ತಪ್ಪಿಲ್ಲ. ನೋಡಿ, ಏನಾಗುತ್ತೆ ಅಂದ್ರೆ, ಯಾವಾಗ ಸರ್ಕಾರ ಈ ವಿಷಯಗಳ ಮೇಲೆಲ್ಲ ಕೆಲಸ ಮಾಡುತ್ತೆ, ಆಗ ಒಂದು ವರ್ಗ ನಿಶ್ಚಿಂತವಾಗ್ಬಿಡುತ್ತೆ. ಸರಿ, ಹೇಗೂ ಸರ್ಕಾರನೇ ಎಲ್ಲ ನೋಡ್ಕೊಳ್ತಾ ಇದೆ, ನಾವು ಮನೇಲಿ ಹಾಲು ಕುಡಿದು ಬಿಟ್ಬಿಡೋಣ ಅನ್ಕೋತಾರೆ. ಹೀಗೂ ಕೂಡ ಒಂದು ವರ್ಗ ಇದೆ, ಬಹಳ ಬುದ್ಧಿವಂತಿಕೆಯಿಂದ ಈ ಕೆಲಸ ಮಾಡ್ತಿದೆ.
ಮುಂಚೆ ಮನೇಲಿ ಇಟ್ಕೊಳ್ತಾ ಇದ್ರು, ಸಾಕ್ತಾ ಇದ್ರು. ಅವರಲ್ಲಿ ಒಂದು ವರ್ಗ ಹೀಗೂ ಇದೆ. ಅವರು ಬಿಜೆಪಿಗೆ ನಷ್ಟ ಉಂಟು ಮಾಡೋಕೆ ತಮ್ಮ ಎಲ್ಲಾ ಹಸುಗಳನ್ನು ಕೂಡ ಈ ಸಮಯದಲ್ಲಿ ಮಾರುಕಟ್ಟೆಯಲ್ಲಿ ಅಥವಾ ಹೊಲಗಳಲ್ಲಿ ಬಲವಂತವಾಗಿ ಬಿಡ್ತಾ ಇದ್ದಾರೆ. ಆದರೆ ನಾವೀಗ ನಿರ್ಧಾರ ಮಾಡಿದೀವಿ, ಇದನ್ನ ಕೇರ್ಟೇಕ್ ಮಾಡ್ತಾ ಇದ್ದೀವಿ. ನಾಳೆ ಅವರು ಹಕ್ಕು ಸಾಧಿಸೋಕ್ಕಾಗಲ್ಲ. ಆಗ ನಾವು ಅದನ್ನ ತಗೊಂಡು ಹೋಗಿ ನಮ್ಮ ಗೋಶಾಲೆಗಳ ಮಾಧ್ಯಮದಿಂದ ಪೋಷಣೆನೂ ಸಹ ಮಾಡ್ತೀವಿ. ಇಂಧನದ ಜೊತೆಗೂ ಇದನ್ನ ಜೋಡಿಸ್ತೀವಿ, ಪ್ರಾಕೃತಿಕ ಕೃಷಿಯ ಜೊತೆಗೂ ಇದನ್ನ ಜೋಡಿಸ್ತೀವಿ. ನೋಡಿ, ಮುಂದಿನ ದಿನಗಳಲ್ಲಿ ಒಳ್ಳೆ ವ್ಯವಸ್ಥೆ ಆಗತ್ತೆ. ನೋಡಿ, ಉತ್ತರ ಪ್ರದೇಶ ಅಂತೂ ಪ್ರಕೃತಿ ಮತ್ತೆ ಪರಮಾತ್ಮನ ಅಸೀಮ ಕೃಪೆ ಇರೋಂಥ ರಾಜ್ಯ. ಏನಿಲ್ಲ ಹೇಳಿ ಯುಪಿಲಿ, ಎಲ್ಲ ಇದೆ. ಹಾಗೂ ಇಂತಹ ಉತ್ತರ ಪ್ರದೇಶದಲ್ಲಿ ನಾವು ಗೋಮಾತೆಯ ರಕ್ಷಣೆನೂ ಮಾಡ್ತೀವಿ, ಅನ್ನದಾತ ರೈತರ ಬೆಳೆಯನ್ನೂ ಕಾಪಾಡ್ತೀವಿ, ಅದನ್ನ ಪ್ರಾಕೃತಿಕ ಕೃಷಿಯ ಜೊತೆಗೆ ಜೋಡಿಸ್ತಾ ಇದ್ದೀವಿ. ಒಂದೊಂದು ಹಸುನು ಈಗ ಪ್ರಾಕೃತಿಕ ಕೃಷಿಯ ಕಾನ್ಸೆಪ್ಟನ್ನ ಪ್ರಧಾನಮಂತ್ರಿಯವರು ಕೊಟ್ಟಿದ್ದಾರೆ, ಮತ್ತೆ ಯೂನಿಯನ್ ಬಜೆಟ್ನಲ್ಲಿ ಸ್ಥಾನ ಕೊಟ್ಟಿದ್ದಾರೆ. ಒಂದು ಹಸುವಿನಿಂದ 1 ವರ್ಷದಲ್ಲಿ 30 ಎಕರೆ ಕೃಷಿಗೆ ಬೇಕಾಗುವಷ್ಟು ಕೆಮಿಕಲ್ ಮತ್ತೆ ಫರ್ಟಿಲೈಸರ್ ಸಿಗುತ್ತೆ. ಇದರಿಂದ ಯಾವುದೇ ಕೆಮಿಕಲ್ ಫರ್ಟಿಲೈಸರನ್ನ ಮಾರ್ಕೆಟಿಂದ ಕೊಂಡ್ಕೋಬೇಕಾಗಿಲ್ಲ. ಹಸುವಿನಿಂದಲೇ ಎಲ್ಲವೂ ಸಹ ಲಭ್ಯವಾಗುತ್ತೆ. ಮತ್ತೆ ಈ ನಿಟ್ಟಿನಲ್ಲಿ ನಾವು ಪ್ರಾಕೃತಿಕ ಕೃಷಿಯನ್ನ ಮುಂದೆ ನಡೆಸಬೇಕು ಅಂತ ಇದ್ದೀವಿ. ನನ್ನ ಪ್ರಕಾರ ಬಹಳ ಒಳ್ಳೆ ಫಲಿತಾಂಶ ಬರುತ್ತೆ. ನೀವು ರೇಷನ್ ಕೊಡ್ತೀರಾ ಅಂದ್ರೆ ಅಖಿಲೇಶ್ ಜಿ ಹೇಳ್ತಾರೆ ರೇಷನ್ನ ಜೊತೆಗೆ ಅವರು ತುಪ್ಪನೂ ಕೊಡ್ತಾರೆ, ಸಾಸಿವೆ ಎಣ್ಣೆನೂ ಕೊಡ್ತಾರೆ. ರೇಷನ್ನೇ ತಿಂದು ಹಾಕ್ತಾ ಇದ್ದವರು ತುಪ್ಪ ಕೊಡ್ತಾರಾ? ಯಾರು ಗೋಮಾತೆಯನ್ನ ಕಸಾಯಿಖಾನೆಗಳಿಗೆ ಕೊಡ್ತಾ ಇದ್ರೋ ಅವರು ತುಪ್ಪ ಇಲ್ಲಿಂದ ತರ್ತಾರೆ. ಅವ್ರಿಗೆ ಮೊದಲು ತುಪ್ಪ ಅಂದ್ರೆ ಏನು ಅಂತ ಕೇಳಿ. ನೋಡಿ, ರಿಫೈನ್ಡ್ ಎಣ್ಣೆನ ನಾವು ಸಂಕಷ್ಟದ ಸಮಯದಲ್ಲಿ ಕೊಡೋಕೆ ಶುರು ಮಾಡಿದ್ವಿ. ಈ ಜನ ರೇಷನ್ ತಿಂದು ಹಾಕ್ತಾ ಇದ್ರು. ನಾವು ರೇಷನ್ನ 2 ಬಾರಿ ಕೊಡ್ತಿದ್ದೀವಿ. ನಾನು ಅಭಾರಿಯಾಗಿದ್ದೀನಿ ಪ್ರಧಾನಮಂತ್ರಿ ಮೋದಿ ಅವ್ರಿಗೆ. ಕಳೆದ 22 ತಿಂಗಳಿಂದ 15 ಕೋಟಿ ಜನರಿಗೆ ಉತ್ತರ ಪ್ರದೇಶದ ಒಳಗೆ ಮತ್ತೆ ಇಡೀ ದೇಶಾದ್ಯಂತ 80 ಕೋಟಿ ಜನರಿಗೆ ಫ್ರೀಯಾಗಿ ರೇಷನ್ನ ತಲುಪಿಸ್ತಾ ಇದ್ದಾರೆ. ಉತ್ತರ ಪ್ರದೇಶ ಸರ್ಕಾರ ಕೂಡ ಅವ್ರ ಜೊತೆ ಕೈ ಜೋಡಿಸಿದೆ. ತಿಂಗಳಿಗೆ 2 ಬಾರಿ ಪ್ರತಿ ಬಡವನಿಗೆ ರೇಷನ್ ಸಿಗ್ತಾ ಇದೆ. ಅದ್ರ ಜೊತೆಗೆ ಬೇಳೆ, ರಿಫೈನ್ಡ್ ಎಣ್ಣೆ ಮತ್ತೆ ಉಪ್ಪನ್ನು ಸೇರಿಸಿದ್ದೀವಿ. ಇದನ್ನ ಭಾರತೀಯ ಜನತಾ ಪಾರ್ಟಿ ಮಾತ್ರ ಮಾಡೋಕ್ ಸಾಧ್ಯ. ನೀವು ನೋಡ್ತಾ ಇರಿ, ಸಮಾಜವಾದಿ ಪಾರ್ಟಿ ಇದನ್ನು ಹೇಗೆ ಮಾಡುತ್ತೆ. ಮೊದಲು ಅವರೊಳಗಡೆನೆ ಲೂಟಿ ನಡೆಯೋಕೆ ಶುರುವಾಗುತ್ತೆ. ಮೊದಲು ಚಿಕ್ಕಪ್ಪ ಅಳಿಯನ್ ಜೊತೆ ಹೊಡೆದಾಟ ಆಗುತ್ತೆ, ಜಗಳ ಆಗುತ್ತೆ, ಟೆಂಡರ್ ವಿಷಯವಾಗಿ ವಿವಾದ ಆಗುತ್ತೆ. ಟ್ರಾನ್ಸ್ಪರೆನ್ಸಿ ಅನ್ನೋದು ಸಮಾಜವಾದಿ ಪಾರ್ಟಿಯ ಜೀನ್ಸ್ನಲ್ಲೇ ಇಲ್ಲ ಬಿಡಿ. ಅವರು ಮತ್ತೊಂದು ವಾಗ್ದಾನ ಮಾಡಿದ್ದಾರೆ, ಲ್ಯಾಪ್ಟಾಪ್ನ ಹಂಚೋದ್ರ ಬಗ್ಗೆ. ಕಳೆದ ಬಾರಿನೂ ಹಂಚಿದ್ರಲ್ಲ ಇವರು. ಎಷ್ಟು ಯುವಕರಿಗೆ ತಲುಪಿತ್ತು? 15 ಲಕ್ಷ ನವ ಯುವಕರಿಗೆ ಬಂದಿತ್ತು. ಕೆಲವು ಸಾವಿರ ಜನಕ್ಕೆ ಸಿಕ್ತು, ಮತ್ತೆ ಉಳಿದಿದ್ದೆಲ್ಲ ಮಾಯ ಆಯ್ತು ಅಂತ ಗೊತ್ತು. ಇಲ್ಲ, ಆ ಸಮಯದಲ್ಲಿ ನಾನು ಮುಲಾಯಂ ಸಿಂಗ್ ಅವರ ಸ್ಟೇಟ್ಮೆಂಟ್ ಅನ್ನ ನೋಡಿದ್ದೆ. ಅವ್ರು ಹೇಳಿದ್ರು ಈ ಲ್ಯಾಪ್ಟಾಪ್ ಅನ್ನ ನಿಲ್ಲಿಸ್ಬಿಡಿ, ಯಾಕಂದ್ರೆ ಇದರಲ್ಲಿ ಜನ ಯೋಗಿಜಿ ಮತ್ತೆ ಮೋದಿಜಿನ ನೋಡ್ತಾರೆ. ಇದು ನಿಜವಾದ ವಿಷಯನೇ ಅಲ್ವಾ? ನೋಡಿ, ನೋಡೋಕೆ ಯೋಗ್ಯವಾಗಿರೋದನ್ನೇ ಜನ ನೋಡೋದು. ಅವರಲ್ಲಿ ನೋಡೋಕೆ ಯೋಗ್ಯವಾಗಿರೋದೇನು ಇಲ್ಲದೆ ಇರುವಾಗ ಏನು ನೋಡ್ತಾರೆ? ನೋಡಿ, ಒಂದು ರಜಜ್ಜಿ ಅವರೇ, ನಿಮಗೆ ನಾನು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತೀನಿ. ಒಬ್ಬ ಅಪರಾಧಿ ಕೂಡ ತನ್ನ ಮಗ ಅಪರಾಧಿಯಾಗ್ಲಿ ಅಂತ ಬಯಸಲ್ಲ. ಒಸಾಮಾ ಬಿನ್ ಲಾಡೆನ್ ಕೂಡ ಅವನ ಮಗ ಆತಂಕವಾದಿ ಆಗ್ಲಿ ಅಂತ ಬಯಸಿರ್ಲಿಲ್ಲ. ಹಾಗಾಗಿ ನನ್ಗನ್ಸುತ್ತೆ ಯಾರು ಕೂಡ ಬಯಸೋಲ್ಲ ಲ್ಯಾಪ್ಟಾಪ್ನಲ್ಲಿ ಅವ್ರ ಮಗ ಅಥವಾ ಅವ್ರ ಮಕ್ಕಳು ಬೆಳಗ್ಗೆ ಬೆಳಗ್ಗೆ ಇವ್ರ ಮುಖಾನ ನೋಡ್ಲಿ ಅಂತ. ಯಾಕಂದ್ರೆ ಇಡೀ ದಿನ ಅಲ್ಲ, ಇಡೀ ವರ್ಷ ಹಾಳಾಗಿ ಹೋಗುತ್ತೆ, ಜೀವನನೇ ಹಾಳಾಗಿ ಹೋಗುತ್ತೆ. ಹಾಗಾಗಿ ಮುಲಾಯಂ ಸಿಂಗ್ ಯಾದವ್ ಅವರು ತಿಳುವಳಿಕೆ ಇರೋ ನಾಯಕರು. ಹಾಗಾಗಿ ಅವರು ಕರ್ಹಲ್ಗೆ ಹೋಗಿ ಬಹಳ ಒಳ್ಳೆ ಭಾಷಣ ಕೂಡ ಮಾಡಿದ್ರು. ಅವರಲ್ಲಿ ಹೋಗಿ ಹೇಳಿದ್ರು, ನಾನು ಬಂದಿದ್ದೀನಿ, ನೀವು ಯಾರನ್ನು ಗೆಲ್ಲಿಸ್ಬೇಕು ಅಂತಿದ್ದಾರೋ ಗೆಲ್ಸಿ ಅಂತ. ನೀವು ನೋಡಿರ್ಬೋದು, ಸಮಾಜವಾದಿ ಪಾರ್ಟಿಯ ವ್ಯಕ್ತಿ ಹೇಳ್ದ ಅಣ್ಣನ ಹೆಸರಾದರೂ ಹೇಳಿ ಅಂತ. ಅದಕ್ಕವರು ನೋಡಿ, ಎಲೆಕ್ಷನ್ಗೆ ಯಾರು ನಿಂತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅಂದರು. ನೋಡಿ, ನೀವು ಯೋಚನೆ ಮಾಡಿ, ಯಾವ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ರೋ, ಅಭ್ಯರ್ಥಿಯ ತಂದೆಯಾಗಿದ್ರೋ, ಮಾಜಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಪ್ರಸ್ತುತ ರಾಷ್ಟ್ರೀಯ ಅಧ್ಯಕ್ಷರ ಹೆಸರೇ ಗೊತ್ತಿಲ್ಲ ಅಂದ್ರೆ ಮರ್ತು ಹೋಗ್ತಾರೆ ಅವರು. ತಂದೆಗೆ ಮಗನ ಹೆಸರೇ ಗೊತ್ತಿಲ್ದಿರೋದು, ಇದಕ್ಕೆ ದುರ್ಗತಿ ಅಂತನ್ನೋದು. ಇದಕ್ಕಿಂತ ಹೆಚ್ಚಾಗಿ ಇನ್ನೇನೂ ಆಗಲ್ಲ ಬಿಡಿ. ಮತ್ತೆ ನನಗನ್ಸುತ್ತೆ ಸಮಾಜವಾದಿ ಪಾರ್ಟಿಯ ದುರ್ಗತಿ ಬಂದಿದೆ ಅಂತ. ನೋಡಿ, ನಿಮ್ಗೆ ಲಂಕೆಯ ಮಾತು ನೆನಪಿಗೆ ಲಂಕಿಣಿಯ ಮಾತು ನಿಮಗೆ ನೆನಪಿಗೆ ಬರುತ್ತೆ ಅಂತ ಅನ್ಕೋತೀನಿ. ಲಂಕಿಣಿ ಕೂಡ ಇದೇ ಮಾತನ್ನ ಹೇಳಿದ್ಲು. ಹನುಮಂತನನ್ನ ಆಕೆ ಅಂದ್ಕೊಂಡಿದ್ಲು, ಒಂದು ಸಣ್ಣ ಕೋತಿ ಅಷ್ಟೇ, ನಾನು ಬೆದರಿಸಿದ್ರೆ ಓಡ್ ಹೋಗುತ್ತೆ ಅಂತ.
ಯಾವಾಗ ಭಜರಂಗ ಬಲಿ ತನ್ನ ವಿರಾಟ ರೂಪವನ್ನು ತೋರಿಸಿದ್ರೋ ಮತ್ತೆ ಲಂಕಿಣಿಗೆ ಒಂದು ಸರಿಯಾದ ರೀತಿಲಿ ಉತ್ತರವನ್ನು ಕೊಟ್ರೋ ಲಂಕಿಣಿಗೆ ಅರ್ಥ ಆಗೋಯ್ತು. ಈಗ ನನ್ನ ಅಂತಿಮ ಸಮಯ ಬಂದಿದೆ, ಲಂಕೆ ಕೂಡ ನಾಶವಾಗಿ ಹೋಗುತ್ತೆ ಅಂತ. ಈಗ ಈ ಸಮಾಜವಾದಿ ಪಾರ್ಟಿಯ ಲಂಕೆಯ ಸಮಯ ಕೂಡ ಬಂದಿದೆ. ಯಾವ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಿಗೆ ಅಂದ್ರೆ ಮಾಜಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಪ್ರಸ್ತುತ ರಾಷ್ಟ್ರೀಯ ಅಧ್ಯಕ್ಷರ ಹೆಸರು ಗೊತ್ತಿಲ್ದಿರೋದು ಮತ್ತು ತಂದೆಗೆ ಮಗನ ಹೆಸರು ಗೊತ್ತಿಲ್ಲದೆ ಇರೋದು ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಆ ಭವಿಷ್ಯವಾಣಿ ನಿಜ ಆಗ್ತಾ ಇದೆ ಅಂತ. ಯಾವುದು ತ್ರೇತಾಯುಗದಲ್ಲಾಗಿತ್ತು. ಯೋಗಿಜಿ, ತುಂಬಾ ಧನ್ಯವಾದಗಳು ನಿಮಗೆ. ನಿಮ್ಮ ಕೆಲಸದ ಒತ್ತಡದ ಮಧ್ಯೆ ಕೂಡ ನೀವು ಸಮಯ ಕೊಟ್ರಿ, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದ. ನಿಮಗೂ ಧನ್ಯವಾದ.